ಬೆಳಗು ಬೆಳಗಿಸು, ಆತ್ಮಗಳನ್ನು ರಕ್ಷಿಸು ಎಂಬ ಈ ಕಾರ್ಯಕ್ರಮಕ್ಕೆ ವೀಕ್ಷಕರೆಲ್ಲರಿಗೂ ಯೇಸುಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ಹೃದಯಪೂರ್ವಕವಾದಂಥ ವಂದನೆಗಳನ್ನು ಸಲ್ಲಿಸೋನಾಗಿದ್ದೇನೆ. ಪ್ರಿಯರೇ, ಕಳೆದ ಕೆಲವು ವಾರಗಳಿಂದ ಅನೇಕ ಪ್ರಶ್ನೆಗಳಿಗೆ ಉತ್ತರಗಳನ್ನು ನಾವು ತಿಳಿದುಕೊಳ್ಳುತ್ತಿದ್ದೇವೆ. ಅನೇಕ ಸಂದೇಹಗಳು ನಮಗೆ ತಿಳಿದು ಬರುತ್ತಿದ್ದಾವೆ. ಆ ಸಂದೇಹಗಳಿಗೆ ತಕ್ಕ ಉತ್ತರಗಳನ್ನು ಕೂಡ ದೇವರು ನಮಗೆ ದಯಪಾಲಿಸ್ತಿದ್ದಾರೆ. ಆ ಕ್ರಮವಾಗಿ ಆ ಒಂದು ಪ್ರಶ್ನೆಗಳಿಗೆ ಉತ್ತರವನ್ನು ತಿಳಿದುಕೊಳ್ಳುತ್ತಿರುವಂಥ ಅದೇ ಕ್ರಮದಲ್ಲಿ ಈ ಸಮಯದಲ್ಲೂ ಈ ದಿನದಲ್ಲೂ ಮತ್ತೊಂದು ಪ್ರಶ್ನೆಗೆ ನಾವು ಉತ್ತರವನ್ನು ತಿಳಿದುಕೊಳ್ಳೋದಕ್ಕೆ, ಸಮಾಧಾನವನ್ನು ಹುಡುಕೋದಕ್ಕೆ ಪ್ರಯತ್ನಿಸೋಣ. ನಮಗೆ ಸಮಾಧಾನವನ್ನು ನೀಡಲು ಸತ್ಯವೇದದಿಂದ ಯಾವುದು ನಿಜ, ಯಾವುದು ಸುಳ್ಳು, ಯಾವುದು ದೇವರ ಮಾತು, ಯಾವುದು ಅಸತ್ಯವಾದ ಮಾತೆಂಬಂಥ ವಿಷಯವನ್ನು ತಿಳಿಸೋದಕ್ಕೆ ನಮ್ಮ ಮಧ್ಯದಲ್ಲಿ ದೈವ ಸೇವಕರು ಸಿದ್ಧರಾಗಿದ್ದಾರೆ. ಅವರನ್ನು ನಾವು ಪ್ರೀತಿಪೂರ್ವಕವಾಗಿ ಆಹ್ವಾನಿಸಿಕೊಳ್ಳೋರಾಗಿರೋಣ. ಕರ್ನಾಟಕದಲ್ಲಿ ಅನೇಕ ವರ್ಷಗಳಿಂದ ಸೇವೆ ಮಾಡುತ್ತಾ, ಅನೇಕ ಪ್ರಾಂತಗಳಲ್ಲಿ ಸೇವೆಯನ್ನು ಸಲ್ಲಿಸುತ್ತಾ, ಬೆಂಗಳೂರಲ್ಲಿ ಅನೇಕರನ್ನು ದೇವರ ಕಡೆಗೆ ನಡೆಸಿರುವಂಥ ದೈವ ಸೇವಕರು, ಕ್ರೈಸ್ಟ್ ಚರ್ಚ್ ಗಾಸ್ಪಲ್ ಮಿನಿಸ್ಟ್ರೀಸ್ ವ್ಯವಸ್ಥಾಪಕರು ಆಗಿರುವಂಥ ಶ್ರೀರಾಮು ಅಂಕಲ್ ಅವರು ನಮ್ಮ ಮಧ್ಯದಲ್ಲಿ ಸಿದ್ಧರಾಗಿದ್ದಾರೆ. ಅವರನ್ನು ಮೊದಲನೇದಾಗಿ ಪ್ರೀತಿಪೂರ್ವಕವಾಗಿ ನಾವು ಆಹ್ವಾನಿಸಿಕೊಳ್ಳೋರಾಗಿರೋಣ. ವಂದನೆಗಳು. ವಂದನೆಗಳು ವಿಲ್ಸನ್. ಇದುವರೆಗೂ ಅನೇಕ ಪ್ರಶ್ನೆಗಳಿಗೆ ನೀವು ಉತ್ತರಗಳನ್ನು ಕೊಟ್ಟಿದ್ದೀರಾ. ಹೃದಯಪೂರ್ವಕವಾದಂಥ ವಂದನೆಗಳನ್ನು ಸಲ್ಲಿಸುತ್ತೇನೆ. ವಂದನೆಗಳು. ಈ ಕಾರ್ಯಕ್ರಮ ಅನೇಕ ಪ್ರಶ್ನೆಗಳಿಗೆ ಉತ್ತರವನ್ನು ತಿಳಿಸಬೇಕೆಂಬಂಥ ಒಂದೇ ಒಂದು ಉದ್ದೇಶದಿಂದ. ನಿಜ ನಿಜ. ಹಾಗಾಗಿ ಕಳೆದ ಬಾರಿ ಏದೇನ್ ವನದಲ್ಲಿ ದೇವರು ಒಳ್ಳೆಯದರ ಕೆಟ್ಟದರ ಅರ್ಹನ್ನು ಹುಟ್ಟಿಸುವ ಆ ಫಲವನ್ನು, ಆ ಮರವನ್ನು ಯಾಕೆ ಇಟ್ಟಿದ್ದಾರೆ ನಿಜ ಎಂಬಂಥ ಪ್ರಶ್ನೆಗೆ ಉತ್ತರವನ್ನು ತಿಳಿಸಿದ್ದೀರಾ. ತಿಳ್ಕೊಂಡಿದ್ದೆ. ವಂದನೆಗಳಂಕ. ಈ ಸಮಯದಲ್ಲೂ ಕೂಡ ಮತ್ತೊಂದು ಪ್ರಶ್ನೆ. ಸತ್ಯವೇದವನ್ನು ಧ್ಯಾನಿಸುವಾಗ, ಸತ್ಯವೇದವನ್ನು ಓದುವಾಗ ದೇವರು ನಮಗೆ ಹೆಚ್ಚಾಗಿ ಕಾಣಿಸುತ್ತಾರೆ. ಹೌದು. ಅದೇ ಪ್ರಕಾರ ದೇವರಿಗೆ ವ್ಯತಿರೇಕವಾದಂಥ ಮತ್ತೊಂದು ಕ್ಯಾರೆಕ್ಟರ್ ಕೂಡ ನಮಗೆ ಸತ್ಯವೇದದಲ್ಲಿ ಕಾಣಿಸುತ್ತೆ. ಆ ಕ್ಯಾರೆಕ್ಟರ್ನ ದೇವರು ಸತ್ಯವೇದದಲ್ಲಿ ಸೈತಾನನ್ ಎಂಬುದಾಗಿ ಮೆನ್ಷನ್ ಮಾಡಿದ್ದಾರೆ. ನಿಜ. ದೆವ್ವ ಎಂಬುದಾಗಿ ದೇವರು ಮೆನ್ಷನ್ ಮಾಡಿದ್ದಾರೆ. ಈ ರೀತಿ ಅನೇಕ ವಿಧವಾದಂಥ ಹೆಸರುಗಳನ್ನು ದೇವರು ಕೊಟ್ಟಿದ್ದಾರೆ. ಆದರೆ ಪ್ರಶ್ನೆ ಏನಪ್ಪ ಅಂತಂದರೆ, ಮನುಷ್ಯರೆಲ್ಲ ಹಾಳಾಗುವುದಕ್ಕೆ, ಮನುಷ್ಯರೆಲ್ಲ ಪಾಪ ಮಾಡುವುದಕ್ಕೆ, ಇನ್ನು ಹೇಳಬೇಕಂದ್ರೆ ಮನುಷ್ಯರೆಲ್ಲ ದೇವರಿಂದ ದೂರ ಆಗುವುದಕ್ಕೆ ಕಾರಣನೇ ಸೈತಾನನು. ಸತ್ಯವೇದದ ಪ್ರಕಾರ ಅವನು ಮೋಸ ಮಾಡುವವನು, ವಂಚಿಸುವವನೆಂಬುದಾಗಿ ದೇವರು ಬರೆಸಿದ್ದಾರೆ. ದೇವರು ಸರ್ವಶಕ್ತಿವಂತನಾದರೆ, ದೇವರು ಎಲ್ಲವನ್ನು ಮಾಡುವುದಕ್ಕೆ ಶಕ್ತನಾದರೆ, ದೇವರು ಇನ್ನೂ ಸೈತಾನನನ್ನ ಉಳಿಸುವುದಕ್ಕೆ ಕಾರಣವೇನು? ದೇವರು ಅಂದುಕೊಂಡ್ರೆ ಒಂದು ಕ್ಷಣದಲ್ಲಿ ಅವನನ್ನ ಮುಗಿಸಬಹುದು, ನಾಶ ಮಾಡಬಹುದು. ಮತ್ತೆ ಅಂಥದ್ರಲ್ಲಿ ದೇವರು ಇನ್ನೂ ಯಾಕೆ ಸೈತಾನನನ್ನು ಇಟ್ಟಿದ್ದಾರೆ? ಯಾಕೆ ಪಾಪ ಮಾಡುವುದಕ್ಕೆ ಅವಕಾಶವನ್ನ ಸೈತಾನನ ಮೂಲಕವಾಗಿ ಕೊಡ್ತಿದ್ದಾರೆ? ದೇವರು ನಾಶ ಮಾಡಬಹುದಲ್ಲ. ತನ್ನ ಮಕ್ಕಳಿಗೆ ಒಂದು ರಕ್ಷಣೆಯನ್ನು ಅಥವಾ ಕ್ಷೇಮವಾದಂಥ ಪ್ರದೇಶವನ್ನು ಕೊಡಬಹುದಿತ್ತಲ್ಲ ಅಂಕ. ಸೈತಾನನನ್ನು ದೇವರು ಇನ್ನೂ ಇಡುವುದಕ್ಕೆ ಕಾರಣವೇನು? ಅವನನ್ನು ನಾಶ ಮಾಡದಿರುವುದಕ್ಕೆ ಕಾರಣವೇನು? ಈ ಪ್ರಶ್ನೆಗೆ ನಿಮ್ಮಿಂದ ಉತ್ತರ ಬೇಕಿದೆ ಅಂಕ. ಖಂಡಿತ ಸರ್. ಅಂಕಲ್, ಇವಾಗ ಸೈತಾನನ್ನು ಯಾಕೆ ನಾಶ ಮಾಡಿಲ್ಲ, ಇಷ್ಟುವರೆಗೆ ಅವನನ್ನು ಹಾಗೆ ಉಳಿಸಿದ್ದು ಯಾಕೆ ದೇವರು ಎಂಬ ಒಂದು ಪ್ರಶ್ನೆ. ಹೌದಂಕ. ಮೊದಲನೇದಾಗಿ ದೇವರ ಉದ್ದೇಶ ಅಂದರೆ ತನ್ನ ಮಕ್ಕಳನ್ನು ಕಾಪಾಡಿಕೊಳ್ಳಬೇಕು. ಎರಡನೇದಾಗಿ ತನ್ನ ಮಕ್ಕಳ ಮೂಲಕ, ಭಕ್ತರ ಮೂಲಕ ಸೈತಾನನನ್ನು ನಾಶ ಮಾಡಬೇಕು ಎನ್ನುವಂಥದ್ದು. ಯಾಕೆಂದರೆ ಜಗತ್ತು ಉಂಟಾಗಲಾರ್ದ ಮೊದಲು ಈ ಸೈತಾನನು ಎಂಬುವಂಥ ದುರಾತ್ಮ, ಅವನು ಒಂದು ಕಾಲದಲ್ಲಿ ದೂತ, ಒಂದು ಕಾಲದಲ್ಲಿ ದೇವದೂತನು. ಅಂದರೆ ಈ ಜಗತ್ತು ಉಂಟಾಗಲಾರ್ದ ಮೊದಲು ದೇವರು ಇದ್ದಾರೆ, ದೇವದೂತರು ಇದ್ದಾರೆ. ಈ ದೇವದೂತರಲ್ಲಿ ಒಬ್ಬನು ದೇವರ ಸಿಂಹಾಸನವನ್ನು ಪಡಿಬೇಕು ಅಂತೇಳಿ ದೇವ್ರ ಮೇಲೇ ಯುದ್ಧಕ್ಕೆ ಹೋಗ್ತಾನೆ. ಪ್ರಯತ್ನ ಮಾಡಿದಾಗ ದೇವರು ಮಿಕಾಯಲ್ ದೇವದೂತನನ್ನು ಕಳಿಸ್ಕೊಟ್ಟು ಅವನಿಗೆ ಕೊಟ್ಟಂಥ ಒಂದು ಸ್ಥಾನವನ್ನು ತೆಗೆದು ಅವನಿಗೋಸ್ಕರ ಒಂದು ಪಾತಾಳ ಲೋಕ, ಯಾತನೆ ಪಡುವಂಥ ಲೋಕವನ್ನು ದೇವರು ಸೃಷ್ಟಿ ಮಾಡ್ತಾರೆ. ಓಕೆ. ಸೃಷ್ಟಿ ಮಾಡಿ
ಅದರಲ್ಲಿ ತಳ್ಳುವಂಥದ್ದು ನೋಡ್ತೀವಿ, ಪ್ರಕಟಣೆ ಗ್ರಂಥದಲ್ಲಿ ಇರುತ್ತೆ. ಆಮೇಲೆ ದೇವ್ರ ಮೂಲಕ ಅನುಮತಿ ಪಡೆದುಕೊಂಡು ಭೂಲೋಕಕ್ಕೆ ಬೀಳ್ತಾನೆ. ಓಕೆ. ಈ ಭೂಲೋಕಕ್ಕೆ ಬಿದ್ದ ಮೇಲೆ ದೇವರ ಮಕ್ಕಳನ್ನು ಆದಿಕಾಂಡ ಮೊದಲುಗೊಂಡು ಪ್ರಕಟಣೆ ಗ್ರಂಥದವರೆಗೆ ನೋಡುವಾಗ, ಇಲ್ಲಾಂದರೆ ಆದಿ ಮಾನವರ ಮೊದಲುಗೊಂಡು ಇಂದಿನವರೆಗೆ ನೋಡುವಾಗ ಅನೇಕರು ಮೋಸ ಹೋಗ್ತಾ ಇದ್ದಾರೆ. ಓಕೆ. ಮೋಸ ಹೋಗೋದಕ್ಕೆ ಕಾರಣ ಏನಪ್ಪ ಅಂತ ನೋಡುವಾಗ, ಮನುಷ್ಯರು ದೇವರನ್ನು ಪಕ್ಕಕ್ಕಿಡುವಂಥದ್ದು ಮೊದಲನೇದಾಗಿ, ದೇವರನ್ನ ಬಿಡುವಂಥದ್ದು, ಬಿಟ್ಟು ಲೋಕ ಆಶೆಗಳಿಗೆ ಒಳಪಡುವಂಥದ್ದು. ಲೋಕ ಆಶೆಗಳಿಗೆ ಒಳಪಡುವಂಥದ್ದು ಅಂದರೆ ಇದರ ಹಿಂದೆ ಅಪವಾದಿಯ ಇಲ್ಲಾಂದರೆ ಸೈತಾನನ ಕುತಂತ್ರ ಇರುತ್ತೆ. ಅವನು ಅಂದಿನಿಂದ ಮೋಸ ಮಾಡಿಕೊಂಡೇ ಬಂದಿದ್ದಾನೆ. ಅದರ ಪ್ರಾರಂಭದಲ್ಲಿ ಕೂಡ ದೇವರು ಅವನಿಗೆ ಸಮಯವನ್ನು ಕೊಟ್ಟು ಬಂದಿದ್ದಾರೆ. ಇವಾಗಲೂ ಕೂಡ ಸಮಯ ಇದೆ ಅವನಿಗೆ. ಓಕೆ. ಪೇತ್ರನ ಮೂಲಕ ಹೇಳುವಂಥ ಮಾತೇನೆಂದರೆ, ಸೈತಾನನು ತನಗೆ ಸಮಯವು ಸ್ವಲ್ಪವೆಂದು ತಿಳಿದುಕೊಂಡು ಬಹು ರೌದ್ರವುಳ್ಳವನಾಗಿ ಬಂದಿದ್ದಾನೆ, ತಿರುಗ್ತಾ ಇದ್ದಾನೆ ಅಂತೇಳಿ ಪೇತ್ರನು ಹೇಳ್ತಾನೆ. ಅದೇ ಪ್ರಕಾರ ಯೋಹಾನನು ಕೂಡ ಹೇಳ್ತಾನೆ ಪ್ರಕಟಣೆ ಗ್ರಂಥವನ್ನು ಬರೆಯುವಾಗ. ಪ್ರಕಟಣೆ ಗ್ರಂಥದಲ್ಲಿ 12ನೇ ಅಧ್ಯಾಯದಲ್ಲಿ ಕೂಡ ಇರುತ್ತೆ. ಓಕೆ. 12ನೇ ಅಧ್ಯಾಯ 12ನೇ ವಚನದಲ್ಲಿ ಅವನಿಗೆ ಸ್ವಲ್ಪ ಸಮಯ, ತಳ್ಳಲ್ಪಟ್ಟ ನಂತರ, ತಳ್ಳಲ್ಪಟ್ಟ ಮೇಲೆ ಭೂಮಿ ಮೇಲೆ ಸ್ವಲ್ಪ ಕಾಲ ಕೊಡಲ್ಪಟ್ಟಿದೆ. ಓಕೆ. ಈ ಕಾಲ ಮುಗಿಯೋ ತನಕ ದೇವರು ಅವನನ್ನು ಏನೂ ಮಾಡಲ್ಲ. ಈ ಕಾಲ ಮುಗಿಬೇಕು ಅಂದರೆ ದೇವ್ರು ಕೊಟ್ಟಂಥ ಕಾಲ ಇದೆಯಲ್ಲ, ದೇವ್ರು ಕೊಟ್ಟಂಥ ಕಾಲ. ಅದೇ ಪ್ರಕಾರ ಮನುಷ್ಯರಿಗೆ ಇಷ್ಟು ಕಾಲ ಅಂತ ಕೊಟ್ಟಿರ್ತಾರೆ. ಹೌದು. ಮನುಷ್ಯನಿಗೆ ಜನನ ಮರಣ, ಇಂಥ ದಿನಾಂಕದಲ್ಲಿ ಹುಟ್ಟಬೇಕು, ಇಂಥ ದಿನಾಂಕದಲ್ಲಿ ಸಾಯಬೇಕು ಎನ್ನುವಂಥದ್ದು ದೇವರ ನಿರ್ಣಯ. ಹೌದು. ಜನನ ಮರಣ. ಅದೇ ಪ್ರಕಾರ ಅವನಿಗೆ ಸ್ವಲ್ಪ ಕಾಲ ಕೊಟ್ಟಿದ್ದಾರೆ. ಆ ಕಾಲ ಮುಗಿಯೋ ತನಕ ಅವನು ಇರ್ತಾನೆ. ಓಕೆ. ಅವನು ಇರುವಂಥದ್ದು, ಅವನು ಸಾಯಲ್ಲ, ಅವನನ್ನು ದೇವರು ತೆಗೆದಾಕಲ್ಲ. ಓಕೆ. ಅವನನ್ನು ಕೊಲ್ಲಬೇಕು ಅಂತ ದೇವರು ಅಂದ್ಕೊಂಡ್ರೆ 1 ಸೆಕೆಂಡ್ ಸಾಕು. ಹೌದು. ಅವನನ್ನು ಸಾಯಿಸಬೇಕು, ಇಲ್ಲ ನಾಶ ಮಾಡಬೇಕು, ಪಾತಾಳಕ್ಕೆ ಕಳಿಸ್ಕೊಡ್ಬೇಕಂದ್ರೆ 1 ಸೆಕೆಂಡ್ ದೇವ್ರಿಗೆ ಸಾಕು. ಹೌದು, ನಿಜ. ಅದು ಕೂಡ ಯೇಸು ಕ್ರಿಸ್ತರು 2ನೇ ಆಗಮನದಲ್ಲಿ ಬಾಯಿ ಉಸಿರಿನಿಂದ ಅವನನ್ನು ಕೊಲ್ಲುವನಂತಿರುತ್ತೆ. ಹೌದು. ಬಾಯಿ ಉಸಿರಿನಿಂದ, ಹೌದಲ್ವಾ? ಥೆಸಲೋನಿಕದವರಿಗೆ ಬರೆದ 2ನೇ ಪತ್ರಿಕೆ 2ನೇ ಅಧ್ಯಾಯ 7, 8, 9ನೇ ವಚನದಲ್ಲಿ ನೋಡುವಾಗ, ಯೇಸು ಕ್ರಿಸ್ತರ ಆಗಮನ ಪ್ರಕಾಶದಿಂದ ಬಾಯಿ ಉಸಿರಿನಿಂದ ಅವನನ್ನು ಸಾಯಿಸೋನು, ಇಲ್ಲಾಂದರೆ ನಾಶನಕ್ಕೆ ಕಳಿಸೋನು. ಒಂದು ಮಾತು ಈ ಸಂದರ್ಭದಲ್ಲಿ ನೋಡೋದಕ್ಕೆ ಚೆನ್ನಾಗಿರುತ್ತೆ. ಓಕೆ. ಥೆಸಲೋನಿಕದವರಿಗೆ ಬರೆದ 2ನೇ ಪತ್ರಿಕೆ 2ನೇ ಅಧ್ಯಾಯ 8ನೇ ವಚನದಲ್ಲಿ ಇರುತ್ತೆ. 8ನೇ ವಚನ, ಆ ಅಧರ್ಮ ಸ್ವರೂಪನು ಕಾಣಬರುವನು, ಅವನನ್ನು ಯೇಸು ಕರ್ತನು ತನ್ನ ಬಾಯಿ ಉಸಿರಿನಿಂದ ಕೊಲ್ಲುವನು, ತನ್ನ ಪ್ರತ್ಯಕ್ಷತೆಯ ಪ್ರಕಾಶದಿಂದ ಸಂಹರಿಸುವನು. ಅಂದರೆ ಯೇಸು ಕ್ರಿಸ್ತರು 2ನೇ ಆಗಮನದಲ್ಲಿ ಬರುವಂಥ ಸಮಯ ಇದೆಯಲ್ಲ, ಆ ಬರುವಂತಹ ಕಾಲದಲ್ಲಿ ಬಾಯಿ ಉಸಿರಿನಿಂದ ಸೈತಾನನ್ನು ನಾಶ ಮಾಡ್ತಾನಂತೆ. ಓಕೆ. ಅಂದರೆ ಸೈತಾನನನ್ನು ನಾಶ ಮಾಡುವಂಥ ಒಂದು ಕೆಲಸ ಇದೆಯಲ್ಲ, ದೇವರಿಗೆ ದೊಡ್ಡ ಕೆಲಸ ಅಲ್ವೇ ಅಲ್ಲ. ಓಕೆ. ದೊಡ್ಡ ವಿಷಯನೇ ಅಲ್ಲ. ಮತ್ತು ಯಾಕೆ ದೇವರು ಇನ್ನೂ ಆತನನ್ನು ಉಳಿಸಿರುವುದು? ಯಾಕೆಂದರೆ ಈ ಭೂಲೋಕದಲ್ಲಿ ತನ್ನ ಮಕ್ಕಳಿದ್ದಾರಲ್ಲ, ದೇವರು ತನ್ನ ಮಕ್ಕಳಿದ್ದಾರಲ್ಲ, ಅವರಿಗೂ ಈ ಸೈತಾನಿಗೂ ಹೋರಾಟ ಇದೆ, ಯುದ್ಧ ಇದೆ. ಈ ಸೈತಾನನನ್ನು ತನ್ನ ಮಕ್ಕಳ ಮೂಲಕ ಸೋಲಿಸ್ತೀನಿ ಅಂತೇಳಿ ದೇವರು ಚಾಲೆಂಜ್ ಮಾಡಿದ್ದಾರೆ, ತನ್ನ ಮಕ್ಕಳ ಮೂಲಕ. ಮೊದಲನೇದಾಗಿ ಅವನಿಗೆ ಒಂದು ಸಮಯ ಇದೆ, ಕಾಲಾವಕಾಶ ಇದೆ. ಎಲ್ಲಿ ತನಕ ಅಂದರೆ ಯೇಸು ಕ್ರಿಸ್ತರು 2ನೇ ಆಗಮನದವರೆಗೆ ಅವನಿರ್ತಾನೆ. ಸೊ ಯೇಸು ಸ್ವಾಮಿ ಮತ್ತೆ ಬರುವವರೆಗೂ ಸೈತಾನನು ಜೀವಂತವಾಗಿರ್ತಾನೆ, ಅವನು ಭೂಲೋಕದಲ್ಲಿ ಇರ್ತಾನೆ. ಅವನೇನಪ್ಪ ಅಂದರೆ ಅವನು ಆತ್ಮ, ದುರಾತ್ಮ, ಕಣ್ಣಿಗೆ ಕಾಣಲ್ಲ. ಓಕೆ. ಅವನು ಕಣ್ಣಿಗೆ ಕಾಣಲ್ಲ. ದೇವದೂತರಲ್ಲಿ ಒಬ್ಬನು ದೇವರ ಸಿಂಹಾಸನವನ್ನು ಪಡೆದುಕೊಳ್ಬೇಕು ಎಂಬ ಕುತಂತ್ರದಿಂದ ಯುದ್ಧ ಮಾಡಿರೋದರಿಂದ ಅವನಿಗೆ ಬಂದಿರುವಂಥ ಹೆಸರು
ಸೈತಾನನು, ಪಿಶಾಚನು, ದೆವ್ವ ಅಂತ. ಓಕೆ. ದುರಾತ್ಮ ಇದ್ದಾನೆ ಅವನು. ಅವನು ಕೂಡ ಎಲ್ಲ ಕಡೆ ಇದ್ದಾನೆ. ಎಲ್ಲ ಕಡೆ ಅಂದರೆ ಮನುಷ್ಯರು ಎಲ್ಲಿರ್ತಾರೆ, ಮನುಷ್ಯರು ಎಲ್ಲಿರ್ತಾರೆ ಅಲ್ಲಿ. ಎರಡನೇದಾಗಿ ಭಕ್ತರೆಲ್ಲಿರ್ತಾರೆ, ಓಕೆ, ಭಕ್ತರಿದ್ದಂಥ ಸ್ಥಳದಲ್ಲೇ ಅವನಿರ್ತಾನೆ. ಟೋಟಲ್ ಲೋಕದಲ್ಲಿ ಎಲ್ಲರ ಹೃದಯಗಳಲ್ಲಿ ಅವನೇ ಇದ್ದಾನೆ. ಎಲ್ಲರ ಹೃದಯಗಳಲ್ಲಿ, ಮನಸ್ಸಿನಲ್ಲಿ. ಓಕೆ, ಮನಸ್ಸಿನಲ್ಲಿ ಅವನಿಗೆ ಸ್ಥಾನ ಕೊಟ್ಟಿದ್ದಾರೆ. ಇವಾಗ ದೇವರ ಮಕ್ಕಳ ಮನಸ್ಸಿನಲ್ಲಿ ಸ್ಥಾನ ಪಡ್ಕೊಳ್ಳೋದಕ್ಕೆ ಅವನು ಗರ್ಜಿಸುವ ಸಿಂಹದ ಹಾಗೆ ತಿರುಗ್ತಾ ಇದ್ದಾನೆ. ಓಕೆ. ದೇವರ ಮಕ್ಕಳಿಗೂ ಈ ಸೈತಾನನಿಗೂ ಹೋರಾಟ ನಡೀತಾ ಇರುತ್ತೆ. ದೇವರ ಮಕ್ಕಳಿದಾರಲ್ಲ, ಭಕ್ತರು, ನಿಜವಾದ ಭಕ್ತರು ಪ್ರಾರ್ಥನೆಯಲ್ಲಿ, ಆರಾಧನೆಯಲ್ಲಿ, ದೇವರ ಸೇವೆಯಲ್ಲಿ, ದೇವರ ಕಾರ್ಯಕ್ರಮಗಳೇ ಇರುವಾಗ ಇಂಥವ್ರ ಮನಸ್ಸನ್ನು ಹಾಳು ಮಾಡೋದಕ್ಕೆ, ಇಲ್ಲ ದಾರಿ ತಪ್ಪಿಸೋದಕ್ಕೆ, ಕಿರಿಕಿರಿ ಮಾಡೋದಕ್ಕೆ, ಮಾನಸಿಕವಾಗಿ ವೇದಿಸೋದಕ್ಕೆ ಅವನು ಅನೇಕ ಪ್ರಯತ್ನಗಳು ಮಾಡ್ತಾನೇ ಇರ್ತಾನೆ ಬಿಲ್ಸನ್. ಓಕೆ. ಸೊ ಸೈತಾನನು ಯೇಸು ಕ್ರಿಸ್ತನ ಎರಡನೇ ಆಗಮನದವರೆಗೂ ಕೂಡ ಭೂಮಿಯ ಮೇಲೇನೆ ಇರ್ತಾನೆ. ಖಂಡಿತವಾಗಿ ಇರ್ತಾನೆ. ಸೊ ದೇವರ ಮಕ್ಕಳಾಗಿರುವಂಥ ನಮಗೂ ಸೈತಾನನಿಗೂ ಇರುವಂಥ ಒಂದು ಹೋರಾಟ ಭೂಮಿ ಇರೋವರೆಗೂ ಇರುತ್ತೆ. ಈ ಭೂಮಿ ಇರೋ ತನಕ ಇರುತ್ತೆ. ಸೊ ಮತ್ತೆ ದೇವರಿಗೆ ಭೂಮಿ ಇರೋ ತನಕ ಅಂದರೆ ಯೇಸು ಕ್ರಿಸ್ತರ ಎರಡನೇ ಆಗಮನದಲ್ಲಿ ಬಂದಾಗ ಟೋಟಲ್ ಪಂಚಭೂತಗಳು ಏನಾಗುತ್ತೆ, ಲಯವಾಗುತ್ತೆ. ಹೌದು. ಭಕ್ತರು ಇರ್ತಾರಲ್ಲ, ನೀತಿವಂತರು, ನೀತಿವಂತರೆಲ್ಲರೂ ಕೂಡ ಪರಲೋಕಕ್ಕೆ ಹೋಗ್ತಾರೆ. ಅನೀತಿವಂತರು ಯಾತನೆ ಪಡುವಂಥ ಸ್ಥಳ ಇರುತ್ತಲ್ಲ, ನರಕ ಅಂತಾರೆ. ಪಾತಾಳ ಲೋಕದಲ್ಲಿ ನರಕ. ಈ ನರಕ ಎನ್ನುವಂಥದ್ದು ಸೈತಾನ್ಗೋಸ್ಕರ ಏರ್ಪಡಿಸಿದ್ದಾನೆ ದೇವರು. ಓಕೆ. ಮನುಷ್ಯರಿಗೆ ಅಂತ ಮಾಡಿದ್ದಲ್ಲ ಅದು ನರಕ. ಮನುಷ್ಯರಿಗೋಸ್ಕರ ನರಕವನ್ನು ಏರ್ಪಾಟ್ ಮಾಡಿಲ್ಲ ದೇವರು. ಓಕೆ. ಸೈತಾನನಿಗೆ ಅಂತ ಮಾಡಿರುವಂಥ, ಸೈತಾನನಿಗೋಸ್ಕರ ಅದನ್ನು ಏರ್ಪಾಟ್ ಮಾಡಿದ್ದಾರೆ. ಯಾರು ಸೈತಾನನ ಮಾತಿಗೆ ಒಳಪಡ್ತಾರೋ ಅವರನ್ನು ಕೂಡ ಅವನ ಜೊತೆಗೆ ಹಾಕ್ತಾರೆ. ಓಕೆ. ಸೊ ತುಂಬ ಜನ ಅಂದುಕೊಳ್ತಾರೆ ನರಕ ಎನ್ನುವುದು ತಪ್ಪು ಮಾಡಿದವರಿಗೆ ಅಥವಾ ಮನುಷ್ಯರಿಗೆ ಅಂತ ದೇವರು ಉಂಟು ಮಾಡಿದ್ದಾರೆ ಅಂಥೇಳಿ. ಮನುಷ್ಯರಿಗೋಸ್ಕರ ಅಂತೇಳಿ ಇವ್ರು ಅಂದ್ಕೊಳ್ತಾರೆ. ಮುಖ್ಯವಾದದ್ದು, ಪ್ರಾಮುಖ್ಯವಾದದ್ದು ಮೂಲಕ್ಕೆ ನಾವು ಹೋದರೆ ಸೈತಾನನಿಗೋಸ್ಕರ ಈ ನರಕವನ್ನು ಉಂಟು ಮಾಡಿದ್ದಾರೆ ದೇವರು. ಓಕೆ. ಎರಡನೇದಾಗಿ ಈ ಸೈತಾನನ ಮಾತು ಯಾರು ಕೇಳಿ ದೇವರನ್ನ ದೂರ ಮಾಡ್ಕೊಳ್ತಾರೋ ಅವ್ರಿಗೂ ಕೂಡ ಅವನಿರುವಂಥ ಸ್ಥಾನದಲ್ಲಿ ಕಳಿಸ್ತಾರೆ. ಅದೇ ಸ್ಥಳಕ್ಕೆ ಹೋಗ್ತಾರೆ. ಅದೇ ಸ್ಥಳಕ್ಕೆ. ಎಲ್ಲೇ ರೀತಿ ಮಾತು ಅಂದರೆ ಮತ್ತಾಯನ ಬರೆದ ಸುವಾರ್ತೆ 25ನೇ ಅಧ್ಯಾಯ 41ನೇ ವಚನದಲ್ಲಿ ನಾವು ಎಷ್ಟೋ ಸಾರಿ ನೋಡಿರ್ತೀವಿ. ಹೌದು. ಆ ಮಾತಲ್ಲಿರುತ್ತೆ, ಸೈತಾನನಿಗೂ ಪಿಶಾಚನಿಗೂ ಅವನ ದೂತರಿಗೂ ಸಿದ್ಧ ಮಾಡಿರೋ ಬೆಂಕಿ ಕೊಂಡಕ್ಕೆ ಹೋಗಿ ಅಂತ ಹೇಳ್ತಾರೆ. ಹಾಗಾದರೆ ನರಕ ಎನ್ನೋದು ದೇವರು ಮನುಷ್ಯರಿಗೆ ಅಥವಾ ದೇವರ ಮಕ್ಕಳಿಗೆ ಮಾಡಿದ್ದಲ್ಲ, ದೇವರು ತನ್ನ ಮಕ್ಕಳಿಗೋಸ್ಕರ ಮಾಡಿದ್ದಲ್ಲ. ಓಕೆ. ತನ್ನ ಮಕ್ಕಳಿಗೋಸ್ಕರ ಮಾಡಿದ್ದಲ್ಲ. ಮುಖ್ಯ ಉದ್ದೇಶ ತನ್ನ ಮಕ್ಕಳಿಗೋಸ್ಕರ ಅಲ್ಲ. ತನ್ನ ಮಕ್ಕಳಿಗೆ ಪರಲೋಕ ಕೊಡಬೇಕು, ತನ್ನ ಮಕ್ಕಳನ್ನು ತನ್ನ ಬಳಿಗೆ ಸೇರಿಸ್ಕೊಳ್ಬೇಕು, ಎಲ್ಲರಿಗೂ ಅದ್ಭುತವಾದಂಥ ಲೋಕ, ಪರಲೋಕ ಕೊಟ್ಟು ಅವರೆಲ್ಲರೂ ಸಂತೋಷ ಪಡುವಂಥ ರೀತಿಯಲ್ಲಿ ದೇವರು ಏರ್ಪಾಟ್ ಮಾಡಿದ್ದಾರೆ. ಎರಡನೇದಾಗಿ ಕರಿತಾ ಇದ್ದಾರೆ ಭೂಲೋಕದಲ್ಲಿ ಇದನ್ನು ಅನುಭವಿಸ್ರಿ ಅಂತ. ಕೆಲವರು ಈ ಲೋಕನೇ ಶಾಶ್ವತ ಅಂದುಕೊಂಡು ಈ ಲೋಕದಲ್ಲೇ ಸರ್ವ ಸುಖಗಳಿಗೆ ಒಳಪಟ್ಟಿದ್ದಾರೆ. ದೇವ್ರ ಬಗ್ಗೆ ವಿಚಾರ ಮಾಡುತ್ತಾ ಇಲ್ಲ. ದೇವ್ರ ಬಗ್ಗೆ, ಪರಲೋಕದ ಬಗ್ಗೆ ಪರಿಶೋಧನೆ ಇಲ್ಲ ಇವರಿಗೆ. ಓಕೆ. ಹಾಗಾದರೆ ಸೈತಾನನಿಂದ ಇಷ್ಟು ಶೋಧನೆಗಳು ಭಕ್ತರಿಗೆ, ಮುಖ್ಯವಾಗಿ ಭಕ್ತರ ಬಗ್ಗೆ ಮಾತನಾಡೋದಲ್ಲ. ಹೌದು. ಇಷ್ಟು ಶೋಧನೆಗಳು, ಇಷ್ಟು ಹಿಂಸೆಗಳು, ಕೆಲವೊಮ್ಮೆ ಪ್ರಾಣಗಳನ್ನು ಕೂಡ ಕಳ್ಕೊಳ್ಳುವಂಥ ಪರಿಸ್ಥಿತಿ ಕೂಡ ಬರ್ತಿದ್ದಾವೆ. ಹೌದು. ಮತ್ತು ಇಷ್ಟೆಲ್ಲ ಹಿಂಸೆಗಳು, ಇಷ್ಟೆಲ್ಲ ಸಂಕಟಗಳನ್ನು ದೇವರು ಇನ್ನು ಸಾಕು ಅಂತೇಳಿ ಕಾಂಪ್ರಮೈಸ್ ಆಗಿಬಿಡ್ಬೋದಲ್ಲ ಅಂಕ. ಇನ್ನು ಸಾಕು, ಸೈತಾನನಿಗೆ ಅವನಿಗೆ ಜಾಸ್ತಿ ಕೊಟ್ಟಷ್ಟು ಜಾಸ್ತಿ ಮಾಡ್ತಿದ್ದಾನೆ, ಸಮಯ ಕೊಟ್ಟಷ್ಟು ಅವನು ಜಾಸ್ತಿ ಮಾಡ್ತಿದ್ದಾನೆ, ನನ್ನ ಮಕ್ಕಳಿಗೆ ತುಂಬ ತೊಂದರೆ ಕೊಡ್ತಿದ್ದಾನೆ, ಇನ್ನು ಸಾಕು ಇವನಿಗೆ ಕಟ್ ಮಾಡೋಣ ಅಂತೇಳ್ಬಿಟ್ಟು ದೇವರು ಕಟ್ ಮಾಡಿಬಿಟ್ಟು ತನ್ನನ್ನು ನಂಬಿದಂಥ ಭಕ್ತರಿಗಾದರೂ ಸ್ವಲ್ಪ ರಿಲೀಫ್ ಕೊಡ್ಬೋದಲ್ಲ ದೇವರು. ಇಲ್ಲಿ ಒಂದು ಒಳ್ಳೆ ಪ್ರಶ್ನೆ ಕೇಳಿದ್ದೀವಿ ವಿಲ್ಸನ್ ಅಂಕಲ್. ಇವಾಗ ದೇವ್ರ ಉದ್ದೇಶ ಅದೇ, ತನ್ನ ಮಕ್ಕಳಿಗೆ ಒಂದು ಅದ್ಭುತವಾದಂಥ ನೆಮ್ಮದಿ ಸ್ಥಳ ಕೊಡಬೇಕನ್ನೋದೇ ಉದ್ದೇಶ. ಅದನ್ನು ಪಡ್ಕೊಳ್ಬೇಕಾದ್ರೆ ಈ ಸಮಯದಲ್ಲಿ ಈ ಲೋಕದಲ್ಲಿ ಶೋಧನೆಗಳು ಬರುತ್ತಂತೆ. ಹೌದು. ಶೋಧನೆಗಳು, ಯಾರು ಸೈತಾನನು ಶೋಧನೆಗಳು ಕೊಡ್ತಾನೆ, ಇಲ್ಲಾಂದರೆ ಒಂದು ರೀತಿಯಲ್ಲಿ ಹಿಂಸೆ ಕೊಡ್ತಾನೆ, ಮತ್ತೊಂದು ರೀತಿಯಲ್ಲಿ ಯಾರ ಮೂಲಕವೂ ಕೆಲವು ಆಲೋಚನೆಗಳನ್ನು ಹುಟ್ಟಿಸಿ ಕೊಲ್ಲುವಂಥ ಆಲೋಚನೆ ಕೂಡ ಕೊಡ್ತಾನೆ. ಭಕ್ತರು ಒಂದು ವೇಳೆ ಮರಣ ಹೊಂದಿದರೆ ಅವ್ರ ವಿಷಯದಲ್ಲಿ ದೇವರು ಹೇಳುವಂಥ ಮಾತೇನು ಗೊತ್ತಾ?
ಕರ್ತನ ಭಕ್ತರಾಗಿ ಮರಣ ಹೊಂದುವವರು ಧನ್ಯರು ಅಂತ ಹೇಳ್ತಾರೆ. ಹೌದು. ಆ ಧನ್ಯತೆ ಬರಬೇಕಾದ್ರೆ ಭಕ್ತಿಯಲ್ಲಿ ಇರಬೇಕು ಇವರಿಗೆ. ಓಕೆ. ಅವ್ರಿಗೆ ಲಾಸ್ ಇಲ್ಲ, ಅವರಿಗೆ ನಷ್ಟ ಏನಾಗಲ್ಲ, ಲಾಭ ಆಗುತ್ತೆ. ಓಕೆ. ಎರಡನೇದಾಗಿ ಶೋಧನೆಗಳನ್ನು ಕಷ್ಟಗಳನ್ನು ಅನುಭವಿಸುವಾಗ ಅದು ಕೂಡ ಲಾಭವಾಗುತ್ತೆ ಭಕ್ತರಿಗೆ. ದೊಡ್ಡ ಲಾಭ ಅದು. ಓಕೆ. ದೊಡ್ಡ ಲಾಭ ಅದು. ಸೈತಾನನಿಂದ ಶೋಧಿಸಲ್ಪಡೋದು ಲಾಭಕರನೇ ಅಂತ ಹೇಳ್ತೀವಿ. ಭೂಲೋಕದಲ್ಲಿ ಒಂದು ವೇಳೆ ಶೋಧನೆ ಬಂದರೆ ಆ ಶೋಧನೆಯಲ್ಲಿ ಗಟ್ಟಿಯಾಗಿ ಇವ್ರು ನಿಂತರೆ ಅದು ದೊಡ್ಡ ಲಾಭ ಅಂತ ಹೇಳ್ತಾರೆ ಪ್ರಭು. ಯಾಕೆಂದರೆ ಮತ್ತೇನು ಬರೆದ ಸುವಾರ್ತೆಯಲ್ಲಿ ಕೂಡ ಆ ಮಾತಿರುತ್ತಲ್ಲ, 5ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ ಎಷ್ಟೋ ಸಾರಿ. ನೀತಿ ನಿಮಿತ್ತವಾಗಿ ಹಿಂಸೆಗಳನ್ನು ಅಂದರೆ ದೇವರ ನಿಮಿತ್ತವಾಗಿ ನೀತಿ ನಿಮಿತ್ತವಾಗಿ ಹಿಂಸೆಗಳನ್ನು, ಬಾಧೆಗಳನ್ನು, ಶೋಧನೆಗಳನ್ನು ಅನುಭವಿಸಿದರೆ ನೀವು ಧನ್ಯರು. ಹೌದಂಕ. ಪರಲೋಕದಲ್ಲಿ ನಿಮಗೆ ಬಹಳ ಫಲ ಸಿಕ್ಕುತ್ತೆ ಅಂತೇಳಿ ಅಲ್ಲಿರುತ್ತಲ್ಲ, ಯೇಸು ಸ್ವಾಮಿ ಹೇಳಿದ್ದಾರೆ. ಅಂದರೆ ಸೈತಾನನ ಖಂಡಿತವಾಗಿ ಶೋಧನೆ ಕೊಡ್ತಾನೆ. ಓಕೆ. ಹಿಂಸೆ ಕೊಡ್ತಾನೆ. ಆಮೇಲೆ ಕಿರಿಕಿರಿ ಕೂಡ ನಡೆಯುತ್ತೆ, ಮಾನಸಿಕವಾದಂಥ ಒಂದು ಕಿರಿಕಿರಿ ಕೂಡ ನಡೆಯುತ್ತೆ. ಇವೆಲ್ಲ ಜಯಿಸಿದಾಗ ಅವರಿಗೆ ಅದ್ಭುತವಾದಂಥ ಪ್ರತಿಫಲ ಸಿಗುತ್ತೆ. ಓಕೆ. ಈ ಶೋಧನೆಗಳು ಬರುವಂಥ ಸಮಯದಲ್ಲಿ ದೇವ್ರು ನೋಡ್ತಾರೆ, ಮತ್ತೆ ಪರೀಕ್ಷೆ ನಡೀತೆ ಅಲ್ಲಿ. ಇವಾಗ ಸೈತಾನನ್ನು ಶೋಧಿಸ್ತಾನೆ. ಹೌದು ಅಂಕಲ್. ಆಮೇಲೆ ಕಷ್ಟ ಕೊಡ್ತಾ ಇರ್ತಾನೆ. ಹೌದು. ಇವರು ಭಕ್ತರು. ಭಕ್ತರಾದಾಗ ಇವಾಗ ಒಂದು ಪ್ರಶ್ನೆ ಏನಪ್ಪ ಅಂದರೆ, ಭಕ್ತರನ್ನು ಕಾಪಾಡ್ಬೋದಾಗಿತ್ತಲ್ಲ, ಎರಡನೇದಾಗಿ ಸೈತಾನನಿಗೆ ಒಳಪಡಿಸದೆ ಇಲ್ಲಾಂದರೆ ಸೈತಾನ ನಾಶ ಮಾಡ್ಬೋದಾಗಿತ್ತಲ್ಲ ಅಂತೇಳಿ ಒಂದು ಪ್ರಶ್ನೆ ಕೇಳಿದ್ರಿ. ಹೌದು ಹೌದು. ಇವಾಗ ಅವನ ಸೈತಾನನು ಶೋಧನೆ ಕೊಟ್ಟರೆ ಇವರಿಗೆ ಲಾಭ ಜಾಸ್ತಿ ಆಗುತ್ತೆ. ಪರಲೋಕದಲ್ಲಿ ಅಧಿಕ ಫಲ. ಪರಲೋಕದಲ್ಲಿ ಬಹಳ ಫಲ ಸಿಗುತ್ತೆ. ಬಹಳ ಫಲ ಸಿಗಬೇಕು, ಬಹಳ ಫಲವನ್ನು ಪಡ್ಕೊಳ್ಬೇಕಾದ್ರೆ ಭೂಲೋಕದಲ್ಲಿ ಇವರು ಶೋಧನೆಗಳು ಬಂದಾಗ, ಕಷ್ಟಗಳು ಬಂದಾಗ ದೇವ್ರಿಗೋಸ್ಕರ ನಿಂತ್ಕೊಳ್ಬೇಕು. ಓಕೆ. ನಿಂತ್ಕೊಂಡಾಗ ಅದನ್ನು ನೋಡಿ ದೇವ್ರು ಸಂತೋಷಪಟ್ಟು ಇವ್ರಿಗೋಸ್ಕರ ಪರಲೋಕದಲ್ಲಿ ಒಂದು ಪ್ರತ್ಯೇಕವಾದಂಥ ಒಂದು ಸ್ಥಾನ, ಬಹಳ ಪ್ರತಿಫಲ ಇರುತ್ತೆ. ಆ ಬಹಳ ಪ್ರತಿಫಲವನ್ನು ಪಡ್ಕೊಳ್ಬೇಕಾದ್ರೆ ಇಲ್ಲಿ ಅವನ ಮೂಲಕ ಶೋಧನೆ ಹಿಂಸೆಗಳು ಅನುಭವಿಸ್ಬೇಕು. ಓಕೆ. ದೊಡ್ಡ ಕೆಲಸ ಅಲ್ಲ. ಯಾಕೆಂದರೆ ಶೋಧನೆ ಬೇಡ, ಅವನನ್ನು ಸೈತಾನನ್ನು ತೆಗೆದಾಕು ಅಂದರೆ ದೇವರಿಗೆ ದೊಡ್ಡ ಕೆಲಸ ಅಲ್ವೇ ಅಲ್ಲ. ಓಕೆ. ಆದರೆ ಇವರಿಗೆ ಪ್ರತಿಫಲ ಸಿಗಲ್ಲಲ್ಲ. ಇವರಿಗೆ ಬಹಳ ಪ್ರತಿಫಲ ಸಿಗಬೇಕು ಅಂತಂದರೆ ಅವನು ಇರಬೇಕು. ಓಕೆ. ಶೋಧನೆ ಬರ್ತಾ ಇರಬೇಕು. ಓಕೆ. ಕಷ್ಟಗಳು ಬರ್ತಾ ಇರಬೇಕು. ಆ ಸಮಯದಲ್ಲಿ ಇವರು ನಿಂತ್ಕೊಂಡಾಗ, ಭಕ್ತಿಯಲ್ಲಿ ಇದ್ದಾಗ, ನಂಬಿಕೆಯನ್ನು ಕಾಪಾಡಿಕೊಂಡಾಗ ಅದು ಶ್ರೇಷ್ಠವಾದಂಥ ಭಕ್ತಿಯಾಗುತ್ತೆ. ಓಕೆ. ಇನ್ನೊಂದು ವಿಲ್ಸನ್ ಏನು ಗೊತ್ತಾ, ಯಾವ ಶೋಧನೆ ಇಲ್ಲ. ಇವಾಗ ಭಕ್ತರು ಅಂದ್ಕೊಳ್ಳೋಣ, ನಾವೆಲ್ಲರೂ ಭಕ್ತರು. ಓಕೆ. ನಾವೆಲ್ಲರೂ ಭಕ್ತರು, ಟೋಟಲ್ ಭೂಮಿ ಮೇಲೆ ಇದ್ದಂಥವ್ರು ಎಲ್ಲರೂ ಭಕ್ತರು. ಓಕೆ. ಯಾವ ಶೋಧನೆ ಇಲ್ಲ, ಕಿರಿಕಿರಿ ಇಲ್ಲ, ಹೊಟ್ಟೆ ತುಂಬ ಊಟ ಸಿಗ್ತಾ ಇದೆ, ಕಣ್ತುಂಬ ನಿದ್ದೆ ಬರ್ತಾ ಇದೆ, ಹೋಗಿ ದೊಡ್ಡದಾಗಿ ಕಷ್ಟ ಇಲ್ಲ, ದೇವ್ರ ಜೊತೆಯಾಗಿದ್ದಾರೆ, ಭಕ್ತಿಯಲ್ಲಿದ್ದೇವೆ, ನಾವೆಲ್ಲರೂ ಭಕ್ತಿಯಲ್ಲಿ ಇದ್ದೇವೆ ಅಂತ ನಾವು ಒಂದು ವೇಳೆ ಆ ರೀತಿ ಅಂದ್ಕೊಂಡು ಹೋದರೆ ಅದು ದೊಡ್ಡದಾಗಿ ಭಕ್ತಿ ಅಲ್ಲ ಅದು. ಓಕೆ. ದೇವರು ಎಲ್ಲವನ್ನೂ ಕೊಟ್ಟಿದ್ದಾರೆ. ಕೊಟ್ಟಂಥ ಸಮಯದಲ್ಲಿ ಕೆಲವು ಸಂದರ್ಭಗಳಲ್ಲಿ ದೇವ್ರು ತೆಗೆದಾಕ್ತಾ ಇರ್ತಾರೆ. ಓಕೆ. ತೆಗೆದುಹಾಕಿದಾಗ, ಇಲ್ಲಾಂದರೆ ಯಾವುದೋ ಒಂದು ಕಷ್ಟ ಬಂದಾಗ ಆ ಕಷ್ಟದಲ್ಲಿ ಅವ್ರು ನಿಂತ್ಕೊಳ್ತಾರಲ್ಲ, ಅವರು ಶ್ರೇಷ್ಠರಾಗ್ತಾರೆ. ಇವಾಗ ಎಲ್ಲ ಇದ್ದುಕೊಂಡು ದೇವರನ್ನ ಘನಪಡಿಸುವಂಥದ್ದು, ದೇವರನ್ನ ಆರಾಧನೆ ಮಾಡುವಂಥದ್ದು ದೊಡ್ಡ ಕೆಲಸ ಅಲ್ಲ. ಅಲ್ಲ. ಹೌದು. ಏನೂ ಇಲ್ಲದೆ ಇದ್ದಾಗ ದೇವರನ್ನ ಘನಪಡಿಸುವಂಥದ್ದು ಇದೆಯಲ್ಲ, ಅದು ಅದ್ಭುತ. ಹಾಗಾದರೆ ಅಂಕಲ್, ಇವಾಗ ದೇವರಿಂದ ಸಾಧ್ಯ, ಒಂದೇ ಒಂದು ಕ್ಷಣದಲ್ಲಿ ದೇವರು ಸೈತಾನನನ್ನು, ದೇವರಿಂದ ಸಮಸ್ತವೂ ಸಾಧ್ಯ. ಸಮಸ್ತವೂ ಸಾಧ್ಯ ಅಂದರೆ ಇವಾಗ ಸೂರ್ಯನನ್ನು ಉರಿಸ್ತಾ ಇದ್ದಾರೆ, ಮಳೆ ತರಿಸ್ತಾ ಇದ್ದಾರೆ, ಭೂಮಿ ಸುತ್ತಿಸ್ತಾ ಇದ್ದಾರೆ. ಹೌದು. ಟೋಟಲ್ ಈ ಜಗತ್ತು, ಈ ಬ್ರಹ್ಮಾಂಡ ದೇವರ ಹತೋಟಿಯಲ್ಲಿದೆ. ಎಲ್ಲ ಅವ್ರ ಮಾತು ಕೇಳುತ್ತೆ. ಆಗಿರುವಾಗ ಸೈತಾನನ್ನು ತೆಗೆದು ಯಾತನೆ ಪಡುವಂಥ ಸ್ಥಳಕ್ಕೆ ನಡೆಸ್ಬೇಕಂದ್ರೆ ದೇವ್ರಿಗೆ ದೊಡ್ಡ ಕೆಲಸ ಅಲ್ವೇ ಅಲ್ಲ. ಓಕೆ. ಮತ್ತು ದೇವರಿಗೆ ಇಷ್ಟು ಶಕ್ತನಾದಂಥ ದೇವರು ಒಂದು ಕ್ಷಣದಲ್ಲಿ ಸೈತಾನನ್ನು ನಾಶ ಮಾಡಲಿಕ್ಕೆ ಶಕ್ತನಾದಂಥ ದೇವರು ಇನ್ನೂ ಸೈತಾನನನ್ನು ಇಷ್ಟು ಶೋಧನೆಗಳಿಡೋದಕ್ಕೆ ಕಾರಣ ಎರಡು ರೀತಿ ನಾನು ಕೇಳೋದಕ್ಕೆ ಇಷ್ಟಪಡ್ತೇನೆ ಈ ಪ್ರಶ್ನೆಯನ್ನು. ದೇವರು ಅದರಿಂದ ನಮಗೇನಾದರೂ ಹೇಳ್ಕೊಡೋದಕ್ಕೆ ಪ್ರಯತ್ನಿಸ್ತಿದ್ದಾರಾ, ಅಥವಾ ನಮ್ಮನ್ನು ಶೋಧನೆಗಳಲ್ಲಿ ಇಟ್ಟು ಸಂತೋಷ ಪಡ್ತಿದ್ದಾರೆ ಏನಾದರೂ ದೇವರು? ಅಂದರೆ ಸೈತಾನನು ನಮ್ಮನ್ನು ಶೋಧಿಸಿದಾಗ ನಾವು ಒಂದು ದೇವರನ್ನು ದೂಷಿಸ್ತೇವೆ,
ಮನುಷ್ಯರಾಗಿ, ಅಥವಾ ಭಕ್ತಿಯಲ್ಲಿ ವೃದ್ಧಿ ಆಗ್ತೇವೆ, ಏನೋ ಒಂದು ವಿಷಯ ಕಲ್ತ್ಕೊಳ್ತೇವೆ. ಇವೆರಡರಲ್ಲಿ ಏನೋ ಒಂದು ನಡೆಯುತ್ತೆ. ಬಟ್ ಹೆಚ್ಚಾಗಿ ನಡೆಯುವಂಥದ್ದು ಏನಂತಂದ್ರೆ ದೇವರನ್ನ ದೂಷಿಸೋದೆ. ಕಲ್ತ್ಕೊಳ್ಳೋದು ಕಡಿಮೆ. ಹೌದು, ದೇವರೇ ಇದರಲ್ಲಿ ನನ್ನನ್ನು ಕಾಪಾಡು ಅಂತ ದೇವ್ರ ಹತ್ರ ಬಂದು ಗೋಜಾಡೋದು ಕಡಿಮೆ, ಪ್ರಶ್ನಿಸೋದು ಜಾಸ್ತಿ. ಸೊ ಇವಾಗ ಶೋಧನೆಗಳು ಬರ್ತಿದೆ ಅಂತಂದ್ರೆ ಅದನ್ನ ನಾವು ಹೇಗೆ ಆಕ್ಸೆಪ್ಟ್ ಮಾಡಬೇಕು, ಹೇಗೆ ಅದನ್ನ ಸ್ವೀಕರಿಸ್ಬೇಕು ಅಂಕಲ್? ದೇವ್ರನ್ನ ನಾವು ದೂಷಿಸಬೇಕಾ, ಅಥವಾ ದೇವರು ಏನೋ ನನಗೆ ಹೇಳ್ಕೊಡ್ತಿದ್ದಾರೆ ಅದನ್ನ ನಾನು ಗಮನಿಸಬೇಕಂತ ಅದನ್ನ ಅರ್ಥ ಮಾಡ್ಕೋಬೇಕಾ? ಇವಾಗ ದೇವರು ಯೇಸು ಕ್ರಿಸ್ತರ ಮೂಲಕ ಒಂದು ಮಾತು ಹೇಳ್ತಾರೆ, ನಿನಗೆ ಉಸಿರನ್ನು ಜೀವಿತವನ್ನು ಕೊಟ್ಟಂಥ ದೇವರನ್ನು ಪೂರ್ಣ ಹೃದಯದಿಂದ, ಪೂರ್ಣ ಆತ್ಮದಿಂದ, ಶಕ್ತಿಯಿಂದ ದೇವರನ್ನು ನೀನು ಪ್ರೀತಿಸಬೇಕು, ಆರಾಧಿಸ್ಬೇಕಂತ ಹೇಳ್ತಾರೆ. ಹೌದು, ದೇವರು ಈ ರೀತಿ ಎದುರು ನೋಡ್ತಾ ಇದ್ದಾರೆ. ಇವಾಗ ದೇವರನ್ನ ಪೂರ್ಣ ಹೃದಯದಿಂದ, ಆತ್ಮದಿಂದ, ಶಕ್ತಿಯಿಂದ ನಾವು ಸಂಪೂರ್ಣವಾಗಿ ಪ್ರೀತಿಸಬೇಕಾದ್ರೆ ಈ ಸೈತಾನನ ಮೂಲಕ ಶೋಧನೆಗಳು ಸ್ಟಾರ್ಟ್ ಆಗುತ್ತೆ. ಹೌದು, ಸೈತಾನ ಮೂಲಕ ಏನಾಗುತ್ತೆ ಅಂದರೆ ಶೋಧನೆಗಳು ಸ್ಟಾರ್ಟ್ ಆಗುತ್ತೆ. ಹೌದು, ಈ ಸಂದರ್ಭದಲ್ಲಿ ದೇವರು ಗಮನಿಸ್ತಾನೆ. ಇವಾಗ ನಾನು ಪೂರ್ಣ ಹೃದಯದಿಂದ, ಆತ್ಮದಿಂದ ನಾನು ಪೂಜಿಸ್ತೀನಿ, ದೇವರನ್ನ ಘನಪಡಿಸ್ತೀನಿ ಅಂತೇಳಿ ಎಲ್ಲರ ಬಳಿಯಲ್ಲಿ ನಾವು ಮಾತಾಡ್ತಾ ಇರ್ತೀವಿ, ಎಲ್ಲರ ಬಳಿಯಲ್ಲಿ ನಾವು ಹೇಳ್ಕೊಳ್ತಾ ಇರ್ತೀವಿ. ಅದು ನಿಜ ಜೀವನದಲ್ಲಿ ನಡಿಬೇಕಾದ್ರೆ, ನಿಜ ಜೀವನದಲ್ಲಿ ನಾವು ದೇವರನ್ನು ಪ್ರೀತಿಸ್ತಾ ಇದ್ದೀವಾ ಇಲ್ವಾ, ಘನಪಡಿಸ್ತಾ ಇದ್ದೀವಾ ಇಲ್ವಾ, ಅಥವಾ ದೇವರನ್ನು ಕೊಂಡಾಡ್ತಾ ಇದ್ದೀವಾ ಇಲ್ವಾ, ದೇವರ ಸೇವೆ ನಿಜ ಜೀವನದಲ್ಲಿ ನಿಜವಾಗ್ಲೂ ನಾವು ಮಾಡೋದಕ್ಕೆ ಸಿದ್ಧವಾಗಿದ್ದೀವಾ ಇಲ್ವಾ ಅಂತೇಳಿ ದೇವರು ಪರೀಕ್ಷೆ ಇಡ್ತಾರೆ. ದೇವರು ಪರೀಕ್ಷೆ ಮಾಡ್ತಾರೆ. ಪರೀಕ್ಷೆ ಮಾಡಿದಾಗ ಸೈತಾನನಿಗೆ ಅವರೇ ಅನುಮತಿ ಕೊಡ್ತಾರೆ. ಸೈತಾನ್ ಇದ್ದಾನಲ್ಲ, ದೇವರು ಸೈಲೆಂಟ್ ಆಗ್ತಾರೆ, ಸೈತಾನ್ ಎಂಟ್ರಿ ಆಗ್ತಾನೆ. ಸೈತಾನ್ ಎಂಟ್ರಿ ಆದಾಗ ಅವಾಗ ಇಲ್ಲಿ ಶೋಧನೆ ಸ್ಟಾರ್ಟ್ ಆಗುತ್ತೆ. ಅವಾಗ ಈ ಸಮಯದಲ್ಲಿ ದೇವ್ರು ಗಮನಿಸ್ತಾರೆ. ಅಂದರೆ ಭಕ್ತಿಯಿಂದ ಯಥಾರ್ಥವಾಗಿ ಕಷ್ಟದಲ್ಲಿದ್ದಾಗಲೂ ಕೂಡ ಯಥಾರ್ಥವಾಗಿ ಘನಪಡಿಸಿದಾಗ ದೇವರು ಸಂತೋಷ ಪಡ್ತಾರೆ. ನೀವು ಹೇಳಿದಂಥ ಈ ಮಾತಿಗೆ ಸರಿಯಾಗಿ ಯೋಬನ ಜೀವನ ನಾವು ತೆಗೆದುಕೊಳ್ಳಬಹುದಾ? ಯೋಬನ ಬಗ್ಗೆ ಖಂಡಿತವಾಗಿ ನಾವು ವಿಚಾರ ಮಾಡಲೇಬೇಕಾಗತ್ತೆ. ಯಾಕೆಂದರೆ ಆತನಿಗೆ ಬಂದಿರುವಂಥದ್ದು ನಿಜವಾದ ಭಕ್ತಿ, ನಿಜವಾದ ನಂಬಿಕೆ, ನಿಜವಾದ ಪ್ರೀತಿ ಅನ್ನೋದು ಆತನಲ್ಲಿ ಕಾಣುತ್ತೆ. ಇವಾಗ ಆಸ್ತಿ ಎಲ್ಲ ಕೂಡ ಹೊರಟೋಗುತ್ತೆ. ಹೌದಂಗ. ಎರಡನೇದಾಗಿ ಮಕ್ಕಳು ಕೂಡ ಸತ್ತೋಗ್ತಾರೆ. ಮೂರನೇದಾಗಿ ರೋಗನೂ ಬರುತ್ತೆ. ಇವಾಗ ನಮ್ಮಲ್ಲಿ ಇರುವಂಥ ಆಸ್ತಿ ಒಂದು 1 ಕೋಟಿ ಆಸ್ತಿ ಇದೆ ಅಂತೇಳಿ, ಒಂದು 50 ಲಕ್ಷ ಖಾಲಿ ಆಯಿತು ಏನೋ ಒಂದು. ಅವಾಗ ಮೊಟ್ಟ ಮೊದಲು ಯಾರ ಮೇಲೆ ನಾವು ಹೋಗ್ತೀವಿ? ದೇವರೇ, ನಾನು ನಿಮ್ಮನ್ನು ನಂಬಿದ್ದೀನಲ್ಲ, ಏನು ಈ ಥರ ಲಾಸ್ ಆಯ್ತಲ್ಲ ಅಂತೇಳಿ ದೇವ್ರ ಮೇಲೆ ಇವರು ರೇಗಾಡ್ತಾ ಇರ್ತಾರೆ. ಹೌದಂಕ. ಯೋಬನಾಗಿ ಮಾಡಿಲ್ಲಲ್ಲ, ಪೂರ್ತಿ ಆಸ್ತಿ ಎಲ್ಲ ಹೊರಟೋಗುತ್ತೆ. ಎರಡನೇದಾಗಿ ಮಕ್ಕಳೆಲ್ಲರನ್ನ ಕಳ್ಕೊಳ್ತಾನೆ. ಹೌದಲ್ವಾ? ಹೌದು. ಮಕ್ಕಳೆಲ್ಲರನ್ನ ಕಳ್ಕೊಳ್ತಾನೆ, ಆಸ್ತಿ ಹೋಗುತ್ತೆ. ಏನು ಹೇಳಿದ್ರು? ದೇವ್ರು ಕೊಟ್ಟರು, ಯೋಬನ್ ಹೇಳಿದಂತ ಮಾತು. ದೇವ್ರು ಕೊಟ್ಟರು, ದೇವ್ರು ತಗೊಂಡ್ರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಅಂತ ಹೇಳಿದ್ರು. ಹೌದಂಗ. ಎಲ್ಲ ಕಳ್ಕೊಂಡಾಗ ಆ ಮಾತು ಯಾರಾದರೂ ಹೇಳ್ತಾರ? ಇಲ್ಲ. ಒಂದು ರೀತಿಯಲ್ಲಿ ಪೂರ್ತಿ ಆಸ್ತಿ ನಷ್ಟ ಆಗಿದೆಯಲ್ಲ. ಎರಡನೇ ರೀತಿಯಲ್ಲಿ 10 ಮಂದಿ ಮಕ್ಕಳು ಒಮ್ಮಿಗೆ ಹೋಗಿದಾರಲ್ಲ. ಏನೋ ಅದರಲ್ಲಿ 4 ಮಂದಿ ಸತ್ತೋದ್ರು, 6 ಜನ ಉಳ್ಕೊಂಡಿದ್ದಾರೆ ಅಂತಂದರೆ ಅದರಲ್ಲಿ ಕೂಡ ಏನಾದರೂ ನೋಡ್ಬೋದಾಗಿತ್ತು. ಹೌದು ಹೌದು. ಸಂಪೂರ್ಣ 10 ಮಂದಿ ಸತ್ತೋದ್ರು, ಆಮೇಲೆ ಆಸ್ತಿ ಎಲ್ಲ ಕೂಡ ಲಾಸ್ ಆಯಿತು. ಆ ಸಮಯದಲ್ಲಿ ಬಟ್ಟೆಗಳನ್ನು ಹರಿದುಕೊಂಡು ದೇವ್ರು ಕೊಟ್ಟ, ದೇವ್ರು ತಗೊಂಡೋದ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಎನ್ನುವಂಥ ಮಾತು ಯೋಬನ್ ಮಾತಾಡ್ತಾರೆ ಅವ್ರ ಭಕ್ತರು. ಅವರ ಇತಿಹಾಸವನ್ನು ನಾವು ಓದ್ತೀವಿ, ಧ್ಯಾನಿಸ್ತೀವಿ, ಆದರೆ ನಾವು ಅವ್ರ ಥರ ಮಾತಾಡೋಕ್ಕಾಗತ್ತಾ? ಕಷ್ಟ. ಅವ್ರ ಥರ ಮಾತಾಡಿದಾಗಲೇ ನಾವು ನಿಜವಾದ ಭಕ್ತರಾಗಿ ನಾವು ನಿಲ್ತೀವಿ. ಅವರ ಅಂದರೆ ಆ ನಿರ್ಣಯದಲ್ಲಿ, ಅಂದರೆ ದೇವರ ವಿಷಯದಲ್ಲಿ ಸಂಪೂರ್ಣವಾದಂಥ ಒಂದು ಭಕ್ತಿ ಇದು. ಅಲ್ಲಿ ಕೂಡ ಶೋಧನೆ ನಡೆದಿದೆ. ಅಲ್ಲಿ ಸೈತಾನನು ಬಂದಿದ್ದಾನೆ, ಅಂದರೆ ದೇವರ ಮೂಲಕ ಅನುಮತಿ ಪಡೆದುಕೊಂಡು ಬಂದಿದ್ದಾನೆ. ಲೋಕದಲ್ಲಿ ಜನ ಇದ್ದಾರಲ್ಲ, ಅವ್ರ ಬಳಿಯಲ್ಲಿ ಸೈತಾನ ಹೋಗ್ಬೇಕಾದ್ರೆ ದೊಡ್ಡ ಕೆಲಸ ಇಲ್ಲ, ಹೋಗ್ತಾನೆ ಅವನು. ದೇವರ ಭಕ್ತರಿರ್ತಾರಲ್ಲ, ಭಕ್ತರ ಬಳಿಯಲ್ಲಿ ಬರಬೇಕಾದ್ರೆ ದೇವರ ಅನುಮತಿ ಇರುತ್ತೆ, ಪರ್ಮಿಷನ್ ತಗೋಬೇಕು ಖಂಡಿತವಾಗಿ. ಯಾಕಂದರೆ ಚಿಕ್ಕ ವಯಸ್ಸಲ್ಲಿ ಪ್ರಾರಂಭದಲ್ಲಿ ಬೈಬಲ್ ಓದೋದಕ್ಕೆ ಶುರು ಮಾಡಿದಾಗ ಅಂಕಲ್, ಯೋಬನ ಗ್ರಂಥದ ಮೊದಲು 2 ಅಧ್ಯಾಯಗಳನ್ನು ಓದಬೇಕಾದ್ರೆ ಸೈತಾನನು ದೇವರ ಹತ್ರ ಹೋಗ್ತಾರೆ ಮಾತಾಡಲಿಕ್ಕೆ, ಒಂದು ಮೀಟಿಂಗ್ ಥರ ಏರ್ಪಾಟ್ ಮಾಡಿದಾಗ ನೋಡ್ತೀವಿ. ಅಲ್ಲಿ ದೇವರೇ ಕೇಳ್ತಾರೆ, ನನ್ನ ಭಕ್ತನಾದಂಥ ಯೋಬನ ಬಗ್ಗೆ ನೀನು ಯೋಚನೆ ಮಾಡಿದ್ಯಾ? ನಿಜ, ಹೌದು. ಕೇಳೋದಲ್ಲಿ ತಪ್ಪಲ್ಲ,
ಕೇಳಿದ ಮೇಲೆ ನೀನು ಆತನಿಗೆ ರಕ್ಷಣೆಯನ್ನು ಕೊಟ್ಟಿದ್ಯಾ, ಎಲ್ಲ ಕ್ಷೇಮವಾಗಿ ಇಟ್ಟಿದ್ಯಾ, ನೀನು ಬೇಳಿ ಹಾಕಿದ್ಯಾ ಆತನ ಸುತ್ತಲೂ, ನಾನು ಏನು ಮಾಡಲಿಕ್ಕಾಗತ್ತೆ ಅಂದಾಗ ಅವಾಗ ದೇವರು ಹೇಳ್ತಾರೆ, ನೀನು ಚೆಕ್ ಮಾಡ್ಬೇಕಂತಂದ್ರೆ ಮಾಡ್ಕೋ, ನಾನು ಎಲ್ಲ ತೆಗೆದು ಬಿಡ್ತೇನೆ, ಆದರೆ ನನ್ನ ಭಕ್ತನ ಯೋಬನ ಮಾತ್ರ ಭಕ್ತಿ ಬಿಡಲ್ಲ ಅಂತೇಳಿ ಚಾಲೆಂಜ್ ಮಾಡ್ತಾರೆ ದೇವರು. ನಿಜ ಅದು. ಅವಾಗ ಸೈತಾನನ ಹೇಳುವಂಥ ಮಾತು, ನಾನು ನಿನ್ನಿಂದ ಯೋಬನನ್ನು ತೊಲಗಿಸ್ತೇನೆ, ನಿನ್ನ ಭಕ್ತಿಯಲ್ಲಿ ಇಳಿಸಲ್ಲ. ನಿಜ ನಿಜ. ಯೋಬನ ಮೂಲಕ ನಿಂದನೆ ಬರುವಂತೆ ನಾನು ಮಾಡ್ತೀನಿ, ಯೋಬನೇ ನಿನ್ನನ್ನು ದೂಷಿಸೋ ಥರ ನಾನು ಮಾಡಿಸ್ತೀನಿ. ಹೌದು, ಆ ಮಾತು ದೇವರ ಬಳಿಯಲ್ಲಿ ಸೈತಾನನ ಬಂದು ಮಾತಾಡ್ತಾನೆ. ಹೌದು, ಇಮಿಡಿಯೇಟ್ ಆಗಿ ಆಸ್ತಿ ಹೋಗುತ್ತೆ, ಮಕ್ಕಳು ಸತ್ತೋಗ್ತಾರೆ, ದೇಹ ಹಾಳಾಗತ್ತೆ, ನಿಜ, ಇಷ್ಟೆಲ್ಲ ಆಗತ್ತೆ. ಪ್ರಾರಂಭದಲ್ಲಿ ಇದೆಲ್ಲ ಮೊದಲನೇ ಅಧ್ಯಾಯ ಓದಿದ ತಕ್ಷಣ ಅನಿಸ್ತಿತ್ತು, ಯಾಕೆ ದೇವ್ರು ಯಾಕೆ ಕೇಳಬೇಕು ಸೈತಾನನನ್ನ? ದೇವ್ರು ಕೇಳಿದಕ್ಕೆ ತಾನೇ ಇದೆಲ್ಲ ಆಗಿದ್ದು. ಯಾಕಂದ್ರೆ ಸೈತಾನನ ಹೋಗ್ಬಿಟ್ಟು ಡೈರೆಕ್ಟಾಗಿ ಕೇಳಿಲ್ಲ ದೇವ್ರನ್ನ, ದೇವ್ರು ನನಗೆ ಯೋಬನನ್ನ ಶೋಧಿಸ್ತೇನೆ, ನನಗೆ ಪರ್ಮಿಷನ್ ಕೊಡು ಅಂತೇಳಿ. ದೇವರೇ ಕೇಳ್ತಿದ್ದಾರೆ ಸೈತಾನನನ್ನ, ನೀನು ನನ್ನ ಭಕ್ತನಾದಂಥ ಯೋಬನ ಬಗ್ಗೆ ಯೋಚನೆ ಮಾಡಿದ್ಯಾ ಅಂತೇಳಿ. ಅವಾಗ ಸೈತಾನೇನಿಲ್ಲ, ನೀನು ಪರ್ಮಿಷನ್ ಕೊಟ್ಟರೆ ನಾನು ಚೆಕ್ ಮಾಡ್ತೀನಿ, ನಾನು ಟೆಸ್ಟ್ ಮಾಡ್ತೀನಿ ಅಂತ. ಆಯಿತು, ತಗೋ ಪರ್ಮಿಷನ್, ನೀನು ಏನಾದರೂ ಮಾಡ್ಕೋ, ಪ್ರಾಣವನ್ನು ಮಾತ್ರ ಮುಟ್ಟಬಾರದು ಅಂತ ಒಂದು ಕಂಡೀಷನ್ ದೇವರು ಇಡ್ತಾರೆ. ಸೊ ದೇವರು ಇಲ್ಲಿ ಆ ಸಂದರ್ಭ ಓದಬೇಕಾದ್ರೆ ಇವಾಗ ಅನಿಸುತ್ತೆ, ಅಲ್ಲಿ ಸೈತಾನನ್ನ ಯಾವ ಒಂದು ವೆಪನ್ ಥರ ಯೂಸ್ ಮಾಡ್ಕೊಳ್ತಿದ್ದಾರೆ, ಒಂದು ಪರಿಕರ ಥರ, ಹೌದು, ಒಂದು ಯೂಸ್ ಮಾಡುವಂಥ ಒಂದು ಮೆಟೀರಿಯಲ್ ಥರ ಅಲ್ಲಿ ಯೂಸ್ ಮಾಡ್ಕೊಳ್ತಿದ್ದಾರೆ. ನಿಜ ನಿಜ. ಇನ್ನೊಂದು ಅಲ್ಲಿ ಏನಪ್ಪ ಅಂದರೆ, ದೇವರನ್ನ ನಂಬಿರುವಂಥ ಭಕ್ತರು ಪ್ರಪಂಚದಲ್ಲಿ ಎಷ್ಟು ಪ್ರೀತಿಸ್ತಾ ಇದ್ದಾರೆ ಎನ್ನುವುದಕ್ಕೆ ಅಲ್ಲಿ ಯೋಬನನ್ನು ಒಂದು ಟೆಸ್ಟ್ ಮಾಡೋದಕ್ಕೆ ಇವನಿಗೆ ಅನುಮತಿ ಕೊಡುವಂಥದ್ದು ನೋಡ್ತೀವಿ. ಯಾಕೆಂದರೆ ಅಲ್ಲಿ ಆ ರೀತಿ ಪರೀಕ್ಷೆ ಮಾಡಿರುವುದರಿಂದ ಯೋಬನ ಒಂದು ಇತಿಹಾಸ ಟೋಟಲ್ ಪ್ರಪಂಚ ಮಾತಾಡ್ಕೊಳ್ಳುತ್ತೆ ಈ ದಿನದಲ್ಲಿ. ನಿಜ, ಹೌದಲ್ವಾ? ಆ ಘಟನೆ ನಡೆದಿಲ್ಲ ಅಂದರೆ ಓಕೆ, ಸೈತಾನನಿಗೆ ಅನುಮತಿ ಕೊಟ್ಟಿಲ್ಲ ಅಂತೇಳಿ ಈ ಘಟನೆ ನಾವು ಮಾತಾಡ್ತಾ ಇರಲಿಲ್ಲ, ಇವತ್ತು ಇಲ್ಲ ಮಾತಾಡ್ತಿರ್ಲಿಲ್ಲ, ಸಾಧ್ಯನೇ ಇಲ್ಲ. ಯಾಕೆಂದರೆ ಯೋಬನ್ ತನ್ನ ಪಾಡಿಗೆ ತಾನು ಭಕ್ತನಾಗಿರ್ತಾನೆ, ದೇವ್ರನ್ನ ಕೊಂಡಾಡ್ತಾನೆ, ಸಂತೋಷವಾಗಿ ಹೋಗ್ತಾನೆ, ದೊಡ್ಡದಾಗಿ ಮಾತಾಡ್ಕೊಳ್ಳುವಂಥ ವಿಷಯಗಳೇನಿಲ್ಲ. ಇವತ್ತು ನೀವು ಪ್ರಪಂಚದಲ್ಲಿ ಕ್ರೈಸ್ತರೆಲ್ಲರೂ ಕೂಡ ಯೋಬನ ಇತಿಹಾಸವನ್ನು ಕುರಿತು ಮಾತಾಡ್ತಾ ಇದ್ದಾರಂದರೆ, ಯೋಬನು ತ್ಯಾಗ ಮಾಡಿರೋದರಿಂದ, ಯೋಬನು ದೇವ್ರಿಗೋಸ್ಕರ ನಿಂತ್ಕೊಂಡಿರೋದರಿಂದ. ದೇವರು ಕೂಡ ಸೈತಾನ್ ಕೇಳುವಂಥದ್ದು ಏನಪ್ಪ ಅಂದರೆ, ನನ್ನ ಭಕ್ತನಾದ ಯೋಬನನ್ನು ನೋಡಿದೀಯಾ ಅಂತ. ಯಾಕೆ ಕೇಳಬೇಕು ಅಂತ ಒಂದು ಸಾರಿ ಇದು ಪ್ರಶ್ನೆ ಬರುತ್ತೆ. ಆದರೆ ಯಾಕೆ ಕೇಳಬೇಕಾಗಿತ್ತು ಅನ್ನೋದು ಒಂದು ಪ್ರಶ್ನೆ ಬರುತ್ತೆ. ಜಗತ್ತುಂಟಾಗಲಾರ್ದು ಮುಂಚಿತವಾಗಿ ಸೈತಾನನು ದೇವರೊಟ್ಟಿಗೆ ಸವಾಲು ಮಾಡಿದ್ದಾನೆ. ಓಕೆ, ಭೂಮಿಯ ಮೇಲೆ ಒಬ್ಬರು ಕೂಡ ನಿನ್ನನ್ನು ನಂಬದಂತೆ ನಾನು ಮಾಡ್ತೀನಿ ಅಂತ. ಈ ಭೂಮಿಯ ಮೇಲೆ ಎಲ್ಲರನ್ನ ತಪ್ಪು ಮಾಡುವ ಹಾಗೆ ಮಾಡ್ತೀನಿ, ನಿನ್ನ ಬಳಿಗೆ ಒಬ್ಬರು ಕೂಡ ಬರಲ್ಲ, ಎಲ್ಲರೂ ನನ್ನ ಹತೋಟಿಯಲ್ಲಿ ನಾನು ಸೇರಿಸ್ಕೊಳ್ತೀನಿ ಅಂತ ಸವಾಲು ಮಾಡಿದ್ದಾನೆ. ಓಕೆ, ಅದಕ್ಕೆ ಈ ಯೋಬನ್ ನೋಡಿದಾಗ ಅವನು ಕಾಣ್ತಾನಲ್ಲ, ಏನು ಹೇಳಿದೀಯಲ್ಲ, ಒಬ್ಬರು ಕೂಡ ಇಲ್ಲದಂತೆ ಮಾಡ್ತೀನಿ ಅಂತ ಹೇಳಿದೆಯಲ್ಲ, ನನ್ನ ಮಗನ ನೋಡು ಯೋಬನ್ ನೋಡು, ಎಷ್ಟು ಅದ್ಭುತವಾದಂಥ ಭಕ್ತನು, ಅಂಥ ಭಕ್ತನು ಒಬ್ಬನು ಕೂಡ ಇರಲ್ಲ. ಅದ್ಭುತವಾದ, ನೀನೇನು ಹೇಳಿದೀಯ, ಒಬ್ಬನು ಕೂಡ ಇಲ್ಲದಂತೆ ಮಾಡ್ತೀನಿ, ಎಲ್ಲರನ್ನ ನನ್ನ ಹತೋಟಿಯಲ್ಲಿ ತೊಗೊಳ್ತೀನಿ, ನಾಶ ಮಾಡ್ತೀನಿ, ನರಕಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತೇಳಿ ನನ್ನೊಟ್ಟಿಗೆ ಸವಾಲು ಮಾಡಿದೆಯಲ್ಲ, ನನ್ನ ಮಗನನ್ನು ನೋಡು ಅಂತ ಹೇಳಿ ದೇವರು ಸಂತೋಷ ಪಡ್ತಾರೆ. ಓಕೆ, ಅಲ್ಲಿ ಆ ರೀತಿ ನಡೆಯುತ್ತೆ. ಸೊ ಹಾಗಾದರೆ ದೇವರು ಭಕ್ತರನ್ನು, ಐ ಮೀನ್ ಒಂದು ವೇಳೆ ಭಕ್ತರನ್ನು ಶೋಧಿಸುವಂಥ ಸಮಯ ಬಂದಾಗ ದೇವರು ಸರಿ ಪರ್ಮಿಷನ್ ಕೊಟ್ಬಿಡ್ತಾರ ಅಂತ, ನೀನು ಶೋಧಿಸ್ಬೋದು ಅಂಥೇಳಿ ಸೈತಾನನಿಗೆ? ಕೆಲವರಿಗೆ ಕೊಟ್ಟಿದ್ದಾರೆ ಆ ಥರ. ಹೌದು, ಕೊಟ್ಟಿದ್ದಾರೆ. ಇವಾಗ ಆದಿಕಾಂಡದಲ್ಲಿ ಕೂಡ ನೋಡುವಾಗ ಅದು ಏದೇನು ತೋಟ, ಹೌದು, ದೇವರಿದ್ದಂಥ ತೋಟ, ಹೌದು, ಅವ್ರ ಜೊತೆಗೆ ದೇವರೇ ಇದ್ದಾರೆ, ನಿಜ. ಮತ್ತು ಅಲ್ಲಿ ಸೈತಾನ್ ಬರಬೇಕಾದ್ರೆ ಅಲ್ಲಿ ಕೂಡ ಅನುಮತಿ ಕೊಟ್ಟ ಹಾಗೆ ತಾನೆ. ಹೌದು, ಇವಾಗ ಇವ್ರು ನಿಲ್ಬೇಕಾಗಿತ್ತು, ಇವ್ರಿಗೆ ಆಲ್ರೆಡಿ ಕ್ಲೂ ಕೊಟ್ಟಿದ್ದಾರೆ. ಆದಾಮನಿಗೂ ಅವಳಿಗೂ ಕ್ಲೂ ಕೊಟ್ಟಿದ್ದಾರೆ, ನೋಡಿಪ್ಪ ಎಲ್ಲ ತಿನ್ನಿ, ಏದೇನು ತೋಟದಲ್ಲಿ ಒಂದು ಒಳ್ಳೆದರ ಕೆಟ್ಟದರ ಅರಿವು ಹುಟ್ಟಿಸುವಂಥ ಹಣ್ಣಿನ ಮರ ಹಾಕಿದ್ದೀನಲ್ಲ, ಅದ್ರ ತಂಟೆಗೆ ಹೋಗ್ಬೇಡಿ ಅಂತ ಒಂದು ಕ್ಲೂ ಕೊಟ್ಟಿದ್ದಾರೆ. ಒಂದು ವೇಳೆ ತಿಂದರೆ ಸತ್ತು ಹೋಗ್ತೀರಿ ಅಂತೇಳಿ. ಹೌದೌದು. ಇದು ಕೊಟ್ಟ ಮೇಲೆ ಸೈತಾನ್ಗೆ ಅನುಮತಿ ಕೊಡ್ತಾರೆ. ಅವ್ರ ಭಕ್ತರವರು ಪ್ರಾರಂಭದಲ್ಲಿ ಏನಪ್ಪ ಅಂದರೆ ಒಳ್ಳೆ ಭಕ್ತರು, ದೇವರ ಧ್ಯಾನದಲ್ಲಿದ್ದವರು, ದೇವರು ಬಿಟ್ಟರೆ ಬೇರೆ ಪ್ರಪಂಚ ಗೊತ್ತಿಲ್ಲ ಅವರಿಗೆ. ಅಂಥ ಸಮಯದಲ್ಲಿ ಇವನು ಬಂದಾಗ ಮೊದಲನೇದಾಗಿ ಆದಮನ ಬಳಿಯಲ್ಲಿ ಸೈತಾನ್ ಬಂದಿದ್ದಾನೆ. ಸೈತಾನ್ಗೆ ಆದಮನ ಏನು ಉತ್ತರ ಕೊಡಬೇಕು ಕೊಟ್ಟು ಕಳಿಸ್ಕೊಟ್ಟಿದ್ದಾನೆ.
ನೆಕ್ಸ್ಟು ಅವಳ ಬಳಿಯಲ್ಲಿ ಬಂದಾಗ ಅವಳು ಸಿಕ್ಕಾಕೊಳ್ತಾಳೆ, ಅವನ ಮಾತಿಗೆ ಮೋಸ ಹೋಗ್ತಾಳೆ. ಅದ್ರ ಮೂಲಕ ಕೂಡ ಪ್ರಪಂಚಕ್ಕೊಂದು ಪಾಠ. ಅವಳು ಅಂದ ಮೇಲೆ ಸ್ತ್ರೀಗಳು ತಾಯಿ ಹುಷಾರಾಗಿರಿ, ಅಂದರೆ ಬೇಗ ಮೋಸ ಹೋಗ್ತಾ ಇರ್ತಾಳೆ ಅಂತ ಅದನ್ನು ಒಂದು ಸೂಚನೆ ಕೊಟ್ಟಿದ್ದಾರೆ ದೇವರು. ಓಕೆ, ಅದನ್ನು ಕೂಡ ನೋಡ್ಕೋಬೇಕು. ಯಾಕೆಂದರೆ ಇಲ್ಲಿ ಸೈತಾನನ ಇಲ್ಲಿ ಕೆಲಸ ನಡೆದಿಲ್ಲ ಅಂದರೆ ಅವನ ಕೆಲಸ ಅವ್ರ ಮನೆಯಲ್ಲಿ ತನ್ನ ಹೆಂಡತಿಯನ್ನು, ಇಲ್ಲಾಂದರೆ ಮನೆಯಲ್ಲಿ ಯಾರಿರ್ತಾರೋ ಅವ್ರ ಮೂಲಕ ಆದರೂ ಅವನು ಪ್ರಯತ್ನ ಮಾಡ್ತಾನೆ. ಒಟ್ಟಿನಲ್ಲಿ ಸಿಗಾಕ್ಸೋದಕ್ಕೆ ಅವನು ಕುತಂತ್ರ ಮಾಡ್ತಾನೆ. ಅವನು ಸೊ ಬಲಹೀನರು ಯಾರು ಇರ್ತಾರೆ ಅಲ್ಲಿ ಹೋಗ್ತಾನೆ. ಓಕೆ. ಎರಡನೇದಾಗಿ ಭಕ್ತರಲ್ಲಿ ಕೂಡ ಕೆಲವು ಬಲಹೀನತೆ ಇರುತ್ತೆ, ಅದನ್ನು ಕೂಡ ಅವನು ಕ್ಯಾಚ್ ಮಾಡ್ತಾನೆ. ಭಕ್ತರಲ್ಲಿ ಇವಾಗ ಭಕ್ತರಿದ್ದಾನೆ ತಿಳ್ಕೊ, ಇವನು ಏನು ಕೋರಿಕೆಗಳಿರ್ಬೋದು, ಯಾಕಂದರೆ ಹೃದಯ ಅವನು ಕೂಡ ನೋಡ್ತಾ ಇರ್ತಾನಲ್ಲ ಹೊರಗಡೆ, ಅವನು ಕೂಡ ಕೆಲವು ನೋಡ್ತಾ ಇರ್ತಾನೆ ನಮ್ಮನ್ನು. ಹಣದ ಬಗ್ಗೆ ಏನಾದರೂ ಇವನು ಕೋರಿಕೆ ಇದೆಯಾ ಅದು ನೋಡ್ತಾನೆ. ಆಮೇಲೆ ಆಮೇಲೆ ಇನ್ನೊಂದು ಲೋಕದಲ್ಲಿ ಆಸೆಗಳು ಇವೆಲ್ಲ ಇದ್ದಾಗ ಇಂಥದ್ದು ಮತ್ತೆ ಪ್ರೆಜರ್ ಮಾಡ್ತಾನೆ ಅವನು. ಓಕೆ. ಮತ್ತೆ ಹೃದಯದಲ್ಲಿ ಈ ಹಣದ ಬಗ್ಗೆ ಹೇಗಾದರೂ ಮಾಡಿ ನೀನು ದುಡಿಬೇಕು, ಈ ಲೋಕದಲ್ಲಿ ನೀನು ಸಂಪಾದನೆ ಮಾಡಿ ದೊಡ್ಡ ಕೋಟ್ಯಾಧೀಶವನ್ನಾಗಬೇಕು. ಇವಾಗ ಸಾಮಾನ್ಯವಾಗಿ ಯಾವುದೋ ಕೆಲಸ ಮಾಡಿಕೊಂಡು ದುಡಿಬೇಕಂದ್ರೆ ಕೋಟ್ಯಾಧೀಶ್ವರ ಆಗಲ್ಲ. ಇವಾಗ ಯಾವುದೋ ಉದ್ಯೋಗ ಮಾಡಿದ್ದಾರೆ ಅಂತ ತಿಳ್ಕೊಟ್ರೆ ಒಂದು 10,000 20,000 ಇಲ್ಲ 30,000 ರೂಪಾಯಿ ತಿಂಗಳಿಗೆ ಸಂಪಾದನೆ ಮಾಡ್ತಾರೆ. ತಿಂಗಳಿಗೆ ಒಂದು 30,000 ರೂಪಾಯಿ ಸಂಪಾದನೆ ಮಾಡೋನು ಕೋಟ್ಯಾಧೀಶ್ವರನ ಆಗ್ತಾನ? ಹಾಗೆ ಸಾಧ್ಯನೇ ಇಲ್ಲ. ಇಲ್ಲ ತಿಂಗಳಿಗೆ ಒಂದು 50,000 ರೂಪಾಯಿ ಸಂಪಾದನೆ ಮಾಡಿಕೊಳ್ಳೋನು ಕೋಟ್ಯಾಧೀಶ್ವರನ ಆಗ್ತಾನ? ಇಲ್ಲ. ತಿಂಗಳಿಗೆ 50,000 ರೂಪಾಯಿ ಸಂಪಾದನೆ ಇದೆ ಅಂತ ತಿಳ್ಕೊಳ್ಳೋಣ. ತಿಂಗಳಿಗೆ 50,000 ರೂಪಾಯಿ ಇದ್ದರೆ ವರ್ಷಕ್ಕೆ ಎಷ್ಟಾಗುತ್ತೆ ಅವನಿಗೆ? 6 ಲಕ್ಷ. ವರ್ಷಕ್ಕೆ 6 ಲಕ್ಷ ಆಗುತ್ತೆ. ನೀವು ಜಾಸ್ತಿ 6 ಲಕ್ಷ. ಅದರಲ್ಲಿ ಒಂದು ಮನೆ ಖರ್ಚು ಎಲ್ಲ ಹೋಗಿ ಒಂದು 2-3 ಲಕ್ಷ ಹೋಗಲಿ ವರ್ಷಕ್ಕೆ. ಒಂದು 3 ಲಕ್ಷ ಸೇವ್ ಮಾಡಿದ್ದಾನಂತ ತಿಳ್ಕೊಳ್ಳೋಣ. ಓಕೆ. ಒಂದು ವರ್ಷಕ್ಕೆ ಒಂದು 3 ಲಕ್ಷ 4 ಲಕ್ಷ ರೂಪಾಯಿ ಸೈಡಲ್ಲಿ ಹಾಕಿದ್ದಾನಂತ ತಿಳ್ಕೊಳ್ಳೋಣ. ಕೋಟಿ ಸಂಪಾದನೆ ಮಾಡ್ಕೊಳ್ಬೇಕಾದ್ರೆ 1 ಕೋಟಿ ಸಂಪಾದನೆ ಮಾಡ್ಕೊಳ್ಬೇಕಾದ್ರೆ ಎಷ್ಟು ದಿನಗಳು ಬೇಕಾಗುತ್ತೆ ಅವನಿಗೆ? ಸುಮಾರು ವರ್ಷಗಳು ಬೇಕಾಗುತ್ತೆ. ಅವನ ಜೀವನ ಪೂರ್ತಿ ಬೇಕಾಗುತ್ತೆ. ಮತ್ತು ಕೋಟ್ಯಾನುಗಟ್ಟಲೆ ಸಂಪಾದನೆ ಮಾಡಬೇಕಾದ್ರೆ ನ್ಯಾಯವಾಗಿ ದುಡಿದ್ರೆ ಆಗಲ್ಲ, ಮೋಸ ಮಾಡಬೇಕು. ಅದಕ್ಕೆ ಸೈತಾನ ಏನು ಮಾಡ್ತಾನೆ ಅಂದರೆ, ಹಾಕು ಲಂಚ ತಗೋ, ಅವ್ರ ಬಳಿಯಲ್ಲಿ ಅಷ್ಟು ಹಣ ಇದೆ ದೋಚ್ಕೋ, ಹಗರಣ ಮಾಡು, ಇಲ್ಲಾಂದರೆ ಭೂಮಿಯನ್ನು ಗೌರ್ಮೆಂಟ್ ಭೂಮಿಯಲ್ಲ ಇದು ಒಳಗೆ ನಿನ್ನ ಹೆಸರು ಮೇಲೆ ಮಾಡ್ಕೋ, ಈ ಭೂಮಿ ಪಕ್ಕದಲ್ಲಿದ್ದಂಥ ಭೂಮಿ ಎಲ್ಲೆಲ್ಲಿ ಖಾಲಿದೆ ನೋಡ್ಕೊ, ಚೆಕ್ ಮಾಡು, ಅಲ್ಲೆಲ್ಲೆಲ್ಲಿ ಚೆಕ್ ಮಾಡಿಕೊಂಡು ಎಲ್ಲ ನೋಡಿಕೊಂಡು ಅದು ನಿನ್ನ ಹೆಸರು ಮೇಲೆ ಮಾಡ್ಕೊ, ಇದು ನಿನ್ನ ಹೆಸರು ಮೇಲೆ ಮಾಡ್ಕೊ, ಇಲ್ಲಾಂದರೆ ಏನೇನು ಮಾಡ್ತೀವಿ ಮಾಡ್ಕೊಂಡು ಹೇಳಿ ಮನಸ್ಸಲ್ಲಿ ಹುಟ್ಟಿಸಿ ಅಮಾಯಕರನ್ನ ಕೊಳ್ಳೆ ಹೊಡೆಯುವಂತೆ ಮಾಡಿ ದೋಚಿಕೊಳ್ಳುವಂತೆ ಮಾಡಿ ಇಂಥ ಪ್ಲ್ಯಾನ್ಗಳನ್ನು ಕೊಟ್ಟು ಓಕೆ ಕೋಟ್ಯಾಧೀಶ್ವರ ಆಗುತ್ತೆ ಮಾಡುತ್ತೆ. ಕೆಲವರು ಸೇವಕರಲ್ಲಿ ಕೂಡ ಹುಟ್ಟಿದೆ. ಹೌದಂಕಲ್. ದೇವರ ವಾಕ್ಯದಗಿಂತ ದೇವರ ಸಭೆಗಿಂತ ಹೆಚ್ಚಾಗಿ ಹಣವನ್ನು ಪ್ರೀತಿಸ್ತಾರೆ. ಹಣವನ್ನು ಪ್ರೀತಿಸೋನು ದೇವರ ಸೇವಕನಲ್ಲ. ಸೈತಾನನಿಗೆ ಸ್ಥಾನ ಕೊಟ್ಟರೆ ದೇವ್ರನ್ನ ಪಕ್ಕಕ್ಕೆ ಇಡ್ತಾರೆ, ಹಣವನ್ನು ಮೊದಲನೇ ಸ್ಥಾನ ಕೊಡ್ತಾರೆ. ಅಂದರೆ ಇವರನ್ನು ಕೂಡ ಸೈತಾನನ ಏನು ಮಾಡಿದ್ದಾನೆ? ಶೋಧನೆ ಕೊಟ್ಟಿದ್ದಾನೆ. ಆ ಶೋಧನೆ ಕೊಟ್ಟಾಗ ಇವ್ರು ನಿಂತ್ಕೊಂಡಿಲ್ಲ, ಸೈತಾನನಿಗೆ ಗುಲಾಮರಾಗಿದ್ದಾರೆ. ಓಕೆ. ಸೈತಾನನಿಗೆ ಗುಲಾಮರಾದಾಗ ದೇವ್ರ ಕೆಲಸ ಹಾಳಾಗುತ್ತೆ. ಹಾಳಾದಾಗ ಇವನು ಒಬ್ಬನು ಹಾಳಾಗೋದಲ್ಲದೆ ಅವನ ಸಭೆಯಲ್ಲಿ ಎಷ್ಟು ಮಂದಿ ವಿಶ್ವಾಸಿಗಳಿರ್ತಾರೋ ಅವರೆಲ್ಲರನ್ನು ಇವನು ಏನು ಮಾಡ್ತಾನೆ? ಹಾಳು ಮಾಡಿಬಿಡ್ತಾನೆ. ಇವನ ಜೊತೆಗೆ ಸಭೆಯಲ್ಲಿದ್ದವರೆಲ್ಲರನ್ನು, ಇವನು ಬೋಧನೆ ಸಭೆಯಲ್ಲಿದ್ದವ್ರು ಎಲ್ಲರೂ ನಂಬ್ತಾರೆ. ಹೌದಂಗ. ಇವನೆಲ್ಲಿಗೆ ಹೋಗ್ತಾನೆ? ಅವರೆಲ್ಲಿಗೆ ಹೋಗ್ತಾರೆ? ಇವನು ನರಕಕ್ಕೆ ಹೋಗ್ತಾನೆ, ಅವರು ನರಕ. ಇವನನ್ನು ಹಿಂಬಾಲಿಸುವಂಥ ವಿಶ್ವಾಸಿಗಳು ಕೂಡ ನರಕಕ್ಕೆ ಹೋಗ್ತಾರೆ. ಅವಾಗ ಯಾರಿಗೆ ಸಂತೋಷ? ಸೈತಾನ ಖುಷಿ ಪಡ್ತಾನೆ. ಯಾರು ದುಃಖ ಪಡ್ತಾರೆ? ಎತ್ತ ತಂದೆ ದುಃಖ ಪಡ್ತಾನೆ. ಇದು ನಡೆಯುತ್ತೆ. ಸೊ ಹಾಗಾದರೆ ದೇವರು ಸೈತಾನನನ್ನು ಒಂದು ಮೆಟೀರಿಯಲ್ ಆಗಿ ಒಂದು ಶೋಧಿಸುವಂಥ ಒಂದು ಪರಿಕರವಾಗಿ ಯೂಸ್ ಮಾಡ್ಕೊಳ್ತಿದ್ದಾರೆ ಮನುಷ್ಯರನ್ನು, ತನ್ನ ಭಕ್ತರನ್ನು ಶೋಧಿಸುವುದಕ್ಕೆ. ಅಂದರೆ ಸೈತಾನನು ಕೂಡ ಸಮಯ ಕೊಟ್ಟಿದ್ದೇನಪ್ಪ ಅಂದರೆ ತನ್ನ ಮಕ್ಕಳಿಗೆ ಒಳ್ಳೆಯದನ್ನು ಮಾಡೋದಕ್ಕೆ. ಮತ್ತೆ ಹೇಳಿ ಅಂಕಲ್. ಸೈತಾನನಿಗೆ ಸಮಯವನ್ನು ಕೊಟ್ಟಿದ್ದು, ಸೈತಾನನಿಗೆ ಸಮಯವನ್ನು ಕೊಟ್ಟಿದ್ದು ದೇವರು ತನ್ನ ಮಕ್ಕಳಿಗೆ ಒಳ್ಳೆಯದನ್ನು ಮಾಡೋದಕ್ಕೆ. ಹೇಗೆ? ಸೈತಾನನು ಇಲ್ಲದೆ ಹೋದರೆ ಇವರಿಗೆ ಪರೀಕ್ಷೆ ಏನಿಲ್ಲ. ಹೌದು.
ಎಲ್ಲರೂ ಕೂಡ ಹೇಗಿರ್ತಾರೆ, ಕೆಲಸ ಏನಿಲ್ಲ ಇವ್ರಿಗೆ. ಹೌದು, ನಿಜ ಅಂಕಲ್. ಪರೀಕ್ಷೆ ಇಲ್ಲ, ಪರೀಕ್ಷೆ ಇಲ್ಲ, ಶೋಧನೆ ಇಲ್ಲ, ಕೆಲಸ ಕೂಡ ದೊಡ್ಡದಾಗಿ ಏನಿಲ್ವಲ್ಲ. ಎಲ್ಲರೂ ಏನಿರ್ತಾರೆ, ಸೈತಾನಿಲ್ಲ, ಅವನು ದುರಾಲೋಚನೆ ಕೊಡಲ್ಲ. ಇವರೆಲ್ಲರೂ ಕೂಡ ಹೇಗಿರ್ತಾರೆ, ಆರಾಮಾಗಿರ್ತಾರೆ. ದೇವ್ರು ಏನು ಹೇಳಿದ್ದಾರೆ ಅದ್ರ ಪ್ರಕಾರ ತಿಂತಾರೆ, ಊಟ ಮಾಡ್ತಾರೆ, ಹೋಗ್ತಾ ಇರ್ತಾರೆ. ಯಾಕಂದ್ರೆ ಬೇರೆ ಇದೇ ಇಲ್ಲ ಅವ್ರಿಗೆ, ಏನಿಲ್ಲ, ಶೋಧನೆಗಳೇ ಇಲ್ವಲ್ಲ, ಕಷ್ಟಗಳೇ ಇಲ್ಲ. ಹೌದು. ಇವಾಗ ಕಷ್ಟಗಳಿಲ್ಲ, ಶೋಧನೆಗಳಿಲ್ಲ, ಏನೂ ಇಲ್ಲದೆ ಇದ್ದಾಗ ಇವರು ಶ್ರೇಷ್ಠರಂತ ಏನು ರುಜುವು ಆಗುತ್ತೆ? ಶ್ರೇಷ್ಠರು ಅಂತ ರುಜುವು ಆಗಬೇಕಾದ್ರೆ ಇವರನ್ನು ಶೋಧಿಸುವವನು, ಇವರನ್ನು ಭಕ್ತರನ್ನು ಹಿಂಸೆ ಪಡಿಸುವವರು ಇರಲೇಬೇಕು. ಹಿಂಸೆ ಪಡಿಸುವಂಥವ್ರು, ಶೋಧನೆ ಕೊಡುವಂಥವ್ರು ಸೈತಾನ್ ಟೀಮ್ ಇದೆ. ಓಕೆ, ಸೈತಾನ್ ಮತ್ತೆ ಟೀಮ್ ಇದೆ, ಅವ್ರ ಟೀಮ್ ಕೂಡ ಇದೆ. ಓಕೆ, ಒಬ್ಬನೇ ಇಲ್ಲ ಸೈತಾನನು, ಒಬ್ಬನೇ ಇಲ್ಲ. ಅದು ಎಲ್ಲಿರುತ್ತೆ ಅಂದರೆ, ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 11ನೇ ವಚನ ಓದ್ಕೊಂಡು ಹೋದರೆ ನಾವು ಎಷ್ಟೋ ಸರ್ ಓದಿರ್ತೀವಿ. ಹೌದು, ಈ ಸಂದರ್ಭದಲ್ಲಿ ಆ ವಚನ ಓದ್ಬೋದು. ಖಂಡಿತ ಒಂದು ಮಾತು ಓದ್ಬಿಡೋಣ. ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 11ನೇ ವಚನ. ಸೈತಾನನ ತಂತ್ರೋಪಾಯಗಳನ್ನು ನೀವು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವ ಆಯುಧಗಳನ್ನು ಧರಿಸಿಕೊಳ್ಳಿರಿ. ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ, ರಾಜತ್ವಗಳ ಮೇಲೆಯೂ ಅಧಿಕಾರಿಗಳ ಮೇಲೆಯೂ ಈ ಅಂಧಕರಾದ ಲೋಕಾಧಿಪತಿಗಳ ಮೇಲೆಯೂ ಆಕಾಶ ಮಂಡಲದಲ್ಲಿರೋ ದುರಾತ್ಮಗಳ ಸೇನೆಯ ಮೇಲೆಯೂ ನಾವು ಹೋರಾಡುವವರಾಗಿದ್ದೇವೆ. ಅಂದರೆ ಆಕಾಶ ಮಂಡಲದಲ್ಲಿ ದುರಾತ್ಮಗಳ ಸೇನೆ. ಮೇಲೆ 11ನೇ ವಚನ ನೋಡುವಾಗ ಸೈತಾನನ ತಂತ್ರೋಪಾಯಗಳನ್ನು ಎದುರಿಸೋದಕ್ಕೆ ದೇವರು ಕೊಡುವಂಥ ಸರ್ವಾಯುಧಗಳನ್ನು ಧರಿಸಿಕೊಡ್ರಿ ಅಂತಾರೆ. ಕೆಳಗಡೆ ಮಾತು ನೋಡುವಾಗ ಆಕಾಶ ಮಂಡಲದಲ್ಲಿದ್ದಂಥ ದುರಾತ್ಮಗಳ ಸಮೂಹ, ಸೇನೆ ಎಷ್ಟಿದೆ? ಆರ್ಮಿನೇ ಮೇಂಟೈನ್ ಮಾಡ್ತಿದ್ದಾನೆ. ಒಂದು ದೊಡ್ಡ ಸೈನ್ಯ ಇದೆ, ಒಂದು ಮಿಲಿಟರಿ ಇದೆ ಅವನ ಹತ್ರ, ದೊಡ್ಡ ಸೈನ್ಯ ಇದೆ. ದೊಡ್ಡ ಮಿಲಿಟರಿ ಅಂದರೆ ಈ ಲೋಕದಲ್ಲಿ ನಮ್ಮ ಅವ್ರವ್ರ ದೇಶಗಳನ್ನು ಕಾಪಾಡಿಕೊಳ್ಳೋದಕ್ಕೆ ಮಿಲಿಟರಿ ಸೈನ್ಯ ಇದೆ. ಸೈತಾನನ್ನು ಹಾಳು ಮಾಡಿಕೊಳ್ಳೋದಕ್ಕೆ ಅವನಿಗೊಂದು ಸೈನ್ಯ, ಓಕೆ, ದೊಡ್ಡ ಸೈನ್ಯ. ದೇವರು ಕೂಡ ತನ್ನ ಸೈನ್ಯ ಇಟ್ಟಿದ್ದಾನೆ ಭಕ್ತರನ್ನು ಕಾಪಾಡಿಕೊಳ್ಳೋದಕ್ಕೆ. ಟೋಟಲ್ ಲೋಕದಲ್ಲಿದ್ದರನ್ನ ಎಲ್ಲರನ್ನ ಕಾಪಾಡಿಕೊಳ್ಳೋದಕ್ಕೆ ದೇವರು ದೂತರನ್ನು ಕಳಿಸ್ಕೊಟ್ಟಿದ್ದಾರೆ. ತನ್ನ ಭಕ್ತರನ್ನು ಕಾಪಾಡಿಕೊಳ್ಳೋದಕ್ಕೆ ಸ್ಪೆಷಲ್ ಆಗಿ ತನ್ನ ದೂತರನ್ನು ಕಾವಲ್ಗಿಟ್ಟು ಕಾಪಾಡ್ತಾರೆ. ಓಕೆ, ಅದನ್ನು ನಡೀತಾ ಇದೆ. ಇವ್ರಿಗೂ ಸೈತಾನನ ದೂತರಿಗೂ ಸೈತಾನನ ಸೈನಿಕಕ್ಕೂ ಹೋರಾಟ ಇದೆ. ಓಕೆ, ಹೋರಾಟ ಅಂದರೆ ಈ ಭೂಮಿ ಮೇಲೆ ಯುದ್ಧಗಳು, ಅಂದರೆ ಬಾಂಬುಗಳು ಹಾಕಿ, ಇಲ್ಲಾಂದರೆ ಏನಪ್ಪ ಕತ್ತಿಗಳು, ಇಲ್ಲಾಂದರೆ ಚಾಕು ಅದು ಇದು ಇಟ್ಕೊಂಡು ಆಯುಧಗಳನ್ನು ಹಿಡಿದುಕೊಂಡು ಯುದ್ಧ ಮಾಡ್ತಾರಲ್ಲ, ಆ ಥರ ಯುದ್ಧ ಅಲ್ಲ. ಇದೇನಪ್ಪ ಅಂತಂದರೆ ಮಾನಸಿಕವಾದಂಥ ಯುದ್ಧ, ಅಂದರೆ ಮನಸ್ಸಿನಲ್ಲಿ ನಡೆಯುವಂಥ ಯುದ್ಧ. ಅಂದರೆ ನಮ್ಮ ಹೃದಯದಲ್ಲಿ ಅವನು ಸೈತಾನ್ ಬಿಡುವಂಥದ್ದು ಏನಪ್ಪ ಅಂದರೆ ಹೃದಯದಲ್ಲಿ ಅನೇಕ ದುರಾಲೋಚನೆಗಳನ್ನು ಹುಟ್ಟಿಸ್ತಾನೆ ಇಲ್ಲಿ. ಓಕೆ, ಪ್ರತ್ಯೇಕವಾಗಿ ಅವನು ಕಾಣಲ್ಲ, ಕಣ್ಣಿಗೆ ಕಾಣಲ್ಲ. ಅವನು ಬಿಡುವಂಥದ್ದು ಏನಪ್ಪ ಅಂದರೆ ದೇವರಿಗೆ ಯಾವುದು ಇಷ್ಟ ಇಲ್ಲ, ಓಕೆ, ಅದನ್ನು ಹುಟ್ಟಿಸ್ತಾ ಇರ್ತಾನೆ. ದೇವ್ರಿಗೆ ಇಷ್ಟ ಇಲ್ಲದ್ದು ಯಾವುದಿದೆ, ದೇವ್ರು ಯಾವುದು ಬೇಡ ಅಂತ ಹೇಳ್ತಾನೆ, ಅದನ್ನೇ ಇಲ್ಲಿ ತಂದು ಹುಟ್ಟಿಸ್ತಾನೆ ಅವನು. ಸೊ ಅವನು ಯುದ್ಧ ಮಾಡೋದು ಮಾನಸಿಕವಾಗಿ, ಮಾನಸಿಕವಾಗಿ ಅವನು ಯುದ್ಧ ಮಾಡ್ತಾನೆ, ಶಾರೀರಿಕವಾಗಿ ಯುದ್ಧ ಮಾಡೋದು. ಶಾರೀರಿಕವಾಗಿ ಅಲ್ಲ, ಮೊಟ್ಟ ಮೊದಲು ಮಾನಸಿಕವಾಗಿ, ಆಮೇಲೆ ಶಾರೀರಿಕವಾಗಿ ಯುದ್ಧ ಸ್ಟಾರ್ಟ್ ಆಗುತ್ತೆ. ಮೊಟ್ಟ ಮೊದಲೇನಪ್ಪ ಅಂತಂದರೆ ಅವನು ಮಾನಸಿಕ. ಇವಾಗ ದೇವರ ಭಕ್ತರು ಮಾತ್ರ ಎಷ್ಟೇ ಶೋಧನೆಗಳು ಬಂದರೂ ಕೂಡ ಶಾರೀರಿಕವಾಗಿ ಅವರು ಯುದ್ಧ ಮಾಡಲ್ಲ. ಅಂದರೆ ಇವು ಲೋಕದಲ್ಲಿ ಯುದ್ಧಗಳು ನಡೀತಾ ಇದೆಯಲ್ಲ, ಅಂಥ ಯುದ್ಧಗಳು ಭಕ್ತರು ಮಾಡಲ್ಲ, ಲೋಕದಲ್ಲಿ ನಡೀತಾ ಇರುತ್ತೆ. ಓಕೆ, ಸೈತಾನನಿಗೆ ಮತ್ತು ಭಕ್ತರಿಗೆ ಯುದ್ಧ ಏನಪ್ಪ ಅಂದರೆ, ಸೈತಾನನು ಅನೇಕ ಒಂದು ಈ ಸಮಾಜದಲ್ಲಿ ಹುಟ್ಟಿಸಿದ್ದಾನೆ. ಮತವೆನ್ನುವಂಥದ್ದು, ಕುಲ ಎನ್ನುವಂಥದ್ದು, ಜಾತಿ ಎನ್ನುವಂಥದ್ದು, ಇಲ್ಲಾಂದರೆ ಹಣ ಸಂಪಾದನೆ ಮಾಡಿಕೊಳ್ಬೇಕೆನ್ನುವಂಥದ್ದು, ಈ ಲೋಕದಲ್ಲಿ ಅಧಿಕಾರ, ಇವೆಲ್ಲ ಮನುಷ್ಯರ ಹೃದಯಗಳಲ್ಲಿ ಕೋಟೆಗಳನ್ನು ಕಟ್ತಾ ಇದ್ದಾನೆ ಅವನು. ಮನುಷ್ಯರ ಹೃದಯಗಳಲ್ಲಿ ದೊಡ್ಡ ದೊಡ್ಡ ಕೋಟೆಗಳನ್ನು ಕಟ್ತಾ ಇದ್ದಾನೆ ಲೋಕದಲ್ಲಿ ಅನೇಕರನ್ನು. ದೊಡ್ಡ ದೊಡ್ಡ ಕೋಟೆಗಳು, ಇವು ಹೊರಗಡೆ ಕಾಣುವಂಥದ್ದು ಕೋಟೆಗಳು, ಇದು ಬೇರೆ. ಹೃದಯದಲ್ಲಿ ಏನಪ್ಪ ಅಂದರೆ ಮತವೆನ್ನುವಂಥ ಒಂದು ಕೋಟೆ, ಕುಲ ಎನ್ನುವಂಥದ್ದು ಇದೊಂದು ದೊಡ್ಡ ದೊಡ್ಡ ಕೋಟೆ, ಅದೇ ರೀತಿಯಲ್ಲಿ ಜಾತಿ ಎನ್ನುವಂಥದ್ದು, ಅದೇ ರೀತಿಯಲ್ಲಿ ಅಧಿಕಾರ ಎನ್ನುವಂಥದ್ದು, ಆಮೇಲೆ ಹೆಣ್ಣಿನ ದಾಹ ಎನ್ನುವಂಥದ್ದು,
ಹಣದ ಕೋರಿಕೆ ಅನ್ನುವಂಥದ್ದು, ಇವೆಲ್ಲ ಕೂಡ ಹೃದಯದಲ್ಲಿ ದೊಡ್ಡ ದೊಡ್ಡ ಕೋಟೆಗಳನ್ನು ಸೈತಾನನು ಕಟ್ಟಿದಾಗ, ಓಕೆ, ಇವಾಗ ದೇವರ ಭಕ್ತರು ಏನು ಮಾಡ್ತಾರೆ ಅಂದರೆ ಅವುಗಳನ್ನು ಕೆಡವಾಕೋದಕ್ಕೆ ಪ್ರಯತ್ನ ಮಾಡ್ತಾರೆ. ಮೊಟ್ಟ ಮೊದಲು ತಮ್ಮಲ್ಲಿದ್ದಂಥ ಇಂಥ ಕೋಟೆಗಳನ್ನೆಲ್ಲ ವಾಕ್ಯದ ಮೂಲಕ ಕೆಡವಾಕಿಕೊಂಡು, ವಾಕ್ಯದ ಮೂಲಕ ಕ್ಲೀನ್ ಮಾಡಿ, ಆನಂತರ ತಮ್ಮ ಕುಟುಂಬವನ್ನು, ಸಭೆಯಲ್ಲಿದ್ದವರನ್ನ ಕಾಪಾಡಿಕೊಂಡು ಇನ್ನೊಬ್ಬರನ್ನು ಅಲ್ಲೆಲ್ಲೆಲ್ಲಿ ಕಟ್ಟಿರ್ತಾರಲ್ಲ ಅವೆಲ್ಲವನ್ನು ಕೆಡವಾಕೋದಕ್ಕೆ ಭಕ್ತರು ಪ್ರಯತ್ನಿಸ್ತಾರೆ. ಒಟ್ಟಾರೆ ಏನಪ್ಪ ಅಂದರೆ ಸೈತಾನನು ಅವನು ಇರ್ತಾನೆ, ಎಲ್ಲಿವರೆಗೆ ಇರ್ತಾನೆ ಅವನು, ಎಷ್ಟು ಕಾಲ ಒಂದು ನೋಡುವಾಗ ಯೇಸು ಕ್ರಿಸ್ತರು ಎರಡನೇ ಆಗಮನದವರೆಗೆ ಅವನಿರ್ತಾನೆ. ಇವಾಗ ಶೋಧನೆಗಳಿಂದ ತುಂಬ ಜನ ದೇವರಿಂದ ದೂರ ಆಗ್ತಿದ್ದಾರೆ. ಬಹಳ ಜನ ದೇವರಿಂದ ದೂರ ಆಗೋದಕ್ಕೆ ಕಾರಣ ಅವ್ರು ಹೇಳುವಂಥದ್ದು ಒಂದೇ ಒಂದು ಪ್ರಶ್ನೆ, ಇಷ್ಟು ಸಮಸ್ಯೆಗಳು, ಇಷ್ಟು ಶೋಧನೆಗಳು ನನಗೆ ಬರ್ತಿದೆ, ದೇವರು ನನಗೆ ಯಾಕೆ ಇದನ್ನು ತೀರಿಸ್ತಿಲ್ಲ ಅಥವಾ ಬಗೆಹರಿಸ್ತಿಲ್ಲ, ದೇವರು ನನಗೆ ಸಹಾಯ ಮಾಡ್ಬೋದಲ್ಲ. ಸೊ ದೇವರು ನನಗೆ ಸಹಾಯ ಮಾಡದೇ ಇರೋದ್ರಿಂದ ನಾನು ದೇವ್ರನ್ನ ಬಿಟ್ಟು ಹೋಗ್ತಿದ್ದೇನೆ ಅಂತ ತುಂಬ ಜನ ಹೇಳ್ತಿರ್ತಾರೆ. ಸೊ ಇವಾಗ ಇದರಿಂದ ದೇವರಿಗೆ ಆಗುತ್ತಿರುವಂಥ, ಇವಾಗ ಸೈತಾನನು ಇರುವುದರಿಂದ, ಸೈತಾನ ಶೋಧಿಸೋದ್ರಿಂದ ದೇವರಿಗೆ ಆಗುತ್ತಿರುವಂಥ ಪ್ರಯೋಜನಕ್ಕಿಂತ ಲಾಸ್ ಜಾಸ್ತಿ ಆಗ್ತಿದೆ ಅಂತ. ಪ್ರಯೋಜನ ಅಂತಂದರೆ ನೀವು ಹೇಳಿದ ಹಾಗೆ ಭಕ್ತರು ನಿಜವಾಗ್ಲೂ ದೇವರನ್ನ ಬಿಟ್ಟು ಹೋಗೋದಿಲ್ಲ ಯಾವ ಪರಿಸ್ಥಿತಿ ಬಂದ್ರೂ ಕೂಡ. ಅದಕ್ಕೆ ಸಜೀವ ಸಾಕ್ಷಿ ಭಕ್ತನಾದಂಥ ಯೋಬನು. ಹೌದು, ಆತನ ಹೌದು ಹೌದು ಬಹಳ ಮಂದಿ ಇದ್ದಾರೆ. ಆ ಥರ ನಾವು ನೋಡ್ಕೊಂಡ್ರೆ ಬಹಳ ಮಂದಿ ಭಕ್ತರಿದ್ದಾರೆ. ಇವತ್ತಿಗೂ ಕೂಡ ತುಂಬ ಜನ ಇದ್ದಾರೆ, ನಮ್ಮ ಕಣ್ಣಿಗೆ ಇದ್ದಾರೆ. ಆದರೆ ಭಕ್ತರು ಎಷ್ಟು ಮಂದಿ ಇದ್ದಾರೋ ಅದಕ್ಕಿಂತ ಹೆಚ್ಚಾಗಿ ದೇವರಿಂದ ದೂರ ಆಗ್ತಿರೋರು ಜಾಸ್ತಿ ಇದ್ದಾರೆ. ಸೊ ಸೈತಾನನಿಂದ ಹೌದು ಪ್ರಯೋಜನವಿದೆ, ಪ್ರಯೋಜನಕ್ಕಿಂತ ಜಾಸ್ತಿ ದೇವರಿಗೆ ಲಾಸ್ ಆಗ್ತಿರೋ ಥರ ಕಾಣಿಸ್ತಿಲ್ಲ ಅಂಕಲ್ ಇದು. ಅದಕ್ಕೆ ಕರಿತಾ ಇದ್ದಾರಲ್ಲ, ಇವಾಗ ಕಷ್ಟದಲ್ಲಿ, ಬಾಧೆಗಳಲ್ಲಿ, ತೊಂದರೆಗಳಲ್ಲಿದ್ದಾರಲ್ಲ, ಇವರೆಲ್ಲರನ್ನು ಕೈ ಚಾಚಿ ಕರಿತಾ ಇದ್ದಾರಲ್ಲ, ನೀವೆಲ್ಲರೂ ನೀವು ನನ್ನ ಬಳಿಗೆ ಬನ್ನಿ, ನನಗೆ ವಿಧೇಯರಾಗಿ ಭಕ್ತಿಯಿಂದ ನಡ್ಕೊಳ್ಳಿ. ಯಾಕೆಂದರೆ ನಿಮ್ಮಲ್ಲಿ ಪಾಪ, ಮೋಸ, ಕುತಂತ್ರ ಇದ್ದರೆ ನನಗೆ ಸಹಿಸೋಕ್ಕಾಗಲ್ಲ. ಇವೆಲ್ಲ ಬಿಟ್ಟು ನನ್ನ ಬಳಿಗೆ ಬನ್ನಿ, ನಾನು ಖಂಡಿತವಾಗಿ ನಾನು ಕಾಪಾಡ್ತೀನಿ ಅಂತ ಹೇಳ್ತಾರಲ್ಲ. ಓಕೆ, ಇವಾಗಲೂ ಕೂಡ ಏನಪ್ಪ ಅಂದರೆ ಕರೀತಾರೆ. ಇವಾಗ ನೀವು ಕಷ್ಟದಲ್ಲಿದ್ದೀರಾ, ಪಾಪದಲ್ಲಿದ್ದೀರಾ, ಬಾಧೆಯಲ್ಲಿದ್ದೀರಾ, ಯಾವುದೇ ಇರಲಿ ಪರವಾಗಿಲ್ಲ, ಮೊಟ್ಟ ಮೊದಲು ನೀವು ಮನಸ್ಫೂರ್ತಿಯಿಂದ ನನ್ನ ಬಳಿಗೆ ಬನ್ನಿ, ನನಗೆ ವಿಧೇಯರಾಗಿ ತಗ್ಗಿಸ್ಕೊಳ್ಳಿ. ಮತ್ತು ಕಷ್ಟ ಇದೆ, ಅದಿದೆ ಅಂತ ಇವೆಲ್ಲ ಏನು ಬೇಡ, ಬಿಟ್ಬಿಡಿ ಅದನ್ನು. ನಾನಿದ್ದೀನಿ, ನಾನು ಕಾಪಾಡ್ತೀನಿ ಅಂದರೆ ನಿಮ್ಮ ಹೃದಯಪೂರ್ವಕದಿಂದ ನೀವು ಸ್ಥಾನ ಕೊಟ್ಟಾಗ ಖಂಡಿತವಾಗಿ ನಾನು ಕೈ ಬಿಡಲ್ಲ ಅಂತ ಹೇಳ್ತಾರೆ. ದೇವರ ಬಳಿಗೆ ಬಂದರೂ ಕೂಡ ಮತ್ತೇನಪ್ಪ ಅಂದರೆ ಅವರು ನಮಗೆ ಸಾಲ ತೀರ್ಲಿಲ್ವಲ್ಲ, ನಮಗೆ ಕಷ್ಟ ತೀರ್ಲಿಲ್ವಲ್ಲ, ನಮಗೆ ಸಮಸ್ಯೆಗಳು ಪರಿಹಾರ ಆಗಲಿಲ್ವಲ್ಲ ಅಂತೇಳಿ ಮತ್ತೆ ಅಲ್ಲಿ ಇವರ ಹೃದಯದಲ್ಲಿ ಗೊಂದಲನೇ ಇರುತ್ತೆ. ಸಂಪೂರ್ಣ ಹೃದಯದಿಂದ ಬಂದಿಲ್ಲ, ಓಕೆ, ಸಂಪೂರ್ಣ ಹೃದಯದಿಂದ ಏನಪ್ಪ ಅಂದರೆ ಅದು ಏನೇ ಇರಲಿ ನಿಮ್ಮ ಚಿಂತೆಯನ್ನೆಲ್ಲ ನನ್ನ ಮೇಲೆ ಹಾಕಿ ಅಂತ ಹೇಳ್ತಾರೆ. ಪೂರ್ಣ ಹೃದಯದಿಂದ ನನ್ನ ಬಳಿಗೆ ಬನ್ನಿ ಅಂತ ಹೇಳ್ತಾರೆ, ಕರಿತಾ ಇದ್ದಾರೆ ಎಲ್ಲ ಜನರೇ. ಇವಾಗ ಯೇಸು ಪ್ರಭು ಕರೀತಾರಲ್ಲ, ಹೌದು, ಭಾರ ಹೊತ್ತವರೇ, ಹೊರೆ ಹೊತ್ತವರೇ ನನ್ನ ಬಳಿಗೆ ಬನ್ನಿ. ಈ ಲೋಕದಲ್ಲಿ ಕಷ್ಟ, ನಷ್ಟ, ಬಾಧೆಗಳು, ಎಲ್ಲದಕ್ಕಿಂತ ಮುಖ್ಯವಾದದ್ದು ಪಾಪ ಏನಂತೂ ಹೊರೆ ಹೊತ್ಕೊಂಡಿದ್ದೀರಲ್ಲ, ಈ ಪಾಪ ಎಂಬ ಹೊರೆ ಹೊತ್ತುಕೊಂಡಿರುವಂಥ ನೀವು ನನ್ನ ಬಳಿಗೆ ಬನ್ನಿ, ನಾನು ನಿಮ್ಮನ್ನು ಕಾಪಾಡ್ತೀನಿ, ವಿಶ್ರಾಂತಿ ಕೊಡ್ತೀನಿ, ಒಳ್ಳೆ ಮಾರ್ಗವನ್ನು ತೋರಿಸ್ತೀನಿ ಅಂತೇಳಿ ಅವ್ರು ಕರೆಯುವಾಗ ನಾವು ಹೃದಯಪೂರ್ವಕದಿಂದ ಹೋದರೆ ಯಾಕೆ ಕೈ ಬಿಡುತ್ತಾರೆ? ಓಕೆ, ಖಂಡಿತವಾಗಿ ಕೈ ಬಿಡುವಂಥ ದೇವರು ಅಲ್ಲ. ಒಂದು ಮಾತು ಹೇಳ್ತಾರೆ, ಏನಪ್ಪ ಅಂದರೆ ಹಳೆ ಒಡಂಬಡಿಕೆಯಲ್ಲಿ, ಯಾರು ಮರೆತರೂ ನಾನು ನಿಮ್ಮನ್ನು ಮರಿಲ್ಲ. ಅಷ್ಟೇ ಯಾಕೆ, ಎತ್ತ ತಾಯಿ ತನ್ನ ಮಗುವಿನ ಮೇಲೆ ಮಮತೆ ಇಡದೆ ಮರಿತಾಳ, ಮಗುವನ್ನು, ಮಗುವನ್ನು, ಎಳೆ ಕೂಸನ್ನು, ಹಾಲು ಕೊಡುವಂಥ ಮಗುವನ್ನು ಮರಿತಾಳೆ, ಎಳೆ ಕೂಸನ್ನು, ಆ ಮಾತಿರುತ್ತಲ್ಲ ಯೆಶಾಯ ಗ್ರಂಥದಲ್ಲಿ ಇರುತ್ತೆ. ಹೌದಂಕ, ಏನಪ್ಪ ಅಂದರೆ ಎತ್ತ ತಾಯಿ ತನ್ನ ಮಗುವಿನ ಮೇಲೆ ಮಮತೆ ಇಡದೆ ಮರಿತಾಳ, ಒಂದು ವೇಳೆ ಆಕೆ ಮರಿತಾಳೆ, ಆದರೆ ನಾನು ನಿಮ್ಮನ್ನು ಮರೆಯೋದಿಲ್ಲ, ಕೈ ಬಿಡಲ್ಲ ಅಂತ ಹೇಳ್ತಾರೆ. ನನ್ನ ಅಂಗೈಗಳಲ್ಲಿ ನಿಮ್ಮನ್ನು ಚಿತ್ರಿಸಿಕೊಂಡಿದ್ದೀನಿ, ನನ್ನ ಅಂಗೈಗಳಲ್ಲಿ ನಿಮ್ಮನ್ನು ಚಿತ್ರಿಸಿಕೊಂಡಿದ್ದೀನಿ, ನಿಮ್ಮ ಬಗ್ಗೆ ಯಾವಾಗಲೂ ನನಗೆ ಚಿಂತೆ ಇದೆ, ನಿಮ್ಮನ್ನು ಕಾಪಾಡಿಕೊಳ್ಬೇಕು. ಇಷ್ಟು ಉತ್ತಮವಾದಂಥ, ಶ್ರೇಷ್ಠವಾದಂಥ ವಾಗ್ದಾನ ಅವ್ರು ಮಾಡಿರುವಾಗ ಅವ್ರ ಮೇಲೆ ನಂಬಿಕೆ ಎಲ್ಲಿದೆ ಇವರಿಗೆ? ನಾನು ನಂಬಿದ್ದೆ, ಮತ್ತು ಕಷ್ಟ ಬಂತು, ಅದಕ್ಕೆ ನಾನು ಹೊರಟೋದೆ ಅಂದರೆ
ಎಲ್ಲಿ ಅಂದರೆ ಕೊನೆ ತನಕ ನಿಲ್ಲಬೇಕಲ್ಲ. ಓಕೆ, ಪ್ರಾಣ ಇರೋ ತನಕ ನಿಲ್ಲಬೇಕು. ಏನಾಗುತ್ತೆ, ಏನಾದರೂ ಕೂಡ ನೀವು ನಿಲ್ಲಬೇಕಾಗುತ್ತೆ, ಏನೇ ಆಗಲಿ ನಿಲ್ಲಬೇಕಾಗತ್ತೆ. ಓಕೆ, ಕಿರಿಕಿರಿ ಮಾಡಿದ್ರೆ ಆದರೂ ನಿಲ್ಲಬೇಕು, ಶೋಧನೆ ಕೊಟ್ರೆ ನಿಲ್ಲಬೇಕು, ಜೈಲಿಗೆ ಹಾಕಿದ್ರೆ ನಿಲ್ಲಬೇಕು, ಹೊಡೆದ್ರೆ ನಿಲ್ಲಬೇಕು. ದೇವರ ವಿಷಯದಲ್ಲಿ ಅನುಮಾನ ಪಡಬಾರ್ದು. ಓಕೆ, ಈ ಕಷ್ಟ ಏನೇ ಕಷ್ಟ ಬರಲಿ, ಅದಕ್ಕೆ ಪೌಲನು ಹೇಳ್ತಾನೆ, ನಮಗೆ ಸಂಕಟ ಇದೆಯಾ, ನಮಗೆ ಶೋಧನೆಗಳಿದೆಯಾ, ಅನ್ನ ಇಲ್ಲದ ದಿನಗಳ, ವಸ್ತ್ರ ಇಲ್ಲದ ದಿನಗಳ, ಏನಿದ್ರೂ ಪರವಾಗಿಲ್ಲ, ದೇವರಿಂದ ನಮ್ಮನ್ನು ದೂರ ಮಾಡಲಿಕ್ಕೆ ಯಾರಿಗೂ ಸಾಧ್ಯವಿಲ್ಲ. ಹೌದು. ನಾವು ಬದುಕಿದರೆ ದೇವ್ರಿಗೋಸ್ಕರ ಬದುಕ್ತೀವಿ, ಸತ್ತರೆ ನಮಗೆ ಲಾಭ ಅಂತ ಹೇಳ್ತಾರೆ. ಯಾಕೆ ಆ ಮಾತು ಹೇಳ್ತಾರೆ? ನಮ್ಮ ಥರ ಮನುಷ್ಯರಲ್ವಾ? ಹೌದು. ಅವ್ರಿಗೆ ಯಾಕೆ ಆ ಥರ ನಂಬಿಕೆ, ನಮಗೆ ಯಾಕೆ ಆ ಥರ ನಂಬಿಕೆ ಇಲ್ಲ? ಹೌದಲ್ವಾ? ನಿಜ ನಿಜ ಅಂಕಲ್, ಅವರು ನಮ್ಮ ಥರ ಮನುಷ್ಯರೇ. ಅವರು ನಮ್ಮ ಹಾಗೆ ನಮ್ಮ ಮನುಷ್ಯರೇ. ನೋವು ಸಂಕಟ ಅವ್ರಿಗೂ ನಮಗೆ ಯಾವ ರೀತಿ ನೋವಿರುತ್ತೋ, ಕಷ್ಟ ಇರುತ್ತೋ, ಸಂಕಟ ಇರುತ್ತೋ, ಅದೇ ಪ್ರಕಾರ ಅಂಥ ಶರೀರಗಳನ್ನು ಧರಿಸ್ಕೊಂಡವ್ರೆ. ಮತ್ತು ಅವರು ಆ ಮಾತು ಹೇಳಿದಾರಲ್ಲ, ಕಷ್ಟ ಇದ್ದರೂ ತೊಂದರೆಗಳಿದ್ದರೂ ನಮಗಿಂತ ದೊಡ್ಡದಾಗಿ ಅನುಭವಿಸಿದಾರಲ್ವ ಅವರು. ಹೌದು ಹೌದು ಅಂಕಲ್, ನಾವು ಏನು ಅನುಭವಿಸಿಲ್ಲ. ಏನು ಸಾಲ ಯಾರಿಗೋಸ್ಕರ ಮಾಡ್ಕೊಂಡಿದ್ದೀವಿ? ಸಾಲ ಮಾಡ್ಕೊಂಡಿದ್ದು ನಮಗೋಸ್ಕರ ತಾನೆ. ಹೌದು ಹೌದು. ನಮಗೋಸ್ಕರ ಮಾಡ್ಕೊಂಡಿರುವಂಥ ಸಾಲ, ನಮ್ಮ ಸಾಲ ತೀರಿಸಿಲ್ಲ ದೇವರು, ಎಲ್ಲಿದ್ದಾನಂತೇಳಿ ದೇವರಿಗೆ ನಿಂದನೆ ಹಾಕುವಂಥದ್ದು ಸರಿನಾ? ತುಂಬ ಜನ ನಡೀತಿರೋದೇ ಅದು ಅಂಕಲ್, ನಡೀತಿರೋದು ಅದೇ. ಆದರೆ ಇದು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಂಡಿಲ್ಲ ಲೋಕದಲ್ಲಿ ಕೆಲಸ. ಅಂದರೆ ಯಾವುದೇ ವಿಷಯ ಬಂದ್ರೂ ಮನುಷ್ಯರನ್ನ ಕ್ವಶನ್ ಮಾಡಲ್ಲ, ನಮ್ಮನ್ನು ನಾವು ಕ್ವಶನ್ ಮಾಡ್ಕೊಳ್ಳಲ್ಲ. ಕ್ವಶನ್ ಮಾಡೋದು ದೇವರನ್ನೇ ಹೇಗೆ ಹೋಗಲಿ. ಖಂಡಿತ. ಯಾವುದೇ ಪರಿಸ್ಥಿತಿ ಬಂದ್ರೂ ಕೂಡ ಫಸ್ಟ್ ಕ್ವಶನ್ ಮಾಡೋದು ದೇವ್ರನ್ನೇ. ಹೌದು, ದೇವ್ರು ನೀನು ಯಾಕೆ ಹಿಂಗೆ ಮಾಡಿ. ಕಷ್ಟ ಬಂದರೆ ದೇವರೆಲ್ಲಿದ್ದೆ ಅಂತ ಹೇಳ್ತಾರೆ. ಹೌದು. ಯಾರಾದ್ರೂ ಸತ್ತೋದ್ರೆ ದೇವರೆಲ್ಲಿದ್ದಾನಂತ ಹೇಳ್ತಾರೆ. ಹೌದಾಗ. ರೋಗ ಬಂದರೂ ಕೂಡ ದೇವರೆಲ್ಲಿದ್ದಾನಂತ ಹೇಳ್ತಾರೆ. ಮಳೆ ಜಾಸ್ತಿ ಬಂದು ಹೊಡ್ಕೊಂಡು ಹೋದರೆ ದೇವರಿಲ್ಲ, ದೇವ್ರು ನಮಗೆ ಮೋಸ ಮಾಡ್ದಂತ ಹೇಳ್ತಾರೆ. ಮಳೆ ಬಂದಿಲ್ಲ ಅಂದರೆ ದೇವ್ರು ಕಣ್ ತೆಗೆದಿಲ್ಲ ಅಂತ ಇದನ್ನು ಹೇಳ್ತಾರೆ. ಅಂದರೆ ಜನ ವಿಚಿತ್ರವಾಗಿದ್ದಾರೆ, ಯಾವುದಕ್ಕೂ ಸಹಿಸ್ಕೊಳ್ಳಲ್ಲ ಇವರು. ಬಿಸಿಲು ಜಾಸ್ತಿ ಆದರೂ ಸಹಿಸ್ಕೊಳ್ಳಲ್ಲ, ಸ್ವಲ್ಪ ಇದ್ದರೂ ಸಹಿಸ್ಕೊಳ್ಳಲ್ಲ. ಏಕೆ ಇವರನ್ನ ಮೇಂಟೈನ್ ಮಾಡೋದು? ಸೊ ಎಲ್ಲ ವಿಷಯಗಳಲ್ಲೂ ಫಸ್ಟ್ ಕ್ವಶನ್ ಮಾಡೋದು ದೇವ್ರ. ಹೌದು, ಇದು ವಿಚಿತ್ರವಾದ ಜನ ಇದ್ದಾರೆ. ಎಷ್ಟು ಕರೀತಾ ಇದ್ದಾರೆ ದೇವರು, ಇಷ್ಟು ಕರೆದ್ರೂ ಕೂಡ, ಒಳ್ಳೇದನ್ನು ಹೇಳಿದ್ರು ಕೂಡ ಇವರಿಗೆ ಅರ್ಥ ಆಗ್ತಿಲ್ಲ. ಅಂದರೆ ಪ್ರೀತಿ ಯಾವ ಭಾಷೆಯಲ್ಲಿ ಹೇಳ್ಬೇಕು ಇವ್ರಿಗೆ ಅಂತ. ಹೌದಲ್ಲ? ಅಂದರೆ ನಮ್ಗೆ ಅರ್ಥ ಆಗೋಂಥ ಭಾಷೆಯಲ್ಲಿ ಬಂದು ಹೇಳಿದಾಗಲೂ ಕೂಡ ಪ್ರಕೃತಿ ತೋರಿಸ್ತಾರೆ, ಇವೆಲ್ಲ ಕೊನೆಯದಾಗಿ ಇರುವೆಗಳನ್ನು ತೋರಿಸ್ತಾರೆ ಪಾಠ ಕಲಿಸೋದಕ್ಕೆ ನಮಗೆ. ಹೌದಲ್ವ? ಹೌದಂಕ. ಇರುವೆಗಳನ್ನು ತೋರಿಸ್ತಾರೆ, ಆಕಾಶದಲ್ಲಿ ಪಕ್ಷಿಗಳನ್ನು ತೋರಿಸ್ತಾರೆ ನಮಗೆ ಬುದ್ಧಿ ಕಲಿಸೋದಕ್ಕೆ. ಆದರೂ ಜನಕ್ಕೆ ಬುದ್ಧಿ ಬರ್ತಾ ಇಲ್ಲ ಅಂದರೆ ಇನ್ನು ಏನು ಮಾಡ್ಬೇಕು ಹೇಳಿ? ಸೈತಾನನ ಕಾರ್ಯ ನಮ್ಮ ಜೀವನದಲ್ಲಿ ನಡೀತಿದೆ ಅಂತಂದರೆ ಅದರಿಂದ ನಾವು ಕಲ್ತ್ಕೊಳ್ಳಬೇಕು, ದೇವರಿಗೆ ಹತ್ತಿರ ಕಲ್ತ್ಕೊಳ್ಳುವಂಥದ್ದು ಬಹಳ ಇದೆ ಸರ್. ಯಾಕಂದರೆ ದೇವರು ಏನು ಮಾಡಿದ್ರು ನಮ್ಮ ಒಳ್ಳೆಯದಕ್ಕೇ ಮಾಡ್ತಾ ಇದ್ದಾರೆ. ಸೈತಾನನನ್ನು ಅವನು ಉಳಿಸಿದ್ದಾರೆ, ಇನ್ನೂ ಅವನು ನಾಶ ಮಾಡ್ತಾ ಇಲ್ಲ ಅಂತಂದರೆ ಕಾರಣ ತನ್ನ ಮಕ್ಕಳಿಗೆ ಲಾಭ ಆಗಬೇಕು ಅಂತ. ಓಕೆ, ತನ್ನ ಮಕ್ಕಳಿಗೆ ಲಾಭ, ಪರಲೋಕದಲ್ಲಿ ಪ್ರತಿಫಲ. ಅಂದರೆ ಅದ್ಭುತವಾದಂಥ ಲೋಕ ಇದೆ ಅದು, ಅದನ್ನು ಕೊಡಬೇಕು ತನ್ನ ಮಕ್ಕಳಿಗೆ. ಯಾರು ಜಯ ಹೊಂದುತ್ತಾರೋ ಅವ್ರಿಗೆ ಕೊಡ್ತೀನಿ ಅಂತ ಹೇಳ್ತಾರೆ. ಹೌದಂಕ, ಜಯಶಾಲಿ. ಯಾರು ಜಯ ಹೊಂದುತ್ತಾರೋ ಅವ್ರಿಗೆ ಕೊಡ್ತೀನಿ ಅಂತ ಹೇಳ್ತಾರೆ. ಆ ಉನ್ನತವಾದಂಥ ಒಂದು ಅಧಿಕಾರವನ್ನು, ಉನ್ನತವಾದಂಥ ಒಂದು ಸ್ಥಾನವನ್ನು ಪಡ್ಕೊಳ್ಬೇಕಾದ್ರೆ ಇವನಿರಬೇಕು, ಇವನೊಟ್ಟಿಗೆ ನಾವು ಜಯಿಸಬೇಕು. ಜಯಿಸುವುದಕ್ಕಾಗಿ ಇವನನ್ನು ದೇವರು ಇಟ್ಟಿದ್ದಾರೆ. ಆದರೆ ತುಂಬ ಜನ ದೇವರನ್ನ ನಂಬಿದವ್ರಿಗೆ ಈ ಐಡಿಯಾಲಜಿ ಅರ್ಥ ಆಗ್ತಿಲ್ಲ ಅಂಕಲ್, ಈ ಕಾನ್ಸೆಪ್ಟ್ ಅರ್ಥ ಆಗ್ತಿಲ್ಲ ಅಷ್ಟೇ. ಸೈತಾನ್ ಏನು ಮಾಡಿದ್ದಾನೆ ಅಂದರೆ ಮನೋನೇತ್ರಗಳನ್ನು ಮಂಕು ಮಾಡಿದಾನಲ್ಲ ಅವನು. ಅರ್ಥ ಆಗ್ತಾ ಇಲ್ಲ ಅಂತಂದರೆ ಒಂದು ಮಾತಿರುತ್ತೆ, ಈ ಸತ್ಯವಾದ ಸುವಾರ್ತೆ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ ಅಂತಂದರೆ ಅವರ ಮನೋನೇತ್ರಗಳನ್ನು ಏನು ಮಾಡಿದನಂತಿರುತ್ತೆ, ಮಂಕು ಮಾಡಿದನಂತಿರುತ್ತೆ. ಹೌದಾ? ಅಷ್ಟೇ ಕಾರಣ. ಯಾಕೆಂದರೆ ಇವರು ಲೋಕದ ಆಶೆಗಳಿಗೆ ಒಳಪಡ್ತಾರೆ. ಒಳಪಟ್ಟಾಗ ಏನಾಗುತ್ತಪ್ಪ ಅಂತಂದರೆ ದೇವರು ಕೂಡ ಮರೆ ಮಾಡ್ತಾರೆ, ಸೈತಾನ್ಗೆ ಒಪ್ಪಿಸ್ತಾರೆ, ಅವನೇನು ಮಾಡ್ತಾನೆ ಲೋಕದ ರೀತಿಯಲ್ಲಿ ಬಳಸ್ಕೊಳ್ತಾನೆ. ಓಕೆ, ಆ ರೀತಿ ನಡೆಯುತ್ತೆ. ಸೈತಾನನಿಗೆ ಅಷ್ಟು ಅವಕಾಶ ಕೊಡಬಾರ್ದು ಅಂತ ವಾಕ್ಯ ಕೇಳಿದ್ರು ಕೊನೆಗೆ ಸೈತಾನಿಗೆ ಅವಕಾಶ ಕೊಡ್ತಾರೆ. ಸೈತಾನ್ಗೆ ಅವಕಾಶ ಕೊಡ್ತಾ ಇದೆ. ಅವನನ್ನು ಗೆಲ್ಲಿರಿ ಅಂತೇಳಿ ಪದೇ ಪದೇ ಹೇಳ್ತಾರಲ್ಲ ದೇವ್ರು ಹೇಳ್ತಾರೆ. ಒಂದು ರೀತಿಯಲ್ಲ, ಅವನಿದ್ದಾನೆ ಎಚ್ಚರಿಕೆ, ಅವನನ್ನು ಗೆಲ್ಲಬೇಕು. ಶೋಧನೆ ಬರುತ್ತೆ, ಬಂದಾಗ ನಿಮಗೆ ಪರಲೋಕದಲ್ಲಿ ಪ್ರತಿಫಲ, ಪರಲೋಕದಲ್ಲಿ ನಿಮಗೆ ಪ್ರತಿಫಲ ಬಹಳ ಇರುತ್ತೆ. ನೀವು ಸಂತೋಷ ಪಡಿ, ನೀವು ಉಲ್ಲಾಸ ಪಡಿ, ಯಾವುದೇ ಕಾರಣಕ್ಕೂ ನೀವು ನೊಂದ್ಕೋಬೇಡಿ ಅಂತೇಳಿ ಅನೇಕ ಮಾತುಗಳು, ಧೈರ್ಯದ ಮಾತುಗಳು, ನಮ್ಮನ್ನು ಚೈತನ್ಯ ಪಡಿಸುವಂಥ ಮಾತುಗಳು ಬಹಳ ಇದೆಯಲ್ಲ.
ಇವೆಲ್ಲ ಅದ್ಭುತ. ಪ್ರಭು ಹೇಳುವಂಥ ಮಾತು, ದೇವರು ಹೇಳುವಂಥ ಮಾತು ತುಂಬ ಅದ್ಭುತವಾಗಿರುತ್ತೆ ವಿಲ್ಸನ್. ಅರ್ಥ ಮಾಡಿಕೊಂಡವರು ಮಹಾಜ್ಞಾನಿಗಳು, ಆಮೇಲೆ ಬುದ್ಧಿವಂತರು, ಶ್ರೇಷ್ಠರು, ಅರ್ಥ ಮಾಡಿಕೊಂಡು ಜೀವಿಸಿದವರು. ಇವಾಗ ಅರ್ಥ ಆಗೋದಕ್ಕಿಂತ ಜಾಸ್ತಿ ಅಪಾರ್ಥಗಳಾಗ್ತಿದ್ದಾವೆ ಅಂಕ. ಸುಮ್ಮನೆ ಅಪಾರ್ಥ, ಅದರಲ್ಲಿ ಏನಿಲ್ಲ, ಕಾರಣ ಏನಿಲ್ಲ. ಎಲ್ಲ ಅಪಾರ್ಥಗಳು ಹೆಂಗೆ ಬರ್ತಾವೆ ಅಂದರೆ ಸುಮ್ಮನೆ ಏನಿರಲ್ಲ, ದೊಡ್ಡ ವಿಷಯನೇ ಇರಲ್ಲ, ವಿಷಯನೇ ಇರಲ್ಲ. ಅದನ್ನ ದೊಡ್ಡದಾಗಿ ತೋರಿಸ್ತಾರೆ, ಮಾತಾಡ್ಕೊಳ್ತಾರೆ. ಇವರು ಕೂಡ ನಮ್ಮ ಸೇವಕರು ನಮಗೆ ಅಂತ ಕಡೆ ಹೋದ್ವಿ ಅಂದರು. ಏನಿಲ್ಲ, ಚಿಕ್ಕದೊಂದು ಮಾತಂದಿರ್ತಾರೆ, ದೊಡ್ಡದಾಗಿ ಹೇಳ್ಕೊಳ್ತೀವಿ. ದೊಡ್ಡ ಶೋಧನೆ ಬಂತು ಗೊತ್ತಾ, ಹಿಂಸೆ ಬಂತು ಗೊತ್ತಾ, ಏನು ಬಂದಿರಲ್ಲ, ಬಹಳ ಚಿಕ್ಕದೇ. ನಿಜ ನಿಜ, ಬಹಳ ಚಿಕ್ಕದಿರುತ್ತೆ. ನಾವು ಹೇಳ್ಕೊಳ್ಳೋದು ಮಾತ್ರ ದೊಡ್ಡದಾಗಿರುತ್ತೆ. ಬಟ್ ಈ ದಿನದ ಬೋಧಕರು ಕೂಡ ಈ ವಿಷಯದಲ್ಲಿ ಸಭೆಗೆ ಬರುತ್ತಿರುವಂಥ ವಿಶ್ವಾಸಿಗಳನ್ನ ಈ ವಿಷಯದಲ್ಲಿ ಎಚ್ಚರಿಸ್ತಿಲ್ಲ, ಇನ್ನೂ ಹೆದರಿಸ್ತಿದ್ದಾರೆ ಅಂತ ಅನಿಸ್ತಿದೆ. ಅಂದರೆ ಇವ್ರಿಗೆ ಏನಪ್ಪ ಅಂದರೆ ಹೊಟ್ಟೆಪಾಡಿಗೋಸ್ಕರ ಸೇವೆ, ಯಥಾರ್ಥವಾದದ್ದಲ್ಲ, ಯಥಾರ್ಥವಾದಂಥ ಸೇವೆ ಇದ್ದರೆ ಅಪೊಸ್ತಲರು ಯಾವ ರೀತಿ ಖಂಡಿಸಿದ್ದಾರೋ, ಬುದ್ಧಿಮಾತು ಹೇಳಿದಾರೋ ಆ ರೀತಿ ಹೇಳ್ತಾರೆ. ಹೊಟ್ಟೆಪಾಡಿಗೆ ಮಾಡುವಂಥವ್ರು ಏನಪ್ಪ ಅಂತಂದರೆ ಒಟ್ಟಿನಲ್ಲಿ ನಮಗೆ ಲಾಭ ಬಂದರೆ ಸಾಕು, ನಮಗೆ ಪ್ರಯೋಜನ. ನಮಗೇನಪ್ಪ ಅಂದರೆ ಲಾಭ ಬೇಕು. ನಾವು ಎಲ್ಲಿಗಾದ್ರೂ ಹೋದರೆ ಒಳ್ಳೆ ಕಾರ್ನಲ್ಲಿ ಹೋಗಬೇಕು, ಒಳ್ಳೆ ರೀತಿಯಿಂದ ಊಟ ವ್ಯವಸ್ಥೆ, ಲಾಡ್ಜ್ ಇರಬೇಕು. ಓಕೆ, ಒಬ್ಬ ಇಂಟರ್ನ್ಯಾಷನಲ್ ಬೋಧಕನು ಎಲ್ಲಿಗಾದ್ರೂ ದೊಡ್ಡ ಲಾಡ್ಜ್ ಬುಕ್ ಮಾಡಬೇಕು, ಆಮೇಲೆ 1 ಲಕ್ಷ ರೂಪಾಯಿ ಕೊಡಬೇಕು ಕಾಣಿಕೆ. ಓಕೆ, 1 ಲಕ್ಷ ಕೊಡಬೇಕಂತಾನೆ. ಮೀಟಿಂಗ್ ಹೇಳ್ಬೋದಲ್ಲ ಅಂಕಲ್ ಅದರಲ್ಲಿ? ನಾವೇನೋ ಒಂದು 50,000 ಇದ್ರೆ ಸಾಕಪ್ಪ, ಮೀಟಿಂಗ್ ನಡೆಸ್ಬಿಡೋಣ ಅಂತ ನಾವಂತೀವಿ. ಇಲ್ಲ, ಆ ಸೇವಕನ ಕರೆಸೋದಕ್ಕೆ 1 ಲಕ್ಷ ಬೇಕು. ಓಕೆ, ಮತ್ತು ಫ್ಲೈಟ್ ಟಿಕೆಟ್ ಕೂಡ, ಹೋಗಿ ಬರಲಿಕ್ಕೆ. ಮತ್ತು ಬೋಧನೆ ಹೆಂಗಿರುತ್ತಪ್ಪ ಅಂದರೆ, ಅಪ್ಪ ನೀವೆಲ್ಲರನ್ನ ಪ್ರೀತಿಸಬೇಕು, ಎಲ್ಲರಿಗೆ ಸಹಾಯ ಮಾಡೋಕೆ, ಒಳ್ಳೆಯದನ್ನು ಮಾಡ್ಬೇಕು, ಹಂಗೆ ಮಾಡ್ಬೇಕಂತೇಳಿ ವಾಕ್ಯದಲ್ಲಿ ಹೆಂಗೆ ಹೇಳ್ತಾರಪ್ಪ ಅಂದರೆ, ಪ್ರೆಸೆಂಟ್ ಇವಾಗ ಯೇಸು ಪ್ರಭು ಇವರಲ್ಲಿ ಇದ್ದುಕೊಂಡು ಮಾತಾಡೋ ರೀತಿಯಲ್ಲೇ ಮಾತಾಡ್ತಾರೆ. ಓಕೆ, ಮತ್ತು 1 ಲಕ್ಷ ರೂಪಾಯಿ ಕೊಟ್ಟರೆ ನಾನು ಬರ್ತೀನಿ ಅಂದರೆ ಇಲ್ಲಿ ನ್ಯಾಯನ? ಅಂದರೆ ಅದು ಕಂಡೀಷನ್ ಅಂಕಲ್, ಕೊಡಲೇಬೇಕು ಅಂತೇಳಿ ಅವ್ರ ಕಂಡೀಷನ್ನು. ಮತ್ತು PA ಇರ್ತಾರೆ, ಫೋನ್ ಬರ್ತಾ ಇರುತ್ತೆ, ಪದೇ ಫೋನ್ ಮಾಡ್ತಾ ಇರ್ತಾರೆ. ಇವ್ರು ಕೇಳಲ್ಲ, PA ಇರ್ತಾರಲ್ಲ, ಕೊಡುಪ ಫೋನು ಗಂಟೆಗೆ ಬರ್ತಾ ಇರುತ್ತೆ. ಓಕೆ, ಇವೆಲ್ಲ ಮಾಡ್ತಾರೆ. ಅಂದರೆ ಇವ್ರಿಗೆ ಸಮಾಜದ ಬಗ್ಗೆ, ದೇವರಿಗೋಸ್ಕರ ನಿಂತಿರುವಂಥ ಭಕ್ತರ ಬಗ್ಗೆ, ಸೈತಾನನ ಬಗ್ಗೆ ಸ್ವಲ್ಪನೂ ಚಿಂತೆನೇ ಇಲ್ಲ ಅಂಕಲ್. ಅದಕ್ಕೆ ಅಂದರೆ ವಿಚಾರ ಮಾಡಿದ್ದಾರೆ, ಆದರೆ ತಿಳ್ಕೊಂಡಿದ್ದಾರೆ, ಅದ್ರ ಪ್ರಕಾರ ನಡೀತಾ ಇಲ್ಲ. ವ್ಯಾಪಾರ ಆಗ್ಬಿಟ್ಟಿದೆ, ವ್ಯಾಪಾರ ಮಾಡ್ಕೊಳ್ಳಿ. ಒಟ್ಟಿನಲ್ಲಿ ಏನಪ್ಪ ಅಂದರೆ, ನಾವು ಹೊರಗಡೆ ಬಂದು ಸುವಾರ್ತೆ ಹೇಳ್ತಾ ಇದ್ದೀವಿ, ನೀವು ಕೊಡಬೇಕಷ್ಟೇ ನಮಗೆ. ಅದು ಕೂಡ ಒಂದು ಆಸೆ ಹುಟ್ಟಿಸ್ತಾರೆ. ನೀವು ಸೇವೆ ಮಾಡಿದ್ರೆ ಈ ಥರ ಕೊಟ್ಟರೆ ನಿಮಗೆ ಪರಲೋಕ, ಇಲ್ಲದಿದ್ದರೆ ನೀವು ಬೆಂಕಿ ಕೊಂಡೋಗಿ ಹೋಗ್ತೀರಿ, ನಿಮ್ಮಿಷ್ಟ, ಜಾಗ್ರತೆ ಅಂತ ಹೇಳ್ತಾರೆ. ಅವಾಗ ಏನು ಮಾಡ್ತಾರೆ ಪಾಪ? ಹೆದರ್ಕೊಂಡಾದ್ರೂ ಕೊಡ್ತಾರೆ, ಸಾಲಾಗಿಲ್ಲ ಮಾಡ್ಕೊಂಡು ಕೊಡ್ತಾರೆ. ತುಂಬ ಜನ ಸಾಲದಲ್ಲಿದ್ದಾರೆ. ಈ ಥರ ಸೇವೆ ಮಾಡಿದವರು, ಅಂದರೆ ಮೀಟಿಂಗ್ಗಳು ಮಾಡಿದವರು ಬಹಳ ಮಂದಿ ಸಾಲ ಮಾಡ್ಕೊಂಡು ಮೀಟಿಂಗ್ಗಳು ಮಾಡಿದ್ದಾರೆ. ನಾವು ಎಷ್ಟು ಸಾರಿ ಸಾಲ ಮಾಡ್ಕೊಂಡಿದ್ದೀವಿ, ಇವ್ರ ಮಾತು ಕೇಳಿ, ಕೆಲವ್ರ ಮಾತು ಕೇಳಿ. ಓಕೆ, ಮಾಡಿಕೊಂಡು ಆಮೇಲೆ ಹೆಂಗೋ ದೇವ್ರ ಕೃಪೆಯಿಂದ ನಡೆದು ಹೋಗಿದೆ ಅದು. ಓಕೆ, ಸೊ ಈ ದಿನಗಳಲ್ಲಿ ದೇವರು ಸೈತಾನನು ಅಂತಂದರೆ ಒಂದು ಬಿಸ್ನೆಸ್ ಥರ ಮಾಡ್ಕೊಂಡ್ಬಿಟ್ಟಿದ್ದಾರೆ ವಿನಃ ಎಚ್ಚರಿಸುವಂಥದ್ದು, ಗದರಿಸುವಂಥದ್ದು, ಸತ್ಯವನ್ನು ತಿಳಿಸುವಂಥದ್ದು ಇಲ್ಲ ಅಂಕ, ಕಡಿಮೆ ಆಗ್ಬಿಟ್ಟಿದೆ. ಇಲ್ಲ, ಇವಾಗ ಏನಪ್ಪ ಅಂದರೆ ಎಲ್ಲರೂ ಎದ್ದು ನೋಡುವಂಥದ್ದು ಏನಪ್ಪ ಅಂದರೆ ಸಾಫ್ಟ್ ಆಗಿರಬೇಕು, ಚೆನ್ನಾಗಿ ಹೇಳಬೇಕು, ಸಿಹಿಯಾಗಿರಬೇಕು, ಖಂಡಿಸಬಾರ್ದು. ಖಂಡಿಸಿದ್ರೆ ದೊಡ್ಡ ನಮಸ್ಕಾರ ಅಂತೇಳಿ ಅವ್ರನ್ನ ಹಿಂಬಾಲಿಸಲ್ಲ, ಅವ್ರನ್ನ ಕರೆಯೋದೂ ಇಲ್ಲ. ಹೌದಂಕ. ಇವರು ಕೂಡ ಎಂಥವ್ರನ್ನ ನೋಡ್ಕೊಂಡಿದ್ದಾರೆ ಅಂದರೆ ಅವರಿಗೆ ಅನುಕೂಲವಾದಂಥ ಬೋಧಕರನ್ನ ಸೇರಿಸ್ಕೊಂಡಿದ್ದಾರೆ. ತೀಟೆ ಕಿವಿ ಉಳ್ಳವರಾಗಿ ಯಾರಾದರೂ ಖಂಡಿಸಿದ್ದಾರೆ ಅಂತ ತಿಳ್ಕೊಂಡು ಅವ್ರಿಗೆ ಫೋನು ಮಾಡಲ್ಲ, ಅವ್ರ ಹತ್ರ ಮಾತಾಡಲ್ಲ, ಏನಾದರೂ ಕಾಣಿಕೆ ಕೊಡೋದಿದ್ರು ಕೊಡಲ್ಲ. ಅವನು ಏಕಾಂಗಿ ಆಗ್ತಾನೆ. ಅವನು ಹೌದಂಗ. ಖಂಡಿಸಿದರೆ, ಬುದ್ಧಿ ಮಾತು ಹೇಳಿದ್ರೆ ಅವನನ್ನು ಕೈ ಬಿಡ್ತಾರೆ, ಇವರು ಎಲ್ಲರೂ ದೂರ ಮಾಡ್ತಾರೆ. ಮತ್ತು ಇವನೇನು ಮಾಡಬೇಕು ಇವಾಗ? ಸೇವೆ ಮಾಡಬೇಕಾದ್ರೆ ಸಪೋರ್ಟ್ ಮಾಡೋರು ಬೇಕು, ಮುಂದೆ ನಡಿಬೇಕು, ಖಂಡಿತ ಬೇಕು. ಇವರೆಲ್ಲರೂ ಕೂಡ ಈ ರೀತಿ ಕುಯುಕ್ತಿ, ದ್ವೇಷ ಇಟ್ಕೊಂಡು ಇದ್ದಾಗ, ಯಾರು ಕರೆಯದಿದ್ದಾಗ ಅವನೇನಾಗ್ತಾನೆ? ಆ ಸೇವಕನೇನಾಗ್ತಾನೆ? ಏನಪ್ಪ, ನಾನು ಯಥಾರ್ಥವಾಗಿ ಸೇವೆ ಮಾಡ್ತಾ ಇದ್ದೀನಿ, ಸತ್ಯವಾಗಿ ಸೇವೆ ಮಾಡ್ತಾ ಇದ್ದೀನಿ, ನಮ್ಮ ಬಗ್ಗೆ ಯಾರು ವಿಚಾರ ಮಾಡ್ತಾ ಇಲ್ಲಲ್ಲ. ಹಾಗೆ ಈಗ ಒಂದು ರೀತಿಯಲ್ಲಿ ಕೊರಗಿ ಈ ಮನುಷ್ಯನು ಕೂಡ ಅವರ ಹಾಗೆ ತಯಾರಾಗೋದಕ್ಕೆ ಅವಕಾಶ ಇದೆ. ಕೆಲವೊಮ್ಮೆ ನಾನು ಮಾಡ್ತಿರೋ ಭಕ್ತಿ ಸರಿಯಾನೋ ಅಲ್ವೋ ಅನ್ನೋ ಪ್ರಶ್ನೆ ಇಲ್ಲ. ಅಷ್ಟೇ ಅದೇ ರೂಟಲ್ಲಿ ಇರ್ತದೆ. ಕೊನೆಯದಾಗಿ ಅವರು ಇದ್ದಾರಲ್ಲ ಭಕ್ತರು, ಚೆನ್ನಾಗಿದ್ದಾರಪ್ಪ, ಅವ್ರ ಥರ ಹೋಗ್ಬಿಡೋಣ ನಡಿ ಅಂತೇಳಿ ಜಯನವರು ಅವ್ರ ಮಾರ್ಗನೇ ಸೆಲೆಕ್ಟ್ ಮಾಡ್ಕೊಂಡ್ಬಿಡ್ತಾರೆ.
ಆದರೆ ನಿಜವಾಗ್ಲೂ ಯಥಾರ್ಥವಾದಂಥ ಸೇವಕರು ಮಾತ್ರ ಯಾವುದೇ ಕಾರಣಕ್ಕೂ ಅಡ್ಜಸ್ಟ್ ಆಗಲ್ಲ, ಕಾಂಪ್ರಮೈಸ್ ಆಗಲ್ಲ, ದೇವ್ರಿಗೆ ಮಾತ್ರ ಒಳಪಡ್ತಾರೆ. ಬಂದರು ಓಕೆ, ಬಾರದಿದ್ದರು ದೇವ್ರ ಸ್ತೋತ್ರ. 4 ಮಂದಿ ಇದ್ದರು, ಕುಟುಂಬ ಸಹಿತವಾಗಿ, ನಮ್ಮ ಕುಟುಂಬ ಸಹಿತವಾಗಿ ನಾವು ಇರ್ತೀವಿ. ನನ್ನ ಕುಟುಂಬ ಇದ್ದರೆ ಸಾಕು, ಯೆಹೋಶುವನಾಗಿ ಅಷ್ಟೇ. ನಾನು ನನ್ನ ಕುಟುಂಬದವರು, ಯೆಹೋವನನ್ನು ಪ್ರೀತಿಸ್ತು, ನಿಮ್ಮಿಷ್ಟ ಏನಾದರೂ ಮಾಡ್ಕೊಡ್ರಿ, ನೀವೇನು ಮಾಡ್ಕೊಳ್ತೀರೋ ನನಗೆ ಬೇಕಾಗಿಲ್ಲ, ನಾನು ನನ್ನ ಕುಟುಂಬ ಯೆಹೋವನನ್ನು ಸೇವಿಸುತ್ತೇವೆ. ಅವರು ಹೇಳಿದ ಹಾಗೆ ಕೆಲವರು ಭಕ್ತರು ಹೇಳ್ತಾರೆ, ಇನ್ನು ಕೆಲವರು ಮೋಸ ಹೋಗ್ತಾರೆ ಲೋಕದಲ್ಲಿ. ಅಂದರೆ ಭಕ್ತಿಯಲ್ಲಿರಬೇಕಾದ್ರೆ ಸೈತಾನನ ಖಂಡಿತ ಬಂದು ಶೋಧಿಸುವಂಥದ್ದು ಮಾತ್ರ ನಿಜ. ಭಕ್ತರಾಗಿ ಇದ್ದರೆ ಖಂಡಿತವಾಗಿ ಅವನ ಶೋಧನೆ ಖಂಡಿತವಾಗಿ ಇದ್ದೇ ಇರುತ್ತೆ. ಬಟ್ ಅದನ್ನು ಜಯಿಸುವಂಥವರೇ ನಿಜವಾದಂಥ ಭಕ್ತರು, ಶ್ರೇಷ್ಠ ಭಕ್ತನಾಗ್ತಾನೆ. ಆಗ ಪರಲೋಕದಲ್ಲಿ ಅಧಿಕವಾದಂಥ ಫಲ, ಪರಲೋಕದಲ್ಲಿ ಬಹಳ ಫಲ. ಪ್ರಭು ಹೇಳ್ತಾರಲ್ಲ, ಹೌದಂಕ, ನಾನು ಜಯ ಹೊಂದಿ ತಂದೆ ಸಿಂಹಾಸನದೊಡನೆ ಕುಳಿತುಕೊಂಡ ಪ್ರಕಾರ ನೀವು ಕೂಡ ಜಯ ಹೊಂದಿ ಅಂತಾರೆ. ನಾನು ಲೋಕವನ್ನು ಜಯಿಸಿದ್ದೇನೆ, ನಾನು ಲೋಕವನ್ನು ಜಯಿಸಿದ್ದೀನಿ, ಹೌದಾ, ನೀವು ಕೂಡ ಜಯಿಸಬೇಕು. ಆಗ ನಿಮಗೂ ಕೂಡ ಸಿಂಹಾಸನವನ್ನು ನನ್ನ ಜೊತೆಯಲ್ಲೇ. ಅಂದರೆ ಯೇಸು ಕ್ರಿಸ್ತನಿಗೆ ಸೈತಾನನ ಶೋಧನೆ ತಪ್ಪಿಲ್ಲ ಅಂಕ, ತಪ್ಪಿಲ್ಲ. ದೈವಕುಮಾರನು ಅವ್ರಿಗೇನೆ ತಪ್ಪಿಲ್ಲ, ಅವ್ರಿಗೂ ತಪ್ಪಿಲ್ಲ. ಅವ್ರಿಗೆ ದೊಡ್ಡ ಶೋಧನೆ ಅವರಿಗೆ ಬಹಳ. ಅದು ಎಂಥದ್ದಪ್ಪ ಅಂದರೆ ನೋಡುವಾಗಲೇ ತಲೆ ಮೇಲೆ ಮುಳ್ಳಿನ ಕಿರೀಟ ಏನು, ಆಮೇಲೆ ಒಡೆಯೋದೇನು, ಆಮೇಲೆ ನಿಂದನೆಗಳೇನು. ಅವ್ರು ಅಂದುಕೊಂಡ್ರೆ ಜಗತ್ತು ಒಂದು ಸೆಕೆಂಡಲ್ಲಿ ಬೂದಿ ಮಾಡ್ತಾರೆ. ಹೌದಂಕ, ದೊಡ್ಡ ಕೆಲಸ ಇಲ್ಲ, ಹೌದಲ್ವ? ಹೌದು ಹೌದು. ಅಂಥವ್ರು ಮೌನವಾಗಿ ಯಾಕಿರಬೇಕಾಗಿತ್ತು ಅಂದರೆ, ತನ್ನ ಮಕ್ಕಳಿದ್ದಾರಲ್ಲ, ದೇವರ ಮಕ್ಕಳಿದ್ದಾರಲ್ಲ, ಇವರೆಲ್ಲರನ್ನ ಕಾಪಾಡಬೇಕಾದ್ರೆ ಅವರು ರಕ್ಷಣೆ ಮಾರ್ಗ ಕಲ್ಪಿಸಿಕೊಡ್ಬೇಕು. ರಕ್ಷಣೆ ಮಾರ್ಗವನ್ನು ಕಲ್ಪಿಸಿಕೊಡ್ಬೇಕಾದ್ರೆ ಅಲ್ಲಿ ಮೌನವನ್ನು ವಹಿಸಬೇಕಾಗುತ್ತೆ. ದೇವರು ನೇಮಿಸಿರುವಂಥ ಒಂದು ಕೆಲಸವನ್ನು ನೆರವೇರಿಸಬೇಕಾಗತ್ತೆ. ಅದಕ್ಕೆ ಅವರು ಮೌನವಾಗಿದ್ದಾರೆ. ಸೊ ಯೇಸು ಕ್ರಿಸ್ತರವರಿಗೆ ಶೋಧನೆ, ಸೈತಾನನು ಬಿಟ್ಟಿಲ್ಲ ಅಂತಂದರೆ ನಮ್ಮನ್ನು ಕೂಡ ಬಿಡಲ್ಲ. ಹೇಗಾದರೆ ಯೇಸುಸ್ವಾಮಿ ನಿಂತು ಬಲವಾಗಿ ಸೈತಾನನನ್ನು ಗೆದ್ದಿದ್ದಾರೋ, ಆ ಕ್ರಿಸ್ತನನ್ನು ಹಿಂಬಾಲಿಸ್ತಿರುವಂಥ ನಾವು ಕೂಡ ಸೈತಾನನನ್ನು ಗೆಲ್ಲಬಹುದು. ಅಂದರೆ ಸೈತಾನನ್ನು ಗೆಲ್ಲೋದಕ್ಕೆ ಶಕ್ತಿ ಕೊಟ್ಟಿದ್ದಾರೆ ನಮಗೆ. ಹೌದು. ಆ ಶಕ್ತಿಯನ್ನು ನಾವು ಉಪಯೋಗ ಮಾಡ್ಕೊಳ್ತಾ ಇಲ್ಲ. ನಮ್ಮಲ್ಲಿ ಇದೆ, ಆ ಶಕ್ತಿ ಇದೆ, ಜ್ಞಾನ ಇದೆ, ಬುದ್ಧಿ ಇದೆ, ಸರ್ವಾಂಗ ಕವಚವನ್ನು ಕೂಡ ಕೊಟ್ಟಿದ್ದಾರೆ. ನಾವು ದೇವರಿಗಿಂತ ಹೆಚ್ಚಾಗಿ ಇವನಿಗೆ ಭಯಪಡ್ತಾ ಇದ್ದೀವಿ. ದೇವರು ಮಹಾಶಕ್ತನು. ಆ ದೇವರಿಗೆ ದೆವ್ವಗಳು ನಡುಗ್ತಾ ಇವೆ. ಆದರೆ ನಮ್ಮವರು ಸೈತಾನಿಗೆ ಒಳಪಡ್ತಾ ಇದ್ದಾರೆ, ಭಯಪಡ್ತಾ ಇದ್ದಾರೆ. ಹೇಗಿದೆ ಇದು? ಅದು ದೇವರಿಗಿಂತ ಜಾಸ್ತಿ. ಮತ್ತು ದೇವರಿಗಿಂತ ಜಾಸ್ತಿ ದೆವ್ವಗಳಂದ್ರೇ, ಸೈತಾನ ಅಂದ್ರೇ ಭಯ ಜಾಸ್ತಿ. ಸುಲಭವಾಗಿ ಅವನ್ನ ಗೆಲ್ಲಬಹುದು. ಹೋರಾಟ ಇದೆ. ಹೇಗೆ ಸುಲಭವಾಗಿ ಗೆಲ್ಲಬಹುದು? ಹೇಗೆ? ದೇವ್ರ ವಾಕ್ಯಕ್ಕೆ ಒಳಪಟ್ಟರೆ ಸಾಕು. ಇವಾಗ ಅವನು ಕೊಡ್ತಾ ಇರ್ತಾನೆ, ನಾವು ದೇವ್ರಿಗೆ ಸ್ಥಾನ ಕೊಟ್ಟಾಗ ಏನಪ್ಪ ಅಂದರೆ ಹೃದಯದಲ್ಲಿ ಗೊತ್ತಾಗುತ್ತೆ ನಮಗೆ. ಸೈತಾನನು ಬಿಡುವಂಥ ಬೆಂಕಿ ಬಾಣಗಳು ನಮ್ಮ ಮನಸ್ಸಿಗೆ ಟಚ್ ಆಗುತ್ತೆ. ಯಾವುದೇ ಆಗಲಿ, ದೇವ್ರ ವಚನ ಹೇಳುತ್ತೆ ಏನಪ್ಪ ಅಂದರೆ, ಒಬ್ಬ ಪರಸ್ತ್ರೀಯನ್ನು ಅಂದರೆ ಬೇರೆ ಸ್ತ್ರೀಯರನ್ನು ನೋಡುವಾಗ ಹೇಗೆ ನೋಡಬೇಕು? ನನ್ನ ಹಕ್ಕಳು, ನನ್ನ ತಂಗಿ, ನನ್ನ ಅಮ್ಮಳು, ಈ ಭಾವನೆಯಿಂದ ನೋಡಬೇಕು. ಹೌದಂಕ. ತಕ್ಷಣ ಒಂದು ವೇಳೆ ಕೆಟ್ಟ ಭಾವನೆ ಹೋಯ್ತಂತೀವಿ, ಈಕೆ ಚೆನ್ನಾಗಿದ್ದಾಳೆ, ಈಕೆನ ಅನುಭವಿಸಿದ್ರೆ ಚೆನ್ನಾಗಿತ್ತಲ್ಲ ಅಂತೇಳಿ ಹೃದಯದಲ್ಲಿ ಬಿತ್ತು ಅಂದರೆ ಅಲ್ಲಿ ಸೈತಾನ್ ಕೊಟ್ಟಂಥ ಒಂದು ಆಲೋಚನೆ. ತಕ್ಷಣ ಆಲೋಚನೆಗೆ ಮತ್ತೆ ನಾವು ಒಳಗಡೆ ಹೃದಯದಲ್ಲೇ ಮತ್ತೆ ಬೇರೆ ಆಲೋಚನೆಗೆ ಹೋದರೆ ಅಲ್ಲಿ ಏನಾಯ್ತಪ್ಪ ಅಂದರೆ ಸೈತಾನ್ ಒಳಪಟ್ಟ ಹಾಗೇನೆ, ಪಾಪನೇ ಅದು. ಓಕೆ. ಇವಾಗ ಯೇಸುಪ್ರಭು ಹೇಳ್ತಾರೆ ಸುಲಭವಾಗಿ ಏನಪ್ಪ ಅಂತಂದರೆ, ಆಕೆ ನಿನ್ನ ತಂಗಿಯನ್ನು ಅಂದ್ಕೋ, ಇಲ್ಲ ಅಕ್ಕಳನ್ನು ಅಂದ್ಕೋ. ಆಕೆ ನಿನಗೆ ಅಕ್ಕ, ಇಲ್ಲಾಂದರೆ ತಂಗಿ, ಇಲ್ಲಾಂದರೆ ಅಮ್ಮ. ಈ ಭಾವನೆಯಿಂದ ನೀನು ನೋಡು, ಸುಲಭ, ಮುಗೀತು. ಓಕೆ, ಸಿಂಪಲ್ ಕಾನ್ಸೆಪ್ಟ್. ನನ್ನ ತಂಗಿ ಅನ್ಕೋ, ನನ್ನ ಅಕ್ಕಳಂತ ಅಂದ್ಕೋ ನೀನು, ಇಲ್ಲಾಂದರೆ ನನ್ನ ತಾಯಿ ಅಂತ ನೀನು ಭಾವಿಸು. ಈ ಭಾವನೆ ಬಿಟ್ಟು ನೀನು ಬೇರೆ ಭಾವನೆ ಇಲ್ಲಿ ಅಂದರೆ ಆ ಕಾಮದ ಆಲೋಚನೆಯಿಂದ ನೋಡಿದ್ರೆ ನೀನು ಅಲ್ಲಿ ಸಿಕ್ಕಾಕೊಳ್ತೇವೆ. ವಚನ ಇದೆಯಾ? ಇದೆ ಅಂಕ. ಈ ವಚನ ನೆನ್ಪು ಮಾಡ್ಕೋಬೇಕು. ಈ ವಚನ ನೆನ್ಪು ಮಾಡ್ಕೊಂಡಾಗ ಅಂದರೆ ಸೈತಾನನ ಆ ಆಲೋಚನೆ ಬಿಡ್ತಾನೆ, ದೇವರು ಈ ಆಲೋಚನೆ ಕೊಟ್ಟಿದ್ದಾನೆ. ಈ ಆಲೋಚನೆಯಲ್ಲಿ ಕೆಲಸ ಮಾಡಿದಾಗ ಮುಗೀತು, ಅದನ್ನು ಗೆದ್ದ ಹಾಗೇನೆ. ಹೌದಂಕ. ಎರಡನೇದಾಗಿ ಹಣದ ಕೋರಿಕೆ.
ಈ ಹಣದ ಆಲೋಚನೆ ಉಳಿಸಿದಾಗ ನಾವೇನು ಅಂದ್ಕೊಳ್ಬೇಕು, ಈ ಜಗತ್ತೇ ದೇವ್ರದು, ಈ ಪ್ರಪಂಚ ದೇವ್ರದು. ಆಗಿರುವಾಗ ದೇವ್ರೇನು ಕೊಟ್ಟರು, ಇದ್ದದ್ರಲ್ಲಿ ನಾವು ಊಟ ಮಾಡೋಣ ಅಂಥೇಳಿ ಈ ಒಂದು ಆಲೋಚನೆ ಮೇಲೆ ದೇವ್ರ ಸೇವಕರು ಹೋಗಬೇಕು. ಅದು ಬಿಟ್ಟು ದೇವ್ರ ವಾಕ್ಯ ಹೇಳ್ತೀನಿ, ನನಗೆ ಅದು ಬೇಕು ಇದು ಬೇಕು ಅಂತೇಳಿ ದೇವರ ವಾಕ್ಯಗಳನ್ನು ಸ್ವಾರ್ಥಕ್ಕಾಗಿ ಬಳಸ್ಕೊಂಡಾಗ ಅಲ್ಲಿ ನಮ್ಮ ಹೃದಯದಲ್ಲಿ ಸೈತಾನನ ಕೂತ್ಕೊಂಡಿದ್ದಾನೆ ಅಂತ ಅರ್ಥ. ಓಕೆ. ಅವಾಗ ಸುಲಭವಾಗಿ ಇದನ್ನು ಗೆಲ್ಲಬೇಕಾದ್ರೆ ಬೇಡ, ದೇವರು ಏನು ಕೊಡ್ತಾರೋ ಅದನ್ನು ಸಾಕು ನಮಗೆ. ದೇವ್ರು ಕೊಟ್ಟಾಗ ಅದು ಕೂಡ ನಾನು ದೇವ್ರಿಗೋಸ್ಕರ ಬದುಕ್ತೀನಿ, ನಾನು ಪ್ರಾರ್ಥನೆಯಲ್ಲಿರ್ತೀನಿ, ನಾನು ಕೆಟ್ಟದ್ದನ್ನು ಮಾಡಲ್ಲ ಅಂಥೇಳಿ ಒಳ್ಳೆ ನಿರ್ಣಯದಿಂದ ಇರಬೇಕು. ಒಂದು ವೇಳೆ ಕೆಟ್ಟದ್ದು ನಡೆದಾಗ ತಕ್ಷಣ ದೇವರ ಬಳಿಯಲ್ಲಿ ಕ್ಷಮಾಪಣೆ ಕೋರಿ ಸರಿ ಮಾಡ್ಕೋಬೇಕು ವಾಕ್ಯದ ಪ್ರಕಾರ. ಓಕೆ. ಅದಕ್ಕೆ ಹಾಗೆ ಬಿಡ್ತಾ ಬಿಡ್ತಾ ಹೋದರೆ ದೊಡ್ಡದಾಗುತ್ತೆ ಪಾಪದ ಮೂಟೆ, ಒಂದಕ್ಕೊಂದು ಬೆಳ್ಕೊಂಡು ಹೋಗುತ್ತೆ. ಇನ್ನೊಂದು ವಿಲ್ಸನ್, ಒಂದು ವಚನ ಇರುತ್ತೆ, ದೇವರೊಂದು ಅದ್ಭುತವಾದಂಥ ವಚನ ಕೊಟ್ಟಿದ್ದಾರೆ. ಓಕೆ. ನೀವು ದೇವರಿಗೆ ಒಳಪಡಿ ಸೈತಾನನನ್ನೇ ಎದುರಿಸಿರಿ ಅಂತಾನೆ. ನೀವು ನನ್ನ ಬಳಿಗೆ ಬಂದು ನನಗೆ ಒಳಪಡಿ, ಸೈತಾನನನ್ನು ಎದುರಿಸು, ಅವನು ಹೊರಟೋಗ್ತಾನೆ ಅಂತ ಇರುತ್ತೆ. ಎಲ್ಲಿಯಪ್ಪ ಅಂದರೆ ಯಾಕೋಬನ ಬರೆದ ಪತ್ರಿಕೆಯಲ್ಲಿ 4ನೇ ಅಧ್ಯಾಯ 7ನೇ ವಚನವನ್ನು ನೋಡೋಣಪ್ಪ. 7ನೇ ವಚನ ಓದಪ್ಪ. ದೇವರಿಗೆ ಒಳಗಾಗಿರಿ, ಸೈತಾನನನ್ನು ಎದುರಿಸಿರಿ, ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು. 8ನೇ ವಚನ ಕೂಡ. ದೇವರ ಸಮೀಪಕ್ಕೆ ಬನ್ನಿರಿ, ಆಗ ಆತನು ನಿಮ್ಮ ಸಮೀಪಕ್ಕೆ ಬರುವನು. ಸಾಕು. ಅಂದರೆ ದೇವರಿಗೆ ಒಳಗಾಗಿ ಸೈತಾನನನ್ನು ಎದುರಿಸಬೇಕಂತೆ. ನಾವು ದೇವರಿಗೆ ಸಂಪೂರ್ಣವಾಗಿ ಒಳಗಾಗಿದ್ದೀನಿ, ಸಂಪೂರ್ಣವಾಗಿ ವಿಧೇಯನಾಗಿದ್ದೀನಿ ಅಂದಾಗ, ದೇವರಿಗೆ ವಿಧೇಯನಾಗಿ ಇದ್ದಾಗ ಸೈತಾನ ಎದುರಿಸೋದು ಸುಲಭ. ಯಾಕೆಂದರೆ ಮನಸ್ಸಿನಲ್ಲಿ ದೇವರಿಗೆ ಸ್ಥಾನ ಕೊಟ್ಟಿದ್ದೀವಿ. ಆ ಮನಸ್ಸಿನಲ್ಲಿ ದೇವರಿಗೆ ಸ್ಥಾನ ಕೊಟ್ಟಾಗ ಏನಾದರೂ ಹೃದಯದಲ್ಲಿ ತಪ್ಪು ನಡೆಯುವಂಥದ್ದು ಕೂಡ ಗೊತ್ತಾಗ್ತಾ ಇರುತ್ತೆ. ಆವಾಗ ಹೃದಯದಲ್ಲಿ ದೇವರು ಇರುವುದರಿಂದ, ಹೃದಯದಲ್ಲಿ ದೇವರ ವಾಕ್ಯ ಇರುವುದರಿಂದ ಏನಾಗುತ್ತೆ ಅಂದರೆ, ಯಾವಾಗ ತಪ್ಪು ಅನ್ನೋದು ಬರುತ್ತೋ, ಸೈತಾನನ ಆಲೋಚನೆಗಳು ಉಟ್ಕೊಳ್ಳುತ್ತೋ, ತಕ್ಷಣ ಗೊತ್ತಾಗುತ್ತೆ ನಮಗೆ. ಹೌದಂಕ, ನಾವು ಇಂಥ ಕಡೆ ತಪ್ಪು ಮಾಡ್ತಾಯಿದ್ದೀವಿ, ದೇವರಿಗೆ ಇಷ್ಟ ಇಲ್ಲದ ವಿಷಯಗಳನ್ನು ನಾವು ನಡ್ಕೊಳ್ತಾ ಇದ್ದೀವಿ ಅಂದಾಗ ಗೊತ್ತಾಗುತ್ತೆ. ಅವಾಗ ನಾವು ತಕ್ಷಣ ಏನು ಮಾಡಬೇಕಂದ್ರೆ, ಬೇಡ ದೇವರೇ ನಮ್ಮನ್ನು ಕ್ಷಮಿಸಿ ದೇವರು ಅಂತೇಳಿ ದೇವರ ಹತ್ರ ವಿಧೇಯರಾಗಿ ಪ್ರಾರ್ಥನೆ ಮಾಡಿಕೊಂಡಾಗ ಒಳ್ಳೆಯದಾಗುತ್ತೆ. ಆವಾಗ ಸೈತಾನ್ ಬಿಟ್ಟಿರುವಂಥದ್ದು ಇರುತ್ತಲ್ಲ, ಸೈತಾನ್ ಬಂದಿರ್ತಾನಲ್ಲ, ಅವನನ್ನು ಎದುರಿಸ್ಬೇಕು, ಹೊರಟೋಗಂತ. ತುಂಬ ಸಲ ಅದು ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂಕಲ್. ತುಂಬ ಜನಕ್ಕೆ ಆಗುತ್ತೆ ಇದು. ತುಂಬ ಜನಕ್ಕೆ ಅನ್ನೋದು ಎಲ್ಲರಿಗೂ ಆಗುತ್ತೆ ಅಂಕಲ್. ಹೌದು, ಭಕ್ತರೆಲ್ಲರಿಗೂ ಇದು ಹೋರಾಟ ನಡೆಯುತ್ತೆ. ಯಾಕಂದರೆ ಒಂದು ಒಳ್ಳೇದು ಕೆಟ್ಟದನ್ನು ನಾವು ಮಾಡೋದಕ್ಕೆ ಧೈರ್ಯ ಮಾಡಿ ಹೋಗ್ಬೇಕಾದ್ರೆ ಒಳಗಡೆ ಪವಿತ್ರಾತ್ಮ ನಮ್ಗೆ ಹೇಳ್ತಿರ್ತಾನೆ, ಹೋರಾಟ, ಇದು ತಪ್ಪು ನೀನು ಮಾಡ್ತಿರೋದು ಅಂತೇಳಿ. ನಾವು ಆವಾಗ ಆ ಮಾತಿಗೆ ವಿಧೇಯರಾಗಿ ಆ ಕೆಲಸವನ್ನು ಮಾಡದೆ ಹಿಂದಕ್ಕೆ ಬಂದರೆ ನಾವು ಜಯಿಸಿದಂಗೆ. ಆವಾಗ ನಮ್ಮ ಭಕ್ತಿಯನ್ನು, ನಮ್ಮ ನಂಬಿಕೆಯನ್ನು ನಾವು ಕಾಪಾಡಿಕೊಂಡ ಹಾಗೆ ದೇವರನ್ನು ಕೂಡ ಮಹಿಮೆ ಪಡಿಸಿದಾಗಿರುತ್ತೆ. ಹೌದಂಗ. ಆದರೆ ತುಂಬ ಸಲ ಏನಾಗ್ಬಿಡುತ್ತೆ ಅಂತಂದರೆ, ಸೈತಾನನ ಮಾತಿಗೆ ನಾವು ವಿಧೇಯರಾಗ್ಬಿಟ್ಟು ದೇವರು ಯಾವುದನ್ನಾದ್ರೆ ಮಾಡಬಾರ್ದಂತ ಮನಸ್ಸಿನಲ್ಲಿ ಹೇಳ್ತಿರ್ತಾರಲ್ಲ, ಆ ಶಬ್ದವನ್ನು ಸೈಲೆಂಟ್ ಮಾಡಿಬಿಡ್ತೀವಿ. ನಿಜ, ಆ ಶಬ್ದವನ್ನು ನಾವು ತಣ್ಣಗೆ ಮಾಡಿಬಿಡ್ತೀವಿ. ಸೈತಾನನ ಮಾತಿಗೆ ನಾವು ಕಂಪ್ಲೀಟ್ ವಿಧೇಯರಾಗ್ತೀವಿ. ಆವಾಗ ಸೈತಾನನ ನಮ್ಮ ವಿಷಯದಲ್ಲಿ ಗೆದ್ದು ಬಿಡ್ತಾನೆ, ದೇವರು ಸೋತಂಗಾಗ್ತಾನೆ. ಆ ರೀತಿ ನಮ್ಮ ಮಧ್ಯದಲ್ಲಿ ನಡೀತಾ ಇರುತ್ತೆ. ಅದಕ್ಕೆ ಈ ವಿಷಯದಲ್ಲಿ ನಾವು ತುಂಬ ಜಾಗೃತಿಯಿಂದ ಇರಬೇಕು. ದೇವರಿಗೆ ಕೊಡುವಂಥ ಸ್ಥಾನ ಸಂಪೂರ್ಣವಾಗಿ ಕೊಡಬೇಕು. ಅವನಿಗೆ ಗೆಲ್ಲುವಂಥದ್ದು ಸುಲಭನೇ, ಬಹಳ ಸುಲಭ. ಅದಕ್ಕೆ ಹೇಳ್ತಾರಲ್ಲ, ನನ್ನ ಭಾರ ಇದೆಯಲ್ಲ ಬಹಳ ಸುಲಭವಾದದ್ದು, ಇದನ್ನು ನೀವು ಹಿಂಬಾಲಿಸ್ರಿ, ಸೈತನ ಆರಾಮ್ಸೆ ನೀವು ಗೆಲ್ಬೋದು. ಗೆದ್ದಾಗ ನಿಮಗೆ ಒಂದು ಲಾಭ ಅಲ್ಲಲ್ಲ. ಇವಾಗ ಕುಟುಂಬ ಸಂತೋಷವಾಗಿರುತ್ತಲ್ಲ. ಹೌದು, ಕುಟುಂಬ ಎಲ್ಲ ಕೂಡ ಹೇಗಿರುತ್ತೆ, ಒಳ್ಳೆ ಮಾರ್ಗದಲ್ಲಿ ನಡೆದಾಗ ಕುಟುಂಬದಲ್ಲಿ ಎಲ್ಲರ ಬಗ್ಗೆ ವಿಚಾರ ಮಾಡ್ತೀವಿ. ಒಬ್ಬ ತಂದೆ ಇದ್ದಾನಂದರೆ, ಭಕ್ತನಾಗಿರ್ಬೇಕು ತಂದೆ, ವಿಚಾರ ಮಾಡ್ತಾನೆ, ನನ್ನ ಮಕ್ಕಳನ್ನು ಚೆನ್ನಾಗಿ ನೋಡ್ಕೊಳ್ಬೇಕು, ನಾನು ಕೆಟ್ಟದ್ದು ಮಾಡಬಾರ್ದು ಅಂತ. ಹೌದು. ಒಂದು ವೇಳೆ ಭಕ್ತಿಯಲ್ಲಿ ಇಲ್ಲದೆ ಹೋದರೆ ಅವನು ಲೋಕದಲ್ಲಿ ಬೇರೆ ಚಟಗಳು, ಕುಡುಕುತನ, ಬೇರೆ ಬೇರೆ ರೀತಿಯಿಂದ ಏನಾಗ್ತಾನಂದರೆ ಅವನು ಹಾಳಾಗ್ತಾನೆ, ಕುಟುಂಬವನ್ನು ಕೂಡ ಹಾಳು ಮಾಡಿಕೊಳ್ತಾನೆ. ಹೌದಲ್ವಾ? ಹೌದು. ಭಕ್ತಿಯಲ್ಲಿ ಬಂದಾಗ ಏನಪ್ಪ ಅಂದರೆ, ದೇವರು ಪ್ರತಿಯೊಂದನ್ನು ಎಚ್ಚರಿಸ್ತಾ ಇರ್ತಾರೆ. ಮೊದಲನೇದಾಗಿ ಭಕ್ತಿ, ಹೃದಯವನ್ನು ಶುದ್ಧಿ ಮಾಡಿಕೊಳ್ಳುವಂಥದ್ದು ಆತ್ಮದಲ್ಲಿ, ಹೃದಯದಲ್ಲಿ. ಎರಡನೇದಾಗಿ ಮನೆಯಲ್ಲಿ ಎಲ್ಲರನ್ನ ಚೆನ್ನಾಗಿ ನೋಡ್ಕೊಳ್ಬೇಕು, ಈ ದೇಹವನ್ನು ಕಾಪಾಡಿಕೊಳ್ಬೇಕು, ಹೃದಯವನ್ನು, ದೇಹವನ್ನು. ಇವೆಲ್ಲ ವಾಕ್ಯದ ಮೂಲಕ ನಮಗೆ ತಿಳಿಸುವಾಗ
ನಾವು ಒಂದೊಂದಾಗಿ ಸರಿ ಮಾಡ್ಕೊಳ್ತಾ ಇರ್ತೀವಿ. ಕೆಲವರು ಯಾರೋ ಅಲ್ಲೊಬ್ಬರು ಇಲ್ಲೊಬ್ಬರು ತುಂಬ ಜನ ಇದ್ದಾರೆ, ಲೋಕಕ್ಕೆ ಒಳಪಡೋರಿದ್ದಾರೆ. ಆದರೆ ನಿಜವಾದ ಭಕ್ತರೇನಪ್ಪ ಅಂದರೆ ತಮ್ಮ ಜೀವಿತವನ್ನು ಸರಿಪಡಿಸ್ಕೊಂಡು ತಮ್ಮ ಕುಟುಂಬವನ್ನು ಕಾಪಾಡಿಕೊಳ್ತಾರೆ, ಕಟ್ಟಿಕೊಳ್ತಾರೆ ತಮ್ಮ ಕುಟುಂಬವನ್ನು. ಕೊನೆಯದಾಗಿ ಸತ್ತೋದ್ರೆ ಆತ್ಮ ನಿತ್ಯ ಜೀವನ ಪಡ್ಕೊಳುತ್ತೆ, ಒಳ್ಳೆಯದಾಗುತ್ತೆ. ಓಕೆ, ಇಲ್ಲಿ ಒಳ್ಳೆಯದಿರುತ್ತೆ, ಅಲ್ಲೂ ಒಳ್ಳೆಯದು, ನೆಮ್ಮದಿ ಇರುತ್ತೆ. ಸತ್ತ ಮೇಲೆ ದೊಡ್ಡ ಒಳ್ಳೆಯದು, ದೊಡ್ಡ ಲಾಭ. ಸೊ ತುಂಬ ಧನ್ಯವಾದಗಳು ಅಂಕಲ್. ಧನ್ಯವಾದಗಳು. ಸೈತಾನನನ್ನು ಕುರಿತು ಅಂದರೆ ಸೈತಾನನನ್ನು ದೇವರು ಸೋಲಿಸಬಹುದಲ್ಲ ಒಂದು ಕ್ಷಣದಲ್ಲಿ, ಯಾಕೆ ಇಷ್ಟೊಂದು ಸಮಸ್ಯೆ ಅಂತ ತುಂಬ ಮಂದಿಗೆ, ಕ್ರೈಸ್ತರಿಗೆ ಈ ಪ್ರಶ್ನೆ ಸಂದೇಹವಿತ್ತು. ಬಟ್ ಯೇಸು ಕ್ರಿಸ್ತನ 2ನೇ ಆಗಮನದವರೆಗೂ ಸೈತಾನನಿರ್ತಾನೆ. ಆದರೆ ಅವನನ್ನು ಜಯಿಸಬೇಕಾಗಿರುವಂಥ ಕರ್ತವ್ಯ ದೇವರು ನಮ್ಮ ಮೇಲೆ ಇಟ್ಟಿದ್ದಾರೆ ಅನ್ನೋ ವಿಷಯನ ತಿಳಿಸ್ಕೊಟ್ಟಿದ್ದೀರಾ. ತುಂಬ ವಂದನೆಗಳು. ಇದೇ ರೀತಿ ಅಂಕಲ್ ತುಂಬ ಪ್ರಶ್ನೆಗಳಿದ್ದಾವೆ. ಬಹಳ ಪ್ರಶ್ನೆಗಳಿಗೆ ನೀವು ಸಮಾಧಾನಗಳನ್ನು, ಉತ್ತರಗಳನ್ನು ಕೊಟ್ಟಿದ್ದೀರಾ. ಇನ್ನೂ ಅನೇಕ ಪ್ರಶ್ನೆಗಳಿದ್ದಾವೆ. ದೇವರ ಕೃಪೆ, ದೇವರ ಸಹಾಯದಿಂದ ಇನ್ನೂ ಅನೇಕ ಪ್ರಶ್ನೆಗಳಿಗೆ ನಿಮ್ಮಿಂದ ಉತ್ತರಗಳನ್ನು ನಾವು ಬಯಸ್ತಿದ್ದೇವೆ. ಖಂಡಿತ. ತುಂಬ ಧನ್ಯವಾದಗಳು ಅಂಕಲ್, ನೀವು ಬಂದು ನಮ್ಮೊಂದಿಗೆ ಸಮಯವನ್ನು ಕೊಟ್ಟು ಇಂಥ ಉತ್ತಮವಾದಂಥ ವಿಷಯಗಳನ್ನು ತಿಳಿಸಿಕೊಟ್ಟಿದ್ದಕ್ಕಾಗಿ ತುಂಬ ಹೃದಯದ ವಂದನೆಗಳು. ಕೇಳಿದೆವಲ್ಲ ವೀಕ್ಷಕರೇ, ಸೈತಾನನು ಭೂಮಿ ಉಂಟಾಗುವುದಕ್ಕಿಂತ ಮೊದಲೇ ನಡೆದಂಥ ಒಂದು ಯುದ್ಧದಲ್ಲಿ ಬಂದಂತಹ ಒಂದು ಮಹಾಶಕ್ತಿ. ಅವನು ಆದಾಮನಿಂದ ಮೊದಲುಗೊಂಡು ಈ ದಿನ ಈ ಕ್ಷಣ ಅನೇಕರಾಗಿರುವಂಥ ನಮ್ಮನ್ನು ಕೂಡ ಶೋಧಿಸುತ್ತಿದ್ದಾನೆ, ವಂಚಿಸುತ್ತಿದ್ದಾನೆ. ಆದರೆ ದೇವರು ಯಾಕೆ ಮತ್ತಿಂಥ ಸೈತಾನನನ್ನು ಸಂಹಾರ ಮಾಡ್ತಿಲ್ಲ, ನಾಶ ಮಾಡ್ತಿಲ್ಲ ಅಂತಂದರೆ ಅದು ನಿಮ್ಮ ಉಪಯೋಗಕ್ಕಾಗಿ, ನೀವು ಇನ್ನೂ ದೇವರಲ್ಲಿ ಬಲವಾಗಿ ನಿಲ್ಲುವುದಕ್ಕಾಗಿ. ಕ್ರಿಸ್ತನ 2ನೇ ಆಗಮನದವರೆಗೂ ಸೈತಾನನು ಇದ್ದೇ ಇರುತ್ತಾನೆ. ಅವನನ್ನು ದೇವರ ಮಕ್ಕಳಾದಂಥ ನಾವು ಜಯಿಸಬೇಕಾಗಿರುವಂಥ ಆ ಜವಾಬ್ದಾರಿಯನ್ನು, ಆ ಬಲವನ್ನು ದೇವರು ನಮಗೆ ಕೊಟ್ಟಿದ್ದಾರೆ. ನಾವು ಸೈತಾನನ ಮೇಲೆ ಗೆಲ್ಲಬೇಕೇ ಹೊರತು ಸೈತಾನನು ನಮ್ಮ ಮೇಲಲ್ಲ. ಯಾಕಂತಂದರೆ ನಾವು ದೇವರ ಮಕ್ಕಳಾದಂಥ ನಾವು ಸೈತಾನನಿಂದ ಸೋತು ಹೋಗುವಂಥದ್ದಲ್ಲ, ಸೈತಾನನನ್ನು ಸೋಲಿಸುವಂಥ ಜಯಶಾಲಿಗಳಾಗಿ ದೇವರ ಮಕ್ಕಳಾದಂಥ ನಾವೆಲ್ಲರೂ ಇರಬೇಕು. ಇಂಥ ಒಳ್ಳೆಯ ಸಂಗತಿಯನ್ನು ಈ ದಿನದಲ್ಲಿ ತಿಳಿದುಕೊಂಡಿದ್ದೇವೆ. ನಿಮಗೂ ಇಂಥ ಪ್ರಶ್ನೆಗಳು, ನಿಮಗೂ ಇಂಥ ಸಂದೇಹಗಳು ಏನಾದರೂ ಇದ್ದಲ್ಲಿ ನಿಮಗೆ ಕೆಳಗಡೆ ಡಿಸ್ಪ್ಲೇ ಆಗುತ್ತಿರುವಂಥ ವಾಟ್ಸಪ್ ನಂಬರ್ಗೆ ನಿಮ್ಮ ಸಂದೇಹಗಳನ್ನು ತಿಳಿಸಬಹುದು, ಕಳುಹಿಸಬಹುದು. ನಿಮ್ಮ ಪ್ರಶ್ನೆಗಳನ್ನು, ನಿಮ್ಮ ಒಂದು ಸಂದೇಹಗಳನ್ನು ಕೂಡ ಈ ವೇದಿಕೆಯ ಮುಖಾಂತರವಾಗಿ ಚರ್ಚಿಸೋದಕ್ಕೆ, ಮಾತನಾಡೋದಕ್ಕೆ ಅವಕಾಶ ಇರುವಂಥದ್ದಾಗಿದೆ. ಇಂಥ ಒಳ್ಳೆಯ ವೇದಿಕೆಗೋಸ್ಕರವಾಗಿ ಇಂಥ ಒಳ್ಳೆಯ ವೇದಿಕೆಯನ್ನು ಸರಿಯಾದಂಥ ರೀತಿಯಲ್ಲಿ ನಾವು ಉಪಯೋಗಿಸಿಕೊಳ್ಳೋಣ. ಈ ಕಾರ್ಯಕ್ರಮದ ನಿಮಿತ್ತವಾಗಿ ಪ್ರಾರ್ಥನೆ ಮಾಡಿ, ಬೆಳಗಿಸು, ಆತ್ಮಗಳನ್ನು ರಕ್ಷಿಸು. ಈ ಕಾರ್ಯಕ್ರಮ ಅನೇಕರಿಗೆ ಉಪಯೋಗಕರವಾಗಿ, ಅನೇಕರ ಸಂದೇಹಗಳನ್ನು ತೀರಿಸಿ ದೇವರಿಗೆ ಹತ್ತಿರ ಮಾಡುವಂಥ ಕಾರ್ಯಕ್ರಮವಾಗಿರುವಂತೆ ಎಲ್ಲರೂ ನಿಮ್ಮ ಅನುದಿನದ ಪ್ರಾರ್ಥನೆಯಲ್ಲಿ ನೆನಪು ಮಾಡಿಕೊಳ್ಳಬೇಕೆಂಬುದಾಗಿ ಕೇಳಿಕೊಳ್ಳುತ್ತಾ ಇಲ್ಲಿಗೆ ಈ ಕಾರ್ಯಕ್ರಮವನ್ನು ನಾವು ಮುಕ್ತಾಯ ಮಾಡಿಕೊಳ್ಳೋಣ. ನಮ್ಮದಂಥ ದೈವ ಸೇವಕರಾಗಿರುವಂಥ ರಾಮು ಅಂಕಲ್ ಅವರು ನಮ್ಮನ್ನು ಪ್ರಾರ್ಥನೆಯಲ್ಲಿ ನಡೆಸ್ತಾರೆ. ಪ್ರಾರ್ಥನೆ ನಂತರ ಈ ಕಾರ್ಯಕ್ರಮವನ್ನು ನಾವು ಮುಕ್ತಾಯ ಮಾಡಿಕೊಳ್ಳೋಣ. ಆತ್ಮೀಯರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ದೇವರ ಧ್ಯಾನದಲ್ಲಿ, ಭಕ್ತಿಯಲ್ಲಿ ಯಾವಾಗಲೂ ಒಂದು ದೇವರ ಒಂದು ಆಲೋಚನೆಯಲ್ಲಿ ನಡಿಬೇಕು ನಾವೆಲ್ಲರೂ. ಓಕೆ ಪ್ರಿಯರೇ, ಮತ್ತು ಚಿಕ್ಕದಾಗಿ ನಾನು ಪ್ರಾರ್ಥನೆ ಮಾಡಿ ನಾನು ಮುಗಿಸ್ತೀನಿ. ಎಲ್ಲರೂ ತಲೆ ಬಾಗಿಸ್ತಾರೆ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ನಮ್ಮ ತಂದೆಯ ದೇವರೇ, ನಿಮಗೆ ಸ್ತೋತ್ರಗಳು, ಕೃತಜ್ಞತೆಗಳು. ತಂದೆ, ಸೈತಾನನು ಯಾಕೆ ಇನ್ನೂ ಮರಣ ಹೊಂದಿಲ್ಲ, ಯಾಕೆ ಅವನು ಸಾಯಲಿಲ್ಲ ಅಂತ ಪ್ರಶ್ನೆಗಳು ಈ ಸಮಾಜದಲ್ಲಿ ಬಹಳ ಇದೆ. ತಂದೆ, ನೀವು ಅಂದುಕೊಂಡ್ರೆ ಅವನನ್ನು ಸಾಯಿಸುವಂಥ ಕೆಲಸ 1 ಸೆಕೆಂಡು ಸಾಕು ಅಂತೇಳಿ ವಾಕ್ಯದ ಮೂಲಕ ನಮಗೆ ಗೊತ್ತಾಗಿದೆ. ತಂದೆ, ಅವನನ್ನು ನೀವು ಉಳಿಸಿದ್ದೀರಂದರೆ ಒಂದೇ ಕಾರಣ, ನಿಮ್ಮ ಮಕ್ಕಳು ಈ ಲೋಕದಲ್ಲಿ ಜಯ ಹೊಂದಿ ಪರಲೋಕದಲ್ಲಿ ಬಹಳ ಪ್ರತಿಫಲ ಪಡೀಲಿ ಅಂತ ವಾಕ್ಯದ ಮೂಲಕ ನಮಗೆ ಗೊತ್ತಾಗಿದೆ. ತಂದೆ, ಇನ್ನು ಅನೇಕ ವಿಷಯಗಳನ್ನು ತಿಳ್ಕೊಳ್ಳುವಂತೆ ನಮಗೆ ಸಹಾಯ ಮಾಡಿ. ಹೌದು ತಂದೆ, ಈ ಲೋಕದಲ್ಲಿ ಕಷ್ಟ, ಶೋಧನೆ, ಬಾಧೆಗಳು ಏನು ಬಂದರೂ ಕೂಡ ಅವೆಲ್ಲವನ್ನು ಜಯಿಸುವಂತೆ ಸಹಾಯ ಮಾಡಿ. ಅದೇ ರೀತಿಯಲ್ಲಿ ವಿಲ್ಸನ್ ಅವರ ತಂದೆ ತಾಯಿಗಳಿಗೋಸ್ಕರ, ವಿಲ್ಸನ್ಗೋಸ್ಕರ, ಆತನು ಮಾಡುವಂಥ ಸೇವೆ ಕಾರ್ಯಕ್ರಮದಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಇನ್ನು ಹೆಚ್ಚಾಗಿ ಆತನನ್ನು ಅಭಿವೃದ್ಧಿಪಡಿಸಿ.
ನೇರ ಪ್ರಸಾರದಲ್ಲಿ ವೀಕ್ಷಿಸುವಂಥ ಎಲ್ಲ ನಿಮ್ಮ ಮಕ್ಕಳಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಎಲ್ಲರನ್ನು ಕನಿಕರಿಸಿ ಕಾಪಾಡಿ ಎಲ್ಲರ ಮಧ್ಯದಲ್ಲಿ ಸಮಾಧಾನ ಸಂತೋಷವನ್ನು ದಯಪಾಲಿಸಿ. ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆಗೆ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಕೃಪೆಯು, ಪವಿತ್ರ ಆತ್ಮರ ಅನ್ಯೋನ್ಯ ಸಹವಾಸವು ಸದಾಕಾಲ ದೇವರ ಜೊತೆಯಾಗಿದ್ದು ನಡೆಸಲಿ. ಆಮೇನ್. ಎಲ್ಲರಿಗೂ ವಂದನೆಗಳು.